ಯಾವುದೋ ಒಂದು ಮಧ್ಯಾಹ್ನ. ಏನು ಕೈ ತೊಳೆದಿದ್ದ ಅಥವಾ ಸ್ಯಾನಿಟೈಸರ್ ಉಪಯೋಗಿಸಿದ್ಯಾ? ಇಲ್ಲ. ಹೊರಗಿಂದ ಈಗಿನ ತಾನೇ ಬಂದಿದ್ಯಾ ತಾನೆ? ಹೌದಣ್ಣ, ಆದ್ರೆ ಅಷ್ಟೊಂದು ಏನು ಮುಟ್ಟಿರ್ಲಿಲ್ಲ ನಾನು ಹೊರಗಡೆ. ಕೋವಿಡ್ ಬಂದ್ಮೇಲೆ ಕೈ ಕ್ಲೀನ್ ಆಗಿ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ತಾನೆ? ಹೌದಣ್ಣ, ಸಾರಿ. ಹೋಗಿ ತೊಳ್ಕೊತೀನಿ. ಆದ್ರೆ ನಂಗೆ ಅರ್ಥ ಆಗಲ್ಲ, ಯಾಕೆ ಆತರ ಹೋಗ್ಬಿಟ್ಟು ಯಾವಾಗ್ಲೂ ಪದೇ ಪದೇ ತೊಳ್ಕೊತಾ ಇರ್ಬೇಕು? ಈ ಕೋವಿಡ್ ಏನಿಗೆ ಬರುತ್ತೆ? ಈ ಕೋವಿಡ್ ವೈರಸ್ ಇಂದ ತಾನೆ. ಈ ವೈರಸ್ ಅನ್ನ ನಾವು ತೆಗಿಬೇಕು ಅಂದ್ರೆ ಸೋಪ್ ಅಲ್ಲಿ ಕೈ ತೊಳ್ಕೊಬೇಕು. ಸೊ ಈ ಸೋಪ್ ಮಾಲಿಕ್ಯೂಲ್ಸ್ ಈ ಕೋವಿಡ್ ವೈರಸ್ ನ ಸಾಯಿಸ್ಬಿಡತ್ತೆ. ಇಲ್ಲ ಅಂದ್ರೆ ಈ ಸ್ಯಾನಿಟೈಸರ್ ಯೂಸ್ ಮಾಡ್ಬೇಕು. ಸೊ ಈ ಸ್ಯಾನಿಟೈಸರ್ ಇದನ್ನ ಸಾಯಿಸುತ್ತೆ. ಸೊ ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಹೇಳೋದು kills 99.99% ಆಫ್ ಬ್ಯಾಕ್ಟೀರಿಯಾ / germs ಅಂತ. ಓಕೆ, ಗೊತ್ತಾಯ್ತಾ? ಬಟ್ ಈ ಸೋಪ್ ಮಾಲಿಕ್ಯೂಲ್ ಅಲ್ಲಿ ಮತ್ತೆ ಸ್ಯಾನಿಟೈಸರ್ ಅಲ್ಲಿ ಏನ್ ಕಾಮನ್ ಇದೆ? ಕೆಮಿಕಲ್ಸ್. ಯಾವ ಕೆಮಿಕಲ್ಸ್? ಅದ್ ನಂಗೆ ಗೊತ್ತಿಲ್ಲ. 2 ಕಾರ್ಬನ್ ಕಾಂಪೌಂಡ್ಗಳು ಗೊತ್ತಾ? ಕಾರ್ಬನ್ ಇರುತ್ತಾ? ಸ್ಯಾನಿಟೈಸರ್ ಅಲ್ಲಿ ಆಲ್ಕೋಹಾಲ್ ಇದೆ ತಾನೆ? ಈ ಆಲ್ಕೋಹಾಲ್ ಕಾರ್ಬನ್ ಕಾಂಪೌಂಡ್. ಮತ್ತೆ ಸೋಪ್ ಮಾಲಿಕ್ಯೂಲ್ ಕಾರ್ಬಾಕ್ಸಿಲಿಕ್ ಆಸಿಡ್ ಮಾಲಿಕ್ಯೂಲ್ ಅಂತ ಹೇಳ್ತೀವಿ. ಕಾರ್ಬಾಕ್ಸಿಲಿಕ್ ಆಸಿಡ್. ನೋಡು, ಅಲ್ಲಿ ನೋಡಿದ್ರು ಕಾರ್ಬನ್ ಇದೆ. ನಿನ್ ದೇಹದಲ್ಲಿರೋ ಎಷ್ಟೊಂದು ಕಾಂಪೌಂಡ್ಗಳು ಕಾರ್ಬನ್ ಇಂದ ಮಾಡಿರೋದು ಗೊತ್ತಾ? ನೀನ್ ತಿನ್ನೋ ಗ್ಲೂಕೋಸ್, ನೀನ್ ಹಿಡಿದು ಉಸಿರಾಡ್ತಾ ಇರೋ ಕಾರ್ಬನ್ ಡೈಆಕ್ಸೈಡ್, ನೋಡು ಎಲ್ಲ ಕಾರ್ಬನ್. ಅದಕ್ಕೆ ಇಷ್ಟು ಮುಖ್ಯ ಕಾರ್ಬನ್ ಅಂದ್ರೆ. ನಮ್ ಟೆಕ್ಸ್ಟ್ ಬುಕ್ ನಲ್ಲಿ ಒಂದ್ ಚಾಪ್ಟರ್ ಇದೆ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ಅಂತ. ಕಾರ್ಬನ್ ಅದಕ್ಕೆ ಅಷ್ಟು ಮುಖ್ಯ ಇರ್ಬೇಕು. ಸೊ ಈ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ಬಗ್ಗೆ ಕಲಿಯೋಣವಾ? ಕಲಿಯೋಣ. ಹೇಗೆ ಕಲಿಯೋಣ? ಹೋಗ್ಬಿಟ್ಟು ಪ್ರಾಜೆಕ್ಟ್ ಸಿತಾರಾ ವಿಡಿಯೋ ನೋಡೋಣ. ಓಕೆ. ನಾವು ಫಂಕ್ಷನಲ್ ಗ್ರೂಪ್ ಅನ್ನ ಕಲ್ತ ಮೇಲೆ ನೆಕ್ಸ್ಟ್ ಟಾಪಿಕ್ ಏನು? ಹೋಮಲಾಗಸ್ ಸೀರೀಸ್. ಈ ಹೋಮಲಾಗಸ್ ಅಂದರೆ ಏನರ್ಥ? ಏನೋ ಒಂದು ಸಿಮಿಲರ್ ಆಗಿದೆ ಅಂತ. ಸೊ ಹೋಮಲಾಗಸ್ ಸೀರೀಸ್ ಆಫ್ ಕಾರ್ಬನ್ ಕಾಂಪೌಂಡ್ಸ್ ಅಂದರೆ ಏನು? It is a group of organic compounds having similar structure and chemical properties in which the successive carbon compounds differ by a CH2 group. Okay? Group of carbon compounds, each carbon compound gu ಏನು difference ಇದೆ? ಒಂದು CH2 group difference ಇದೆ. ಅದನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋಣ? ಫಸ್ಟ್ ಒಂದು ಆಲ್ಕೇನ್ಸ್ನ ನೋಡೋಣ. ಓಕೆ, ಸೊ ಆಲ್ಕೇನ್ ಅಂದರೆ ಏನು? ಆಲ್ಕೇನ್ಸ್ ಅಂದರೆ ಏನು? ಸಿಂಗಲ್ ಬಾಂಡ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಲ್ವಾ? ಸೊ ನಮಗೆ ಯಾವ ಆಲ್ಕೇನ್ ಗೊತ್ತು? ಮೀಥೇನ್ ಗೊತ್ತು, CH4. ಓಕೆ, ಈಥೇನ್ ಗೊತ್ತು, C2H6. ಓಕೆ, ಪ್ರೋಪೇನ್ ಗೊತ್ತು, C3H8. ಬ್ಯೂಟೇನ್ ಗೊತ್ತು, C4H10. ಓಕೆ, ಆಮೇಲೆ ಪೆಂಟೇನ್, ಓಕೆ, C5H12. ಇದಾದಮೇಲೆ ಇನ್ನು ಎಷ್ಟೊಂದಿದೆ, ಹೆಪ್ಟೇನ್, ಓಕೆ, ಹೆಕ್ಸೇನ್, ಹೆಪ್ಟೇನ್, ಆಕ್ಟೇನ್ ಅಂತ. ಸದ್ಯಕ್ಕೆ ಇದು ಒಂದು ಸೀರೀಸ್ನ ನೋಡೋಣ. ನಾನೀಗ ಫಸ್ಟು ಮೀಥೇನ್ ಸ್ಟ್ರಕ್ಚರ್ನ ಬರೀತೀನಿ. ಇಲ್ಲಿ ಇದ್ರ ಕೆಳಗೆ ಈಥೇನ್ ಸ್ಟ್ರಕ್ಚರ್ನ ಬರೀತೀನಿ. ಈಥೇನ್ ಸ್ಟ್ರಕ್ಚರ್ನ ನಾನು ಬರೆದ್ರೆ ಇವೆರಡನ್ನ ಕಂಪೇರ್ ಮಾಡಿ. ಓಕೆ, ಕಂಪೇರ್ ಮಾಡಿದ್ರೆ ಎಷ್ಟು ಕಾರ್ಬನ್ ಆಟಮ್ ಇದೆ? ಇದರಲ್ಲಿ ಒಂದಿದೆ, ಇಲ್ಲಿ 2 ಇದೆ. ಸೊ 1 ಕಾರ್ಬನ್ ಆಟಮ್ ಎಕ್ಸ್ಟ್ರಾ ಆಯಿತು. ಹೈಡ್ರೋಜನ್ ಎಷ್ಟಿದೆ? 4 ಇದೆ. ಇಲ್ಲಿ 6 ಇದೆ. 4 ಇದ್ದಿದ್ರೆ 6, 2 ಜಾಸ್ತಿ ಇದೆ ಅಲ್ವಾ? ಸೊ ನಾನು ಇದಕ್ಕೆ ಏನು ಹೇಳ್ಬೋದು? ನಾನು ಮೀಥೇನಿಗೆ ನಾನು ಒಂದು ಎಕ್ಸ್ಟ್ರಾ ಒಂದು CH2 ಗ್ರೂಪನ್ನು ನಾನು ಆ್ಯಡ್ ಮಾಡಿದ್ರೆ ಏನು ಸಿಕ್ತು ನನಗೆ? ಈಥೇನ್ ಬಂತು. ಸಿಮಿಲರ್ಲಿ ನಾನೀಗ ಪ್ರೋಪೇನ್ ಸ್ಟ್ರಕ್ಚರ್ನ ಬರೀತೀನಿ ನೋಡಿ. ಪ್ರೋಪೇನ್ ಸ್ಟ್ರಕ್ಚರ್ ಏನು? 3 ಕಾರ್ಬನ್ ಆಟಮ್ಮು ಅಲ್ವಾ? ಈಥೇನಿಗೆ 2 ಇದೆ ಕಾರ್ಬನ್ ಆಟಮು, ಪ್ರೋಪೇನಿಗೆ 3. 1 ಕಾರ್ಬನ್ ಆಟಮ್ ಎಕ್ಸ್ಟ್ರಾ ಆಯಿತು. 6 ಹೈಡ್ರೋಜನ್ ಇದೆ, ಇಲ್ಲೆಷ್ಟು? 8 ಹೈಡ್ರೋಜನ್ ಇದೆ, ಮತ್ತೆ 2 ಹೈಡ್ರೋಜನ್ ಇನ್ಕ್ರೀಸ್ ಆಯಿತು. ಸೊ ಏನು ಹೇಳ್ಬೋದು ನಾನು? ಓಕೆ, ಈಥೇನಿಗೆ ನಾನು ಇನ್ನೂ ಒಂದು CH2 ಗ್ರೂಪನ್ನು ನಾನು ಆ್ಯಡ್ ಮಾಡಿದ್ರೆ ನನಗೇನು ಸಿಗತ್ತೆ? ಪ್ರೋಪೇನ್ ಸಿಗತ್ತೆ. ಸಿಮಿಲರ್ಲಿ ನಾನು ಈ ಪ್ರೋಪೇನಿಗೆ
ಒಂದು CH2 ಆ್ಯಡ್ ಮಾಡಿದ್ರೆ ಏನು ಸಿಗುತ್ತೆ ನನಗೆ? ಬ್ಯೂಟೇನ್ ಸಿಗುತ್ತೆ. ಬ್ಯೂಟೇನಿಗೆ CH2 ಆ್ಯಡ್ ಮಾಡಿದ್ರೆ ಪೆಂಟೇನ್ ಸಿಗುತ್ತೆ. ಸೊ ಅರ್ಥ ಆಯ್ತಾ ಏನಿದ್ರ ಅರ್ಥ? ಇನ್ ವಿಚ್ ದ ಸಕ್ಸೆಸಿವ್ ಕಾಂಪೌಂಡ್ಸ್ ಡಿಫರ್ ಬೈ ಅ CH2 ಗ್ರೂಪ್. ಅಣ್ಣ ನಾನು ಏನಕ್ಕೆ ಇದು ಹೋಮೋಲಾಗಸ್ ಸೀರೀಸ್ ಕಲಿತಾ ಇದ್ದೀನಿ? ಇದೆಲ್ಲ ಆಲ್ಕೇನ್ಸ್ದು ದೇ ಹ್ಯಾವ್ ವೆರಿ ಸಿಮಿಲರ್ ಪ್ರಾಪರ್ಟೀಸ್. ಓಕೆ, ಸುಮ್ಮನೆ ಎಲ್ಲದಕ್ಕೂ ನಾನು ಪ್ರಾಪರ್ಟೀಸ್ ಆಫ್ ಆಲ್ಕೇನ್ಸ್ ಅಂತ ಹೇಳಿದ್ರೆ ನಾನು ಹೇಳ್ಬೋದು ಮೀಥೇನ್ದ ಪ್ರಾಪರ್ಟಿ, ಈಥೇನ್ ಪ್ರಾಪರ್ಟಿ, ಹೆಪ್ಟೇನ್ ಪ್ರಾಪರ್ಟಿ, 25 ಕಾರ್ಬನ್ ಇರೋ ಆಲ್ಕೇನ್ ನೋಡಿದ್ರೆ ಅವೆರಡದ ಪ್ರಾಪರ್ಟೀಸು ಒಂಥರ ಸಿಮಿಲರ್ ಆಗೇ ಇರುತ್ತೆ. ಸೊ ಹಾಗಾಗಿ ನಾನು ಹೋಮೋಲಾಗಸ್ ಸೀರೀಸ್ನ ಡಿಸ್ಕಸ್ ಮಾಡಬೇಕು. ಈಚ್ ಮೆಂಬರ್ದು ಏನು ಡಿಫ್ರೆನ್ಸ್ ಇದೆ, ಒಂದು CH2 ಆಟಮ್ನ ಆ್ಯಡ್ ಮಾಡ್ಕೊಂಡು ಬರ್ತಾ ಇದ್ದೀನಿ ನಾನು. ಸೊ ದಟ್ಸ್ ವೈ ಇಲ್ಲಿ ಏನಿದೆ, ಸಕ್ಸೆಸಿವ್ ಕಾಂಪೌಂಡ್ಸ್ ಡಿಫರ್ ಬೈ ಅ CH2 ಗ್ರೂಪ್. ಇನ್ನೊಂದು ಏನು ಹೇಳ್ಬೋದು ನಾನು ಆಲ್ಕೇನ್ಸ್ದಕ್ಕೆ, ಈಚ್ ಆಫ್ ದೆಮ್ ಡಿಫರ್ ಬೈ CH2 ಗ್ರೂಪ್. ಸೊ ಅದ್ರ ಜನರಲ್ ಫಾರ್ಮುಲಾನು ನಾಪ್ಕ ಇದೆಯಾ, CnH2n+2. ಸೊ ಇದು ಹೋಮೋಲಾಗಸ್ ಸೀರೀಸ್ ಆಫ್ ಆಲ್ಕೇನ್ಸ್ ಆಯಿತು. ನೆಕ್ಸ್ಟು ಹೋಮೋಲಾಗಸ್ ಸೀರೀಸ್ ಆಫ್ ಆಲ್ಕೀನ್ಸ್ ಅಂದರೆ ಹೇಗಿರುತ್ತೆ? ಹೋಮೋಲಾಗಸ್ ಸೀರೀಸ್ ಆಫ್ ಆಲ್ಕೀನ್ಸ್ ಅಂದರೆ ಯಾವ್ದು ಆಲ್ಕೀನ್ಗಳು ಗೊತ್ತು ನಮಗೆ? ಈಥೀನ್ C2H4, ಪ್ರೋಪೀನ್ C3H6, ಬ್ಯೂಟೀನ್ C4H8 ಅಲ್ವಾ, ಪೆಂಟೀನ್ C5H10. ಇದು ಜನರಲ್ ಫಾರ್ಮುಲಾ ಏನಿತ್ತು, CnH2n ಇತ್ತು. ನಾಪ್ಕ ಇದೆ ಹೈಡ್ರೋಕಾರ್ಬನ್ಸ್ ಎಷ್ಟು ಟೈಮ್ ಹೇಳ್ಕೊಟ್ಟಿದ್ದೆ. ಸೊ ಇದು ಹೋಮೋಲಾಗಸ್ ಸೀರೀಸ್ ಆಫ್ ಆಲ್ಕೀನ್ಸ್. ಅಬ್ಸರ್ವ್ ಮಾಡಿ, ಎಲ್ಲದಕ್ಕೂ CH2 ಡಿಫ್ರೆನ್ಸೇ ಇದೆ ಅಲ್ವಾ. ನೆಕ್ಸ್ಟು ಆಲ್ಕೈನ್ಸ್. ಆಲ್ಕೈನ್ಸ್ ಅಂದರೆ ಏನು? C2H2. ಓಕೆ, ನೆಕ್ಸ್ಟ್ ಒನ್ನು C3H4, ನೆಕ್ಸ್ಟ್ ಒನ್ನು C4H6, ನೆಕ್ಸ್ಟ್ ಒನ್ನು C5H8 ಅಲ್ವಾ. ಇನ್ನು ಎಷ್ಟೊಂದು ಆಲ್ಕೈನ್ಸ್ ಬರ್ಕೊಂಡು ಹೋಗ್ಬೋದು. ಇದೆಲ್ಲದಕ್ಕೂ ಏನು ಡಿಫ್ರೆನ್ಸು? CH2 ನೋಡಿ, C2 ಇದ್ದಿದ್ದು C3 ಆಯಿತು, H4 ಆಯಿತು, CH2 ನಾನು ಆ್ಯಡ್ ಮಾಡ್ಕೊಂಡು ಹೋಗ್ತಾ ಇದೆ, ನನಗೆ ನೆಕ್ಸ್ಟ್ ಮೆಂಬರ್ ಆಫ್ ದ ಹೋಮೋಲಾಗಸ್ ಸೀರೀಸ್ ಬರ್ತಾ ಇದೆ. ಓಕೆ, ಸೊ ಏನಕ್ಕೆ ಪ್ರಾಪರ್ಟೀಸ್ ಆಫ್ ಆಲ್ ದ ಕಾಂಪೌಂಡ್ಸ್ ಇನ್ ಅ ಹೋಮೋಲಾಗಸ್ ಸೀರೀಸ್ ಆರ್ ಸಿಮಿಲರ್. ಸೊ ನಾನು ಅದಕ್ಕೆ ಪ್ರಾಪರ್ಟೀಸ್ ಆಫ್ ಆಲ್ಕೇನ್ಸ್ ಅಂತ ಹೇಳಿದ್ರೆ ನಿಮಗೆ ಅರ್ಥ ಆಗಬೇಕು, ಈ ಇಡೀ ಹೋಮೋಲಾಗಸ್ ಸೀರೀಸಲ್ಲಿರೋ ಎಲ್ಲ ಆಲ್ಕೇನ್ಗಳಿಗೂ ಈ ಪ್ರಾಪರ್ಟೀಸ್ ಅಪ್ಲಿಕೇಬಲ್ ಅಂತ. ನಾವು ಹೋಮೋಲಾಗಸ್ ಸೀರೀಸ್ ಆಫ್ ಆಲ್ಕೈನ್ಸ್ ನೋಡಿದ್ವಿ. ಇದೇ ಥರ ನಾವು ಸಿಮಿಲರ್ಲಿ ಹೋಮೋಲಾಗಸ್ ಸೀರೀಸ್ ಆಫ್ ಆಲ್ಕೋಹಾಲ್ಸ್, ಹೋಮೋಲಾಗಸ್ ಸೀರೀಸ್ ಆಫ್ ಕೀಟೋನ್ಸ್, ಹೋಮೋಲಾಗಸ್ ಸೀರೀಸ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಅಂತಲೂ ಹೇಳ್ಬೋದು. ಓಕೆ, ಸೊ ಹೋಮೋಲಾಗಸ್ ಸೀರೀಸ್ ಆಫ್ ಆಲ್ಕೋಹಾಲ್ಸ್ ಅಂದರೆ ಏನು? CH3OH ಮೆಥನಾಲ್ ಆಯಿತು. ಓಕೆ, C2H5OH. ಓಕೆ, ಏನಿದು? ಎಥನಾಲ್ ಆಯಿತು. C3H7OH ಪ್ರೊಪೆನಾಲ್ ಆಯಿತು. ಸೊ ಆನ್. ಓಕೆ, ಕಾರ್ಬಾಕ್ಸಿಲಿಕ್ ಆಸಿಡ್ಸ್. ಕಾರ್ಬಾಕ್ಸಿಲಿಕ್ ಆಸಿಡ್ಸ್ದು ಹೋಮೋಲಾಗಸ್ ಸೀರೀಸ್ ಬರೆಯೋಣ. HCOH ಮೆಥನೋಯಿಕ್ ಆಸಿಡ್. ಓಕೆ, ಮೆಥನೋಯಿಕ್ ಆಸಿಡ್ ಆದಮೇಲೆ ಯಾವುದು? ಎಥನೋಯಿಕ್ ಆಸಿಡ್. ಏನದು? CH3COOH. ಅದಾದಮೇಲೆ ಯಾವುದು? ಪ್ರೊಪೆನೋಯಿಕ್ ಆಸಿಡ್, C2H5COOH ಅಲ್ವಾ. ಹೀಗೆ ಇದಾಗುತ್ತೆ. ಸೊ ನೋಡಿ, ಇದೇ ಥರ ನಾವು ಹೋಮೋಲಾಗಸ್ ಸೀರೀಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ಕರಿಬೋದು. ಏನು ನಾಪ್ಕ ಇಟ್ಕೊಳ್ಳಿ, ಮೇನ್ಲಿ ಈಚ್ ಆಫ್ ದೆಮ್ ಡಿಫರ್ ಬೈ ಅ CH2 ಗ್ರೂಪ್. ದೇರ್ ಕೆಮಿಕಲ್ ಪ್ರಾಪರ್ಟೀಸ್ ಆರ್ ದ ಸೇಮ್. ಓಕೆ, ಕೆಮಿಕಲ್ ಪ್ರಾಪರ್ಟೀಸ್ ಒಂದೇ ಇರೋದ್ರಿಂದ ನಾನು ಡಿಸ್ಕಸ್ ಮಾಡಬೇಕಾದ್ರೆ ಇನ್ ಜನರಲ್ ಆಗಿ ಮಾತಾಡ್ಬೋದು. ಇನ್ ಜನರಲ್ ಆಗಿ ನಾನು ಹೇಳ್ಬೋದು ಆಲ್ಕೋಹಾಲ್ಸ್ ಈ ಥರ ಬಿಹೇವ್ ಮಾಡುತ್ತೆ ಅಂತ. ಓಕೆ, ಸೊ ಇಫ್ ಆಲ್ ಆಫ್ ದೆಮ್ ಡಿಫರ್ ಬೈ ಅ CH2 ಗ್ರೂಪ್, ಪ್ರಾಪರ್ಟೀಸ್ ಆಫ್ ಹೋಮೋಲಾಗಸ್ ಸೀರೀಸ್ ಏನೇನಿದೆ ನೋಡೋಣ ಬನ್ನಿ. ಓಕೆ, ಸೊ ಪ್ರಾಪರ್ಟೀಸ್ ಆಫ್ ಅ ಹೋಮೋಲಾಗಸ್ ಸೀರೀಸ್ ಅಂತ ಹೇಳಿದ್ರೆ, ಈಚ್ ಆಫ್ ದ ಸೀರೀಸ್ ಡಿಫರ್ಸ್ ಫ್ರಮ್ ದ ಪ್ರಿಸೀಡಿಂಗ್ ಒನ್ ಬೈ ಅನ್ ಅಡಿಷನ್ ಆಫ್ ಅ CH2 ಗ್ರೂಪ್ ಅಂತ ನಾನು ಹೇಳ್ಬೋದು. ಒಂದು CH2 ಗ್ರೂಪ್ ಆ್ಯಡ್ ಮಾಡ್ತಾ ಇದ್ದೀನಿ ಅಂತ ನಾನು ಕ್ಲಿಯರ್ ಆಗಿ ಹೇಳ್ಕೊಟ್ಟೆ ಅಲ್ವಾ. ಈ CH2 ಗ್ರೂಪ್ ಆ್ಯಡ್ ಆಗ್ತಾ ಇದೆ ಅಂದರೆ ಕಾರ್ಬನ್ ಅಟಾಮಿಕ್ ಮಾಸ್ ಎಷ್ಟು? 12 ಅಲ್ವಾ. ಹೈಡ್ರೋಜನ್ದು 1, 2 ಹೈಡ್ರೋಜನ್ ಇದೆ. ಸೊ 1
ಪ್ಲಸ್ 1 ಎಷ್ಟಾಯಿತು 14. ಸೊ ಈಚ್ ಆಫ್ ದ ಮೆಂಬರ್ಸ್ ಇನ್ ಅ ಹೋಮೋಲಾಗಸ್ ಸೀರೀಸ್ ಅವೇ ಎಲ್ಲಾದ್ರದ್ದು 14 ಅಟಾಮಿಕ್ ಮಾಸ್ ಯೂನಿಟ್ಸ್ ಡಿಫ್ರೆನ್ಸ್ ಇದೆ. ಸೊ ಒಂದರ ಮಾಸನ್ನು ನೀವು ಇನ್ನೊಂದಕ್ಕೆ ಕಂಪೇರ್ ಮಾಡಿದ್ರೆ ಡಿಫ್ರೆನ್ಸ್ ಎಷ್ಟಿದೆ 14. ಓಕೆ, ನೆಕ್ಸ್ಟ್ ಏನು, ಆಲ್ ಮೆಂಬರ್ಸ್ ಆಫ್ ಅ ಹೋಮೋಲಾಗಸ್ ಸೀರೀಸ್ ಹ್ಯಾವ್ ದ ಸೇಮ್ ಜನರಲ್ ಫಾರ್ಮುಲಾ. ಆ ಜನರಲ್ ಫಾರ್ಮುಲಾ ಒಂದಿದೆ ಹೇಳದ್ನಲ್ವಾ, ಆಲ್ಕೇನ್ಸಿಗೆ ಜನರಲ್ ಫಾರ್ಮುಲಾ CnH2n+2 ಅಂತ. ಓಕೆ, ಜನರಲ್ ಫಾರ್ಮುಲಾ ಹಾಗೇ ಇದೆ. ಸಿಮಿಲರ್ಲಿ ನಾನು ಆಲ್ಕೇನ್ಸಿಗೆ ನಾನು CnH2n+2 ಅಂತ ಹೇಳಿದ್ರೆ ಆಲ್ಕೀನ್ಸಿಗೆ ಏನು CnH2n, ಆಲ್ಕೈನ್ಸಿಗೆ ಏನು CnH2n-2 ಅಲ್ವಾ. ಸೊ ಇದೇ ಥರ ನಾನು ಆಲ್ ಮೆಂಬರ್ಸ್ ಆಫ್ ದ ಹೋಮೋಲಾಗಸ್ ಸೀರೀಸ್ಗೂ ಒಂದು ಸೇಮ್ ಜನರಲ್ ಫಾರ್ಮುಲಾ ಇದೆ ಅಂತ ನಾನು ಹೇಳ್ಬೋದು. The physical properties of the members show a gradation in their properties as their molecular mass increases. ಸೊ ಮಾಸು 14 ಅಟಾಮಿಕ್ ಮಾಸ್ ಯೂನಿಟ್ಸ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆಯಲ್ವಾ, ಮಾಸು ಇನ್ಕ್ರೀಸ್ ಆಗ್ತಾ ಇದೆ, ಜೊತೆಗೆ ಏನಾಗ್ತಾ ಇದೆ, ಸೈಜು ಇನ್ಕ್ರೀಸ್ ಆಗ್ತಾ ಇದೆ. ಸೊ ಈ ಸೈಜು ಇನ್ಕ್ರೀಸ್ ಆಗ್ತಾ ಇದ್ದರೆ ಅದ್ರ ಬಾಯ್ಲಿಂಗ್ ಪಾಯಿಂಟು ಮೆಲ್ಟಿಂಗ್ ಪಾಯಿಂಟ್ ಇರುತ್ತಲ್ಲ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕೆ, ಜಾಸ್ತಿ ಕಾರ್ಬನ್ ಆಟಮ್ಗಳಿರೋದ್ರಿಂದ ಜಾಸ್ತಿ ಎನರ್ಜಿ ಕೊಟ್ಬಿಟ್ಟು ಅದನ್ನು ಬಾಯ್ಲ್ ಮಾಡಬೇಕು, ಜಾಸ್ತಿ ಎನರ್ಜಿ ಕೊಟ್ಬಿಟ್ಟು ಮೆಲ್ಟ್ ಮಾಡಬೇಕಾಗತ್ತೆ. ಓಕೆ, ಸೊ ಅದಕ್ಕೆ ಫಿಸಿಕಲ್ ಪ್ರಾಪರ್ಟಿ ಶೋ ಅ ಗ್ರೇಡೇಷನ್ ಅಂದರೆ ಇನ್ಕ್ರೀಸ್ ಅಂತ ಅರ್ಥ. ಕೆಮಿಕಲ್ ಪ್ರಾಪರ್ಟೀಸ್ ಆರ್ ವೆರಿ ಸಿಮಿಲರ್, ಅದಕ್ಕೆ ನಾವು ಹೋಮೋಲಾಗಸ್ ಸೀರೀಸ್ನ ನೋಡ್ತಾ ಇರೋದು. ಸೊ ದಿಸ್ ಈಸ್ ಹೋಮೋಲಾಗಸ್ ಸೀರೀಸ್ ಆಫ್ ಕಾರ್ಬನ್ ಕಾಂಪೌಂಡ್ಸ್. ಹೋಮೋಲಾಗಸ್ ಸೀರೀಸ್ ನೋಡಿದ್ಮೇಲೆ ನಮ್ಮ ನೆಕ್ಸ್ಟ್ ಟಾಪಿಕ್ಕು ನಾಮನ್ಕ್ಲೇಚರ್ ಅಂದರೆ ಏನು, ನಾಮಕರಣ ಮಾಡೋದು, ನೇಮಿಂಗ್. ಓಕೆ, ಸೊ ನೇಮಿಂಗನ್ನು ನಾನು ಸುಮ್ಮನೆ ನಾಮನ್ಕ್ಲೇಚರ್ ಅಂತ ಕರಿತೀನಿ. ಸೊ ನಮ್ಮ ಕಾರ್ಬನ್ ಕಾಂಪೌಂಡ್ಗಳಿದೆಯಲ್ಲ, ಆ ಕಾರ್ಬನ್ ಕಾಂಪೌಂಡ್ಗಳಿಗೆ ನಾವು ನಾಮಕರಣ ಮಾಡೋದು ಹೇಗೆ ಮಾಡಬೇಕು, ಏನು ಬೇಕೋ ಹೆಸರು ನಾವು ಇಡೋಂಗಿಲ್ಲ ಅಲ್ವಾ. ಸೊ ಕಾರ್ಬನ್ ಕಾಂಪೌಂಡ್ಗಳಿಗೆ ನಮಗೆ ಹೆಸರಿಡೋದಕ್ಕೆ ಕೆಲವು ರೂಲ್ಗಳಿದೆ ಅಥವಾ ನಾವು ಕೆಲವು ಸ್ಟೆಪ್ಗಳನ್ನು ಫಾಲೋ ಮಾಡಬೇಕು. ಸೊ ನಾನು ಯಾವುದೇ ಒಂದು ಕಾರ್ಬನ್ ಕಾಂಪೌಂಡನ್ನ ನಾನು ನೋಡಿದಾಗ ಫಸ್ಟ್ ಏನು ಮಾಡಬೇಕು, ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಎಷ್ಟಿದೆ ಅನ್ನೋದನ್ನು ಕಂಡುಹಿಡಿಬೇಕು. ಐಡೆಂಟಿಫೈ ದ ನಂಬರ್ ಆಫ್ ಕಾರ್ಬನ್ ಆಟಮ್ಸ್. ಸೊ ನಿಮಗೆ ಜ್ಞಾಪಕ ಇದೆಯಲ್ಲ, ಐಡೆಂಟಿಫೈ ದ ನಂಬರ್ ಆಫ್ ಕಾರ್ಬನ್ ಆಟಮ್ಸ್. ಸೊ 1 ಕಾರ್ಬನ್ ಆಟಮ್ ಇದ್ದರೆ ಏನು, ಮೆತ್ ಅಂತ ಹೇಳ್ತೀನಿ. 2 ಅಂದರೆ ಏನು, ಎತ್. 3 ಅಂದರೆ ಪ್ರಾಪ್ ಅಲ್ವಾ. ಇದೆಲ್ಲ ಇಷ್ಟೊತ್ತು ಹೇಳ್ಕೊಂಡು ಬರ್ತಾ ಇದ್ದೀನಿ ನಾನು ತಾನೇ. ಸೊ ಇದನ್ನೇ ನೀವು ಜ್ಞಾಪಕ ಇಟ್ಕೊಬೇಕು, ಎಷ್ಟು ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಇದೆ ಅನ್ನೋದನ್ನು ಗುರ್ತಿಡೀರಿ. ನೆಕ್ಸ್ಟ್ ಸ್ಟೆಪ್ ಏನು, ಫಂಕ್ಷನಲ್ ಗ್ರೂಪ್ ಈಸ್ ಇಂಡಿಕೇಟೆಡ್ ಬೈ ದ ಸಫಿಕ್ಸ್ ಆರ್ ದ ಪ್ರಿಫಿಕ್ಸ್. ಸೊ ಯಾವ ಫಂಕ್ಷನಲ್ ಗ್ರೂಪ್ ಇದೆ ಅನ್ನೋದನ್ನು ನೋಡಿ. ಓಕೆ, ಅದಕ್ಕೆ ಪ್ರಿಫಿಕ್ಸ್ ಕೊಡಬೇಕಾ, ಯಾವ ಫಂಕ್ಷನಲ್ ಗ್ರೂಪಿಗೆ ನಾವು ಪ್ರಿಫಿಕ್ಸ್ ಕೊಡಬೇಕು, ಹ್ಯಾಲೋಜನ್ಸ್ಗೆ ಅಲ್ವಾ, ಹ್ಯಾಲೋ ಅಂತ ನಾವು ಒಂದು ಪ್ರಿಫಿಕ್ಸ್ ಕೊಡಬೇಕು. ಸಫಿಕ್ಸ್ ಇದ್ದರೆ ಎಂಡಲ್ಲಿ ನಾವು ಸಫಿಕ್ಸ್ ಇದ್ದರೆ ಏನು ಮಾಡಬೇಕು, ಇಫ್ ದ ನೇಮ್ ಆಫ್ ದ ಫಂಕ್ಷನಲ್ ಗ್ರೂಪ್ ಇಸ್ ಟು ಬಿ ಗಿವನ್ ಆಸ್ ಎ ಸಫಿಕ್ಸ್ ಆಗಿ ಕೊಡಬೇಕು ಅಂದರೆ ದ ನೇಮ್ ಆಫ್ ದ ಕಾರ್ಬನ್ ಚೈನ್ ಈಸ್ ಮಾಡಿಫೈಡ್ ಬೈ ಡಿಲೀಟಿಂಗ್ ದ ಫೈನಲ್ ಇ ಆ್ಯಂಡ್ ಆ್ಯಡಿಂಗ್ ದ ಅಪ್ರೋಪ್ರಿಯೇಟ್ ಸಫಿಕ್ಸ್. ಸೊ ಒಂದು ಆಲ್ಕೇನ್ ಅಂತ ಒಂದಿತ್ತಲ್ವಾ, ಅದ್ರಲ್ಲಿ ಇರೋ ಲಾಸ್ಟ್ ಇ ಇದೆಯಲ್ಲ, ಆ ಇನ ನಾನು ಕಿತ್ತಾಕ್ಬಿಟ್ಟು ಅದ್ರದ್ದು ಒಂದು ಸಫಿಕ್ಸ್ ಆ್ಯಡ್ ಮಾಡ್ತಾ ಇದ್ದೀನಿ. ಯಾವ್ದು ಸಫಿಕ್ಸ್ ಕಲ್ತ್ವಿ, ಆಲ್, ಓನ್, ಓಯಿಕ್ ಆ್ಯಸಿಡ್ ಅಂತೆಲ್ಲ ಸಫಿಕ್ಸ್ಗಳನ್ನ ನೋಡಿದ್ವಲ್ಲ. ಸೊ ಆ ಸಫಿಕ್ಸ್ಗಳನ್ನ ನಾನು ಲಾಸ್ಟಲ್ಲಿ ಆ ಇ ಬದಲು ಬರೀಬೇಕು. ಓಕೆ, ಇಫ್ ದ ಕಾರ್ಬನ್ ಚೈನ್ ಇಸ್ ಅನ್ಸ್ಯಾಚುರೇಟೆಡ್ ಅಂದರೆ ಏನು, ಡಬಲ್ ಬಾಂಡ್ ಓಕೆ ಅಥವಾ ಟ್ರಿಪಲ್ ಬಾಂಡ್ ಇದ್ದರೆ ನಾನು ಏನ್ ಬದಲು ಈನ್ ಅಥವಾ ಐನ್ ಅಂತ ಬರೀಬೇಕು. ಓಕೆ, ಡಬಲ್ ಬಾಂಡ್ ಇದ್ದರೆ ಈನ್ ಅಂತ ಬರೀಬೇಕು, ಟ್ರಿಪಲ್ ಬಾಂಡ್ ಇದ್ದರೆ ಐನ್ ಅಂತ ಬರೀಬೇಕು. ಓಕೆ, ಸೊ ಈ ನಾಮನ್ಕ್ಲೇಚರ್ನ ಇಟ್ಕೊಂಡು ಕೆಲವು ಎಕ್ಸಾಂಪಲ್ಗಳನ್ನ ನೋಡೋಣ ಬನ್ನಿ. ಯಾವ್ಯಾವ ಎಕ್ಸಾಂಪಲ್ ನೋಡೋಣ. ಫಸ್ಟ್ ಒನ್ ಸಿಂಪಲ್. Identify the number of carbon atoms 4. ಓಕೆ, ಸ್ಯಾಚುರೇಟೆಡಾ ಅನ್ಸ್ಯಾಚುರೇಟೆಡಾ, ಸ್ಯಾಚುರೇಟೆಡ್. ಸೊ ಏನಂತ ಬರೀಬೇಕು, ಏನ್ ಅಂತ ಬರೀಬೇಕು. 4 ಇದ್ದರೆ ಏನು, ಬ್ಯೂಟ್ ಅಲ್ವಾ, ಏನ್. ಸೊ ಇದೇನಾಯಿತು, ಈ ಕಾಂಪೌಂಡ್ ಹೆಸರೇನು, ಬ್ಯೂಟೇನ್. ಸಿಂಪಲ್. ಓಕೆ, ಸೊ ಇದು ನಮ್ಮದು ಫಸ್ಟ್ ಎಕ್ಸಾಂಪಲ್. ನಾಮೆನ್ಕ್ಲೇಚರ್ ಕಂಟಿನ್ಯೂ ಮಾಡೋಣ. ಇದನ್ನು ನೀವು ಟ್ರೈ ಮಾಡಿ ಇದನ್ನು ನೇಮ್ ಮಾಡೋದಕ್ಕೆ ಏನು ಮಾಡಬೇಕು, ಫಸ್ಟು ಐಡೆಂಟಿಫೈ ದ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಎಷ್ಟಿದೆ. 1 2 3 4 5 6 7 ಇದ್ದರೆ ನಾನು ಏನಂತ ಇಡಬೇಕು, ಹೆಸರು ಹೆಪ್ಟ್ ಅಂತ ಇಡಬೇಕು. ಓಕೆ, ಹೆಪ್ಟ್.
ಸ್ಯಾಚುರೇಟೆಡಾ ಅನ್ಸ್ಯಾಚುರೇಟೆಡಾ? ಅನ್ಸ್ಯಾಚುರೇಟೆಡ್. ಯಾಕೆ? ಡಬಲ್ ಬಾಂಡ್ ಇದೆ. ಡಬಲ್ ಬಾಂಡ್ ಇದ್ದರೆ ಏನು ಹೇಳಬೇಕು ನಾನು? ಈನ್ ಅಂತ ಹೇಳಬೇಕು, ಹೆಪ್ಟೀನ್. ಸೊ ಹೆಪ್ಟೀನ್ ಫಾರ್ಮುಲಾ ಏನು? C7H14. ಓಕೆ, ಸೊ ಇದು ನಮ್ಮದು ಹೆಪ್ಟೀನ್ ಆಯಿತು. ನೆಕ್ಸ್ಟ್ ಒಂದನ್ನು ನೇಮ್ ಮಾಡೋಣ ಬನ್ನಿ. ಇದನ್ನು ನೇಮ್ ಮಾಡಬೇಕಂದ್ರೆ ಫಸ್ಟ್ ಸ್ಟೆಪ್, ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಎಷ್ಟು? 1 2 3 4 5 6 ಇದೆ. 6 ಕಾರ್ಬನ್ ಆಟಮ್ಸ್ ಇದ್ದರೆ ಏನಂತ ಬರೀಬೇಕು ನಾನು? ಹೆಕ್ಸ್. ಸ್ಯಾಚುರೇಟೆಡಾ ಅನ್ಸ್ಯಾಚುರೇಟೆಡಾ? ಅನ್ಸ್ಯಾಚುರೇಟೆಡು. ಟ್ರಿಪಲ್ ಬಾಂಡ್ ಇದೆ. ಏನಂತ ಟ್ರಿಪಲ್ ಬಾಂಡ್ ನಾನು ಏನು ಹೇಳಬೇಕು? ಐನ್ ಅಂತ ಹೇಳಬೇಕು. ಸೊ ಹೆಕ್ಸ್ ಐನ್. ಫಾರ್ಮುಲಾ ಏನು ಹೆಕ್ಸ್ ಐನ್ದು? C6H10. ಓಕೆ, ಸೊ ಇದು ನಮ್ಮದು ಹೆಕ್ಸ್ ಐನ್. ಸೊ ಈ ಥರ ನಾವು ಏನು ಸ್ಟೆಪ್ಸು? ಲುಕ್ ಎಟ್ ದ ನಂಬರ್ ಆಫ್ ಕಾರ್ಬನ್ ಆಟಮ್ಸ್, ಸಿ ಇಫ್ ಇಟ್ಸ್ ಸ್ಯಾಚುರೇಟೆಡ್ ಆರ್ ಅನ್ಸ್ಯಾಚುರೇಟೆಡ್. ಈ ಥರ ನಾವು ನಾಮಕರಣ ಮಾಡ್ಬೋದು ಇದಕ್ಕೆ. ಇವಾಗ ಫಂಕ್ಷನಲ್ ಗ್ರೂಪ್ಸ್ ಇದ್ದರೆ ಹೇಗೆ ಮಾಡೋದನ್ನ ನೋಡೋಣ ಬನ್ನಿ. ಈಗ ನಿಮಗೆ ನಾಮನ್ಕ್ಲೇಚರ್ ಕ್ವೆಶನ್ಸ್ ಕೇಳಿದಾಗ ಫುಲ್ಲು, ನಾನು ಲಾಸ್ಟ್ ಟೈಮ್ ಬರೆದಾಗ ಫುಲ್ ಸ್ಟ್ರಕ್ಚರು ಬರೀತಾರೆ ಕೆಲವು ಸಲ, ಅಥವಾ ಈ ಥರ ಫಾರ್ಮುಲಾನು ಕೊಡ್ತಾರೆ. ಏನಾದರೂ ನಮ್ಮ ಮಾಡಬೇಕಾಗಿರೋ ಸ್ಟೆಪ್ಸ್ ಚೇಂಜ್ ಆಗುತ್ತಾ? ಏನೂ ಚೇಂಜ್ ಆಗಲ್ಲ. ಫಸ್ಟ್ ಸ್ಟೆಪ್ ಏನು? ಐಡೆಂಟಿಫೈ ದ ನಂಬರ್ ಆಫ್ ಕಾರ್ಬನ್ ಆಟಮ್ಸ್. ಸೊ ಇಫ್ ಐ ಐಡೆಂಟಿಫೈ ದ ನಂಬರ್ ಆಫ್ ಕಾರ್ಬನ್ ಆಟಮ್ಸ್, ಎಷ್ಟಿದೆ? 5 ಇದೆ ಇಲ್ಲಿ ಕಾರ್ಬನ್ನು, ಇಲ್ಲಿ 6 ಇದೆ. ಟೋಟಲ್ ಎಷ್ಟಿದೆ? 6 ಇದೆ. 6 ಅಂದರೆ ನಾನು ಹೇಗೆ ಸ್ಟಾರ್ಟ್ ಮಾಡಬೇಕು? ಎಕ್ಸ್ ಏನಂತ ಬರಿಬೋದು, ಯಾಕೆ 6 ಇದೆ. ಇವಾಗ ಏನು ಮಾಡಬೇಕು ನಾನು? ಫಂಕ್ಷನಲ್ ಗ್ರೂಪ್ ಏನಿದೆ ಅನ್ನೋದು ನೋಡ್ಬೇಕು. ಯಾವ ಫಂಕ್ಷನಲ್ ಗ್ರೂಪ್ ಇದೆ? COH. COH ಯಾವ ಫಂಕ್ಷನಲ್ ಗ್ರೂಪು? ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಕಾರ್ಬಾಕ್ಸಿಲಿಕ್ ಆ್ಯಸಿಡ್ದು ನಾನು ಏನು ಸಫಿಕ್ಸು? ಓಯಿಕ್ ಆ್ಯಸಿಡ್ ಹೇಳ್ಕೊಟ್ಟಿದ್ನಲ್ವಾ? ಸೊ ನಾನು ಏನು ಮಾಡಬೇಕು? ಸಫಿಕ್ಸ್ ಆ್ಯಡ್ ಮಾಡೋದಕ್ಕೆ ಲಾಸ್ಟಲ್ಲಿರೋ ಈನ ನಾನು ತೆಗಿಬೇಕು. ತೆಗೆದ್ಬಿಟ್ಟು ಆ ಸಫಿಕ್ಸ್ನ ಆ್ಯಡ್ ಮಾಡಬೇಕು. ಹೇಗೆ ಆ್ಯಡ್ ಮಾಡ್ತೀನಿ? ಓಯಿಕ್ ಆ್ಯಸಿಡ್, ಹೆಕ್ಸನೋಯಿಕ್ ಆ್ಯಸಿಡ್ ಆಯಿತು. ಓಕೆ, ದಿಸ್ ಇಸ್ ದ ಸ್ಟೆಪ್ಸ್ ಫಾಲೋಡ್ ಇನ್ ನಾಮನ್ಕ್ಲೇಚರ್. ಲಾಸ್ಟಲ್ಲಿ ಇದ್ದಿದ್ದು ಈನ ತೆಗೆದ್ಬಿಟ್ಟು ನಾನು ಸಫಿಕ್ಸ್ನ ಹಾಕಿದೆ. ಓಕೆ, ಇದನ್ನು ನೋಡೋಣ ಬನ್ನಿ. ಸ್ಟೆಪ್ಸ್ ಏನು? ಎಷ್ಟು ಕಾರ್ಬನ್ ಆಟಮ್ ಇದೆ? 7 ಇದೆ ಅಲ್ವಾ? 7 ಇದ್ರೆ ಏನು? ಹೆಪ್ಟ್ ಅಂತ ಬರೀಬೋದು. ಹೆಪ್ಟೇನ್ ಅಂತೇನೋ ಒಂದು ಇರಬೇಕು ಅಂತ ಗೊತ್ತು. ಇವಾಗ ಯಾವ ಫಂಕ್ಷನಲ್ ಗ್ರೂಪ್ ಅಣ್ಣ? OH. OH ಯಾವ ಫಂಕ್ಷನಲ್ ಗ್ರೂಪು? ಆಲ್ಕೋಹಾಲ್. ಏನು ಸಫಿಕ್ಸು? ಆಲ್ ಅಲ್ವಾ? ಸೊ ಆಲ್ ಬರೀಬೇಕು ಅಂತ ನಾನು ಲಾಸ್ಟಲ್ಲಿರೋ ಈನ ತೆಗೆದ್ಬಿಟ್ಟು ಲಾಸ್ಟಲ್ಲಿ OL ಬರಿತೀನಿ. ಸೊ ಏನಾಯಿತು ಈ ಕಾಂಪೌಂಡು? ಹೆಪ್ಟನಾಲ್ ಆಯಿತು. ಓಕೆ, ಸೊ ದಿಸ್ ಇಸ್ ಹೌ ವಿ ಡೂ ನಾಮನ್ಕ್ಲೇಚರ್. ನಾಮನ್ಕ್ಲೇಚರ್ ಪ್ರಶ್ನೆಗಳಲ್ಲಿ ಉಲ್ಟಾನು ಕೇಳ್ಬೋದು. ಏನು ಉಲ್ಟಾ? ಲಾಸ್ಟಲ್ಲಿ ನಾನು ಸ್ಟ್ರಕ್ಚರ್ ಕೊಟ್ಬಿಟ್ಟು ಹೆಸರಿಡಿ ಅಂತ ಇದ್ದೆ, ಇವಾಗ ಹೆಸರು ಕೊಟ್ಬಿಟ್ಟು ಸ್ಟ್ರಕ್ಚರ್ ಬರೀರಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ಸೊ ಬ್ರೋಮೋಪೆಂಟೇನ್. ಬ್ರೋಮೋ ಅಂದರೆ ಯಾವ ಫಂಕ್ಷನಲ್ ಗ್ರೂಪು? ಹ್ಯಾಲೋಜನ್ ಫಂಕ್ಷನಲ್ ಗ್ರೂಪ್. ಬ್ರೋಮೀನ್ ಇರಬೇಕು. ಪೆಂಟೇನ್ ಅಂದರೆ ಎಷ್ಟು ಕಾರ್ಬನ್ ಆಟಮ್? ಪೆಂಟ್, 5 ಕಾರ್ಬನ್ ಆಟಮ್ ಇರಬೇಕು. ಬರೆಯೋಣ. ಪೆಂಟೇನ್ ಎಷ್ಟು ಕಾರ್ಬನ್ ಆಟಮು? 5. 1 2 3 4 5 ಅಲ್ವಾ? ಯಾವ ಫಂಕ್ಷನಲ್ ಗ್ರೂಪು? ಬ್ರೋಮೋ. ಸೊ BR, ಹ್ಯಾಲೋಜನ್. ಬ್ರೋಮೋ ಬರೆದೆ. ಓಕೆ, ಸೊ ನಾನು ಹೇಳಿಕ್ಕೆ ಕೊಟ್ಟಿದ್ದೆ ಹ್ಯಾಲೋಜನ್ಸ್ ಅಂದರೆ ಅದಕ್ಕೆ ನಾನು ಪ್ರಿಫಿಕ್ಸ್ ಹಾಕ್ತೀನಿ ಅಂತ. ಮಿಕ್ಕಿದ್ದಕ್ಕೆ ಹೈಡ್ರೋಜನ್ ಬರೆಯೋಣ. ಈಗ ನಾನು ನಿಮಗೆ ಕೇಳೋ ಎಕ್ಸ್ಟ್ರಾ ಕ್ವೆಶನ್ನು, ಈ ಬ್ರೋಮೋಪೆಂಟೇನ್ಗೆ ನೀವು ಎಷ್ಟು ಐಸೋಮರ್ಗಳನ್ನು ಬರೀಬೋದು? ಐಸೋಮರ್ ಅಂದರೆ ಏನು? ಸೇಮ್ ಫಾರ್ಮುಲಾ, ಬಟ್ ಏನಿದ್ರು ಫಾರ್ಮುಲಾ ಬ್ರೋಮೋಪೆಂಟೇನ್ದು? C5H11Br. ಇದು ಬ್ರೋಮೋಪೆಂಟೇನ್ ಫಾರ್ಮುಲಾ. ಇದು ಒಂದೇ ಫಾರ್ಮುಲಾಗೆ ಎಷ್ಟು ಐಸೋಮರ್ಸ್ ಬರೀಬೋದು, ಅಂದರೆ ಬೇರೆ ಸ್ಟ್ರಕ್ಚರ್ ಯಾವ್ದು ಬರೀಬೋದು ಅನ್ನೋದು ಪ್ರಶ್ನೆ. ಬನ್ನಿ ನಾವೀಗ ಬ್ರೋಮೋಪೆಂಟೇನ್ದು ಐಸೋಮರ್ಗಳನ್ನು ಬರೆಯೋಣ. ಓಕೆ, ಸೊ 1 ಐಸೋಮರ್ ಹೇಗೆ ಬರೀಬೋದು ನಾನು? ಈ ಪೆಂಟೇನ್ದನ್ನು ನಾನು ಹೀಗೆ ಬರೀಬೋದಲ್ವಾ? ಹೀಗೆ ಬರೆದ್ಬಿಟ್ಟು ಇಲ್ಲಿ BR ಹಾಕ್ಬೋದು ನಾನು. ಅಬ್ಸರ್ವ್ ಮಾಡಿ, ಇದ್ರದ್ದು ಫಾರ್ಮುಲಾ ಅದ್ರದ್ದು ಫಾರ್ಮುಲಾ ಒಂದೇ ಇದೆಯಾ ಅಂತ. ಸೊ ಈ ಥರ ನಾವೊಂದು ಐಸೋಮರ್ ಬರೀಬೋದು. ಇನ್ನೊಂದು ಐಸೋಮರ್ ಹೇಗೆ ಬರೀಬೋದು? 4 ಈ ಥರ ಬರೆದ್ಬಿಟ್ಟು, 1 ಈ ಥರ ಬರೆದ್ಬಿಟ್ಟು
ಇಲ್ಲಿ ಬಿ ಆರ್ ಬರಿಬೋದು ನಾನು. ಇಲ್ಲಿ ಬಿ ಆರ್ ಬರೆದ್ಬಿಟ್ಟು ಇಲ್ಲಿ 2 ಹೈಡ್ರೋಜನ್ ಹಾಕಿ ಈ ಥರನೂ ನಾವೊಂದು ಬರಿಬೋದು ಅಲ್ವಾ. ಸೊ ಇದೇ ಥರ ನಾವು ಎಷ್ಟೊಂದು ಐಸೋಮರ್ಗಳನ್ನು ಬರೀಬೋದು ಈ ಬ್ರೋಮೋಪೆಂಟೇನ್ಗೆ. ಇದು ನಿಮಗೆ ಹೋಮ್ವರ್ಕ್. ವಿಡಿಯೋ ಪಾಸ್ ಮಾಡಿಬಿಟ್ಟು ಟೋಟಲ್ ನಂಬರ್ ಆಫ್ ಎಷ್ಟು ಐಸೋಮರ್ಗಳನ್ನು ನಾನು ಬರಿಬೋದು ಅನ್ನೋದನ್ನು ನೀವೇ ಟ್ರೈ ಮಾಡಿ. ಟ್ರೈ ಮಾಡಿದ್ರ ಬ್ರೋಮೋಪೆಂಟೇನ್ದೆಲ್ಲ ಐಸೋಮರ್ಸ್ ಬರೆಯೋದಕ್ಕೆ. ಸೊ ಬ್ರೋಮೋಪೆಂಟೇನ್ದು ಸ್ಟ್ರಕ್ಚರಲ್ ಐಸೋಮರ್ಸ್ ಆರ್ ಪಾಸಿಬಲ್. ಟೋಟಲ್ ಎಷ್ಟಿದೆ ನಾನು ಆನ್ಸರ್ ಕೊಡ್ತೀನಿ. 8 ಐಸೋಮರ್ಗಳಿದೆ. ಅದೆಲ್ಲಾದ್ರೂ ಸ್ಟ್ರಕ್ಚರ್ಗಳನ್ನ ಕಂಡುಹಿಡಿಯೋದು ನಿಮ್ಮ ಕೆಲಸ. ಈಗ ಬನ್ನಿ ನಾವು ನೆಕ್ಸ್ಟ್ ಟಾಪಿಕ್ಗೆ ಹೋಗೋಣ. ನಾವು ಇಲ್ಲಿವರೆಗೂ ಕಾರ್ಬನ್ ಏನೇನು ನೋಡಿದ್ವಿ, ಅದ್ರ ಸ್ಟ್ರಕ್ಚರು, ಹೈಡ್ರೋಕಾರ್ಬನ್ಸು, ಅದು ಮತ್ತು ಫಿಸಿಕಲ್ ಪ್ರಾಪರ್ಟೀಸು, ಆಲೋಟ್ರೋಪ್ಸು, ಹಾಗೆ ಹೀಗೆ ಅಂತ ಬರೀ ಅದ್ರದ್ದು ಫಿಸಿಕಲ್ ನೇಚರ್ ಬಗ್ಗೆ ಮಾತಾಡ್ತಾ ಬಂದಿದ್ವಿ. ಇವಾಗ ಬನ್ನಿ ಕೆಮಿಕಲ್ ಪ್ರಾಪರ್ಟೀಸ್ನ ನೋಡೋಣ. ಓಕೆ, ಫಸ್ಟ್ ಕೆಮಿಕಲ್ ಪ್ರಾಪರ್ಟಿ ಏನು? ಕಂಬಷನ್ ಆಫ್ ಕಾರ್ಬನ್. ಕಂಬಷನ್ ಆಫ್ ಕಾರ್ಬನ್ ಅಂದರೆ ಏನು? ಕಾರ್ಬನ್ನ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಅದನ್ನು ಉರಿಯೋದನ್ನು ಕಂಬಷನ್ ಅಂತ ಕರಿತೀವಿ. ಸೊ ಕಾರ್ಬನ್ನ ಕಂಬಸ್ಟ್ ಮಾಡಿದಾಗ ಏನಾಗುತ್ತೆ? ಕಾರ್ಬನ್ ಇನ್ ಆಲ್ ಇಟ್ಸ್ ಆಲೋಟ್ರೋಪಿಕ್ ಫಾರ್ಮ್ಸ್ ಬರ್ನ್ಸ್ ಟು ಗಿವ್ ಕಾರ್ಬನ್ ಡೈಆಕ್ಸೈಡ್ ಅಲಾಂಗ್ ವಿತ್ ದ ರಿಲೀಸ್ ಆಫ್ ಹೀಟ್ ಆ್ಯಂಡ್ ಲೈಟ್. ಸೊ ಕಾರ್ಬನ್ನ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಯಾವುದೇ ಆಲೋಟ್ರೋಪಿಕ್ ಫಾರ್ಮಲ್ಲಿ ಇರಲಿ, ಓಕೆ, ಅದನ್ನು ನಾನು ಕಂಬಸ್ಟ್ ಮಾಡಿದಾಗ ಏನು ಸಿಗುತ್ತೆ? ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಸಿಗುತ್ತೆ. ಜೊತೆಗೆ ವೆರಿ ಇಂಪಾರ್ಟೆಂಟ್ ಏನು? ಹೀಟ್ ಆ್ಯಂಡ್ ಲೈಟ್ ಸಿಗುತ್ತೆ. ಇಲ್ಲಿ ನೋಡಿ ಕೋಲ್ ಇಟ್ಟಿದ್ದೀನಿ ಇಲ್ಲಿ. ಇದನ್ನೇನು? ಇದೆಲ್ಲ ನೀವು ಕಲ್ತಿರ್ತೀರ ಅಲ್ವಾ, ಅದು ಹೇಗೆ ಪ್ರಾಣಿಗಳು ವೆಜಿಟೇಷನ್ ಡಿಕಂಪೋಸ್ ಆಗ್ಬಿಟ್ಟು ನಮಗೆ ಕೋಲ್ ಸಿಗುತ್ತೆ ಅಂತೆಲ್ಲ ನೀವು ಹಿಂದಿನ ತರಗತಿಗಳಲ್ಲೆಲ್ಲ ಓದಿರ್ತೀರ ಅಲ್ವಾ. ಇದನ್ನೇ ತಾನೇ ನಾವು ಯೂಸ್ ಮಾಡೋದು ನಮ್ಮ ಎಲೆಕ್ಟ್ರಿಸಿಟಿ, ಓಕೆ, ಅದನ್ನೆಲ್ಲ ಪ್ರೊಡ್ಯೂಸ್ ಮಾಡೋದಕ್ಕೆ ನಾವು ಇದೇ ಕೋಲನ್ನು ಯೂಸ್ ಮಾಡೋದು. ಈ ಕೋಲನ್ನು ನಾವು ಬರ್ನ್ ಮಾಡಿದಾಗ, ಕಂಬಸ್ಟ್ ಮಾಡಿದಾಗ ಕಾರ್ಬನ್ ಡೈಆಕ್ಸೈಡ್ ಕೊಡುತ್ತೆ, ಜೊತೆಗೆ ಸಿಕ್ಕಾಪಟ್ಟೆ ಹೀಟ್ ಕೊಡುತ್ತೆ. ಈ ಹೀಟ್ ಜನ್ರೇಟ್ ಮಾಡೋದನ್ನ ನಾವು ವಿ ಯೂಸ್ ದಟ್ ಟು ಜನ್ರೇಟ್ ಎಲೆಕ್ಟ್ರಿಸಿಟಿ. ಇದನ್ನ ಬರ್ನ್ ಮಾಡಿಬಿಟ್ಟು ಇಸ್ತ್ರಿನೂ ಮಾಡ್ತಿರ್ತಾನೆ, ಬಟ್ಟೆಗಳನ್ನು ಐರನ್ ಮಾಡ್ತೀವಿ. ಜೊತೆಗೆ ಫಸ್ಟ್ ಟ್ರೈನ್ಗಳೆಲ್ಲ ಫುಲ್ಲು ಕೋಲನ್ನೇ ಬರ್ನ್ ಮಾಡಿಬಿಟ್ಟು ಆ ಟ್ರೈನ್ಗಳನ್ನೆಲ್ಲ ಓಡಿಸ್ತಾ ಇದ್ರು. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಪ್ರಾಪರ್ಟಿ ಆಫ್ ಕಾರ್ಬನ್ ಏನು? ಅದನ್ನು ನಾನು ಅದಕ್ಕೆ ನಾನು ಬೆಂಕಿ ಹಚ್ಚಿದ್ರೆ, ಅದನ್ನು ನಾನು ಉರಿಸಿದ್ರೆ ಹೀಟ್ ಆ್ಯಂಡ್ ಲೈಟ್ ಕೊಡುತ್ತೆ. ಇದನ್ನೇ ನಾವು ಯೂಸ್ ಮಾಡಿಬಿಟ್ಟು ಫಾಸಿಲ್ ಫ್ಯೂಯಲ್ಸ್ ಅಂತೆಲ್ಲ ಹೇಳ್ತಿರ್ತೀವಲ್ಲ, ಕಾರ್ಬನ್ ಡೈಆಕ್ಸೈಡ್ ಕೊಡುತ್ತೆ. ಈ ಕಾರ್ಬನ್ ಡೈಆಕ್ಸೈಡು ಇಸ್ ಹಾರ್ಮ್ಫುಲ್ ಫಾರ್ ದ ಎನ್ವೈರನ್ಮೆಂಟ್ ತಾನೇ, ಕೇಳಿದ್ದೀರಾ? ಸೊ ಹಾಗಾಗಿ ನಾವು ಈ ಕೋಲನ್ನು ಯೂಸಿಂಗ್ ಕೋಲ್ ಫಾರ್ ಆ್ಯಸ್ ಎ ಫ್ಯೂಯಲ್, ಇದನ್ನು ನಾವು ಫ್ಯೂಯಲ್ ಆಗಿ ಯೂಸ್ ಮಾಡ್ತೀವಲ್ಲ, ಅದನ್ನು ನಾವು ಕಡಿಮೆ ಮಾಡಬೇಕು ಅಂತ ಅದಕ್ಕೆ ಹೇಳೋದು. ಯಾಕೆ? ಇಟ್ ಪ್ರೊಡ್ಯೂಸಸ್ ಕಾರ್ಬನ್ ಡೈಆಕ್ಸೈಡ್ ವಿಚ್ ಈಸ್ ಹಾರ್ಮ್ಫುಲ್. ಓಕೆ, ಸೊ ಇದು ಕಂಬಷನ್. ಸೊ ನಾನು ಲಾಸ್ಟ್ ಸ್ಲೈಡಲ್ಲಿ ಕಂಬಷನ್ ಆಫ್ ಕೋಲ್, ಬರೀ ಕೋಲನ್ನು ನಾನು ಕಂಬಸ್ಟ್ ಮಾಡಿದಾಗ ನನಗೆ ಕಾರ್ಬನ್ ಡೈಆಕ್ಸೈಡ್ ಸಿಗುತ್ತೆ ಅಂತ ಹೇಳಿದ್ದೆ. ಇವಾಗ ಕಂಬಷನ್ ಆಫ್ ಕಾರ್ಬನ್ ಕಾಂಪೌಂಡ್ಸ್ ನೋಡಬೇಕು ಅಂದರೆ, ಇಷ್ಟೊತ್ತು ನೋಡ್ಕೊಂಡು ಬಂದಿದ್ವಲ್ಲ ಕಾರ್ಬನ್ ಕಾಂಪೌಂಡ್ಗಳನ್ನೆಲ್ಲ, ಇದನ್ನು ನಾನು ಕಂಬಸ್ಟ್ ಮಾಡಿದ್ರೆ ಏನಾಗುತ್ತೆ? ದೇ ರಿಲೀಸ್ ಹೀಟ್ ಆ್ಯಂಡ್ ಲೈಟ್, ವೆರಿ ಇಂಪಾರ್ಟೆಂಟ್, ಆ್ಯಂಡ್ CO2 ಆ್ಯಂಡ್ ವಾಟರ್. ಓಕೆ, ಸೊ ಈ CO2 ಮತ್ತು ವಾಟರ್ನು ಕೊಡುತ್ತೆ. ಫಸ್ಟ್ ಒಂದು ನೋಡಿ, ಕಂಬಷನ್ ಆಫ್ ಮೀಥೇನ್, CH4 ಅಂದರೆ ಮೀಥೇನ್ ಅಲ್ವಾ. ಈ ಮೀಥೇನಿಗೆ ನಾನು ಬೆಂಕಿ ಹಚ್ಚಿದ್ದು ಬರ್ನ್ ಮಾಡಿದ್ರೆ ಏನು ಸಿಗುತ್ತೆ? ಕಂಬಸ್ಟ್ ಮಾಡಿದ್ರೆ ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ವಾಟರ್ ಸಿಗುತ್ತೆ. ಓಕೆ, CO2 + H2O ಜೊತೆಗೆ ವೆರಿ ಇಂಪಾರ್ಟೆಂಟ್ ಹೀಟ್ ಆ್ಯಂಡ್ ಲೈಟು ಬಂತು ನನಗೆ ಈ ರಿಯಾಕ್ಷನಲ್ಲಿ. ನೆಕ್ಸ್ಟ್ ಒನ್ ಏನು? CH3 CH2OH. ಏನಿದು? ಎಷ್ಟು ಕಾರ್ಬನ್ ಆಟಮ್ ಇದೆ? 2. ಯಾವ ಫಂಕ್ಷನಲ್ ಗ್ರೂಪು? OH ಆಲ್ಕೋಹಾಲ್. ಸೊ ಎಥೆನಾಲ್ ಅಲ್ವಾ. ಈ ಎಥನಾಲ್ನು ನಾನು ಬರ್ನ್ ಮಾಡಿದ್ರೆ ಏನು ಸಿಗುತ್ತೆ? CO2 H2O, ಹೀಟ್ ಆ್ಯಂಡ್ ಲೈಟ್ ಸಿಗುತ್ತೆ. ಸೊ ದಟ್ ಈಸ್ ವೈ ಕಾರ್ಬನ್ ಕಂಬಸ್ಟ್ ಆಗೋದ್ರಿಂದ ಇಟ್ ಈಸ್ ದ ಮೋಸ್ಟ್ ವೈಡ್ಲಿ ಯೂಸ್ಡ್ ಫ್ಯೂಯಲ್. ಓಕೆ, ಕಾರ್ಬನನ್ನು ಫ್ಯೂಯಲ್ ಆಗಿ ಎಲ್ಲ ಕಡೆ ಯೂಸ್ ಮಾಡ್ತಾರೆ. ನಾವು ವೆಲ್ಡಿಂಗ್ ಮಾಡ್ತಾರಲ್ವ ಒಂದು ಬೆಂಕಿ ಬರೋದಕ್ಕೆ, ಅಲ್ಲಿ ಆ ಪ್ರೋಪೇನ್ ಗ್ಯಾಸನ್ನು ಯೂಸ್ ಮಾಡ್ತಾರೆ. ಅಪಾನ್ ಕಂಬಷನ್ ತುಂಬ ಹೀಟ್ ಆ್ಯಂಡ್ ಲೈಟ್ ಈ ಕಾರ್ಬನ್ ಕೊಡುತ್ತೆ. ಓಕೆ, ಸೊ ದಟ್ ಈಸ್ ವೈ ಇಟ್ ಈಸ್ ವೈಡ್ಲಿ ಯೂಸ್ಡ್ ಆಸ್ ಎ ಫ್ಯೂಯಲ್. ಈಗ ಈ ರಿಯಾಕ್ಷನ್ನ ನೋಡಿ, ಬ್ಯಾಲೆನ್ಸ್ ಆಗಿದೆಯಾ? ಇಲ್ಲಿ ನೋಡಿ, 1 2 ಕಾರ್ಬನ್ ಇದೆ, ಇಲ್ಲಿ ಒಂದೇ ಒಂದು ಕಾರ್ಬನ್ ಇದೆ. ಸೊ ನೀವು ಈ ರಿಯಾಕ್ಷನ್ನ ನೀವು ಬ್ಯಾಲೆನ್ಸ್ ಮಾಡಬೇಕು. ಬೇಗ ವಿಡಿಯೋನ ಪಾಸ್ ಮಾಡಿ ಬ್ಯಾಲೆನ್ಸ್ ಮಾಡಿ. ಬ್ಯಾಲೆನ್ಸ್ ಮಾಡಿದರೆ ನಿಮಗೆ ಇದು ಬರಬೇಕು. ಏನು ಬರಬೇಕು? CH3 CH2OH + 3O2 + 2CO2 + 3H2O ಅಂತ ಬರಬೇಕು. ಓಕೆ, ಸೊ ದಿಸ್ ಇಸ್ ದ ಬ್ಯಾಲೆನ್ಸ್ಡ್ ಕೆಮಿಕಲ್ ರಿಯಾಕ್ಷನ್. ಕಂಬಷನ್ ಆಫ್ ಕಾರ್ಬನ್ ಕಾಂಪೌಂಡ್ಸ್ ಬಗ್ಗೆನೇ ಮಾತಾಡ್ತಾ ಇದ್ದಾಗ ನಾನು ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್, ಬರೀ ಸಿಂಗಲ್ ಬಾಂಡ್ ಇರೋದನ್ನು
ನಾನು ಕಂಬಸ್ಟ್ ಮಾಡಿದ್ರೆ ನನಗೆ ಕ್ಲೀನ್ ಫ್ಲೇಮ್ ಸಿಗುತ್ತೆ, ಅಂದರೆ ಬರೀ ಬೆಂಕಿ ಸಿಗುತ್ತೆ. ಅದೇ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ನ ಮಾಡಿದ್ರೆ ಎಲ್ಲೋ ಬೆಂಕಿ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಕಪ್ ಹೊಗೆ ಬರುತ್ತೆ, ಲಾಟ್ಸ್ ಆಫ್ ಬ್ಲ್ಯಾಕ್ ಸ್ಮೋಕ್, ರಿಸಲ್ಟಿಂಗ್ ಇನ್ ಎ ಸೂಟಿ ಡೆಪಾಸಿಟ್. ಸೂಟಿ ಅಂದರೆ ಒಂಥರ ಬ್ಲ್ಯಾಕ್ ಡೆಪಾಸಿಟ್. ಓಕೆ, ಅನ್ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ಸ್ನ ಬೆಂಕಿ ಹಚ್ಚಿದ್ರೆ ನೀವು ಆಮೇಲೆ ಬೆಂಕಿ ಹಚ್ಚಿರೋ ಜಾಗ ನೋಡಿದ್ರೆ ಫುಲ್ಲು ಲೈಕ್ ಕಪ್ಪು ಪೌಡರ್ ಥರ ಕಪ್ಪು ರಿಮೇನ್ ಇರುತ್ತೆ. ಅದನ್ನೇ ನಾವು ಸೂಟಿ ಡೆಪಾಸಿಟ್ ಅಂತ ಹೇಳ್ತೀವಿ. ಸೊ ನಾನು ಏನು ಹೇಳಿದೆ, ಕಾರ್ಬನ್ ಕಾಂಪೌಂಡ್ಸ್ ಅಪಾನ್ ಕಂಬಷನ್ ಗಿವ್ ಕಾರ್ಬನ್ ಡೈಆಕ್ಸೈಡ್, ವಾಟರ್, ಹೀಟ್ ಆ್ಯಂಡ್ ಲೈಟ್. ಈ ಹೀಟ್ ಆ್ಯಂಡ್ ಲೈಟ್ ಕೊಡೋದ್ರಿಂದನೇ ಇಟ್ ಇಸ್ ದ ಮೋಸ್ಟ್ ವೈಡ್ಲಿ ಯೂಸ್ಡ್ ಫ್ಯೂಯಲ್. ಆದರೆ ನಾವು ಸಿಗೋ ಎಷ್ಟೊಂದು ಕಾರ್ಬನ್ ಕಾಂಪೌಂಡ್ಗಳಲ್ಲಿ ದೆರ್ ಆರ್ ಕಾಂಪೌಂಡ್ಸ್ ಆಫ್ ನೈಟ್ರೋಜನ್ನು ಇದೆ, ಕಾಂಪೌಂಡ್ಸ್ ಆಫ್ ಸಲ್ಫರು ಇರುತ್ತೆ. ಯೂಶ್ವಲಿ ಕೋಲು, ಪೆಟ್ರೋಲಿಯಮ್ಮು ಇದನ್ನೆಲ್ಲ ತಂದಾಗ ನಾವು ಬರ್ನ್ ಮಾಡಿದಾಗ ಏನಾಗುತ್ತೆ, ಈ ಕಾರ್ಬನ್ ಡೈಆಕ್ಸೈಡ್ ಮೊದಲೇ ಹಾರ್ಮ್ಫುಲ್ಲು, ಇದ್ರ ಜೊತೆ ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ಆಕ್ಸೈಡ್ಸ್ ಆಫ್ ನೈಟ್ರೋಜನ್ನು, ಆಕ್ಸೈಡ್ಸ್ ಆಫ್ ಸಲ್ಫರು, ಇದು ಎಲ್ಲ ಬಂದ್ಬಿಟ್ಟು ತುಂಬ ಪೊಲ್ಯೂಟ್ ಮಾಡುತ್ತೆ ನಮ್ಮ ಭೂಮಿನ. ಓಕೆ, ಇದು ತುಂಬ ವೆರಿ ಬಿಗ್ ಪೊಲ್ಯೂಟೆನ್ಸ್. ಇದರಿಂದನೇ ನೀವು ಕೇಳಿರ್ತೀರ ಆ್ಯಸಿಡ್ ರೇನು, ಈ ಪೊಲ್ಯೂಷನ್ನು, ಗ್ಲೋಬಲ್ ವಾರ್ಮಿಂಗು ಅದು ಅಂತೆಲ್ಲ ಅಲ್ವಾ. ಸೊ ಹಾಗಾಗಿ ನಾವು ಯೂಸಿಂಗ್ ಕಾರ್ಬನ್ ಆಸ್ ಅ ಫ್ಯೂಯಲ್ನ ನಾವು ಕಡಿಮೆ ಮಾಡಬೇಕು. ಓಕೆ, ನಾನು ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸು ಕ್ಲೀನ್ ಫ್ಲೇಮ್ ಕೊಡುತ್ತೆ ಅಂತ ಹೇಳಿದ್ದೆ. ಈ ಕ್ಲೀನ್ ಫ್ಲೇಮ್ ಕೊಡಲಿ ಅಂತಲೇ ನಾವು ನಮ್ಮ ಗ್ಯಾಸ್ ಸ್ಟವ್ಗಳಲ್ಲಿ ಗಾಳಿ ಬರಲಿ ಅಂತ ತೂತ್ಗಳು ಮಾಡಿರ್ತಾರಲ್ವ. ದೇರ್ ಆರ್ ಇನ್ಲೆಟ್ಸ್ ಫಾರ್ ಏರ್, ಲೈಕ್ ಏರ್ ಗಾಳಿ ಬರಲಿ ಅಂತ ಆ ಜಾಗ ಕೊಟ್ಟಿರೋದ್ರಿಂದ ಸಫಿಷಿಯೆಂಟ್ ಆಕ್ಸಿಜನ್ ಬರುತ್ತೆ. ಸಫಿಷಿಯೆಂಟ್ ಆಕ್ಸಿಜನ್ ಬಂದಾಗ ಕ್ಲೀನ್ ಸ್ಮೋಕು ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಅಕಸ್ಮಾತ್ ಇನ್ಸಫಿಷಿಯೆಂಟ್ ಆಕ್ಸಿಜನ್ ಇದ್ದರೆ ನಿಮ್ಮ ಗ್ಯಾಸ್ ಸ್ಟವ್ನ ನೀವು ಅಬ್ಸರ್ವ್ ಮಾಡಿದಾಗ ಏನಾದರೂ ಕಪ್ಪಿಗೆ ಏನಾದರೂ ಉಳ್ಕೊತಾ ಇದ್ದರೆ, ನೀವು ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಯೂಸ್ ಮಾಡಿಬಿಟ್ಟು ಏನಾದರೂ ಸೂಟಿ ಡೆಪಾಸಿಟ್ ಬರ್ತಾ ಇದೆ ಅಂದರೆ ಸಾಕಾದಷ್ಟು ಗಾಳಿ ಬರ್ತಾ ಇಲ್ಲ ಅಂತ ಅರ್ಥ. ಓಕೆ, ಸೊ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸಿಗೆ ಇನಫ್ ಆಕ್ಸಿಜನ್ ಕೊಟ್ಟಿಲ್ಲ ಅಂದರೆ ಅದು ಇನ್ಕಂಪ್ಲೀಟ್ ಕಂಬಷನ್ ಆಗುತ್ತೆ ಅದಕ್ಕೆ. ಸೊ ಹಾಗಾಗಿ ಅಲ್ಲೂ ಒಂದು ಸೂಟಿ ಡೆಪಾಸಿಟ್ ಬರುತ್ತೆ. ಸೊ ದಿಸ್ ಈಸ್ ಕಾರ್ಬನ್ ಆ್ಯಸ್ ಅ ಫ್ಯೂಯಲ್. ಆಮೇಲೆ ಕಂಬಷನ್ ಆಫ್ ಕಾರ್ಬನ್. ಕಂಬಷನ್ ಆದಮೇಲೆ ನೆಕ್ಸ್ಟ್ ಕೆಮಿಕಲ್ ಪ್ರಾಪರ್ಟಿ ಆಕ್ಸಿಡೇಷನ್. ಆಕ್ಸಿಡೇಷನ್ ಏನು, ಕೆಮಿಕಲ್ ರಿಯಾಕ್ಷನ್ಸ್ ಪಾಠ ನಾಪಕ ಇದೆಯಾ? ಆಕ್ಸಿಡೇಷನ್ ಇಸ್ ದ ಅಡಿಷನ್ ಆಫ್ ಆಕ್ಸಿಜನ್ ತಾನೇ. ಸೊ ಕಾರ್ಬನ್ ಕಾಂಪೌಂಡ್ಸ್ ಕ್ಯಾನ್ ಬಿ ಈಸಿಲಿ ಆಕ್ಸಿಡೈಸ್ಡ್. Okay, substances capable of adding oxygen to other substances are called oxidizing agents. So ಕೆಲವು ಆಕ್ಸಿಡೈಸಿಂಗ್ ಏಜೆಂಟ್ಗಳಿದೆ, ನಾನು ಅದ್ರ ಜೊತೆ ರಿಯಾಕ್ಟ್ ಮಾಡಿಸಿದಾಗ ಅದು ನಮ್ಮ ಕಾಂಪೌಂಡ್ಗೆ ಆಕ್ಸಿಜನ್ನ ಸಪ್ಲೈ ಮಾಡುತ್ತೆ. ಓಕೆ, ಸೊ ಇಲ್ಲಿ ಯಾವ್ದು ಎರಡು ಆಕ್ಸಿಡೈಸಿಂಗ್ ಏಜೆಂಟ್ ಗೊತ್ತು ನಮಗೆ? ಫಸ್ಟ್ ಒನ್ ಆಲ್ಕಲೀನ್ KMnO4ನ ನಾನು ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಅಂತ ಕರಿತೀನಿ. ಓಕೆ, ಅಥವಾ ಅಸಿಡಿಫೈಡ್ K2Cr2O7. ನಾಪ್ಕ ಇಟ್ಕೊಬೇಕು ನೀವು ಎರಡು ಫಾರ್ಮುಲಾ. K2Cr2O7 ಅಂದರೆ ಪೊಟ್ಯಾಷಿಯಂ ಡೈಕ್ರೋಮೇಟ್. ಇಲ್ಲೇ ಬರೀತೀನಿ, ಎರಡರದ್ದು ಸ್ಪೆಲ್ಲಿಂಗು ನೋಡ್ಕೊಳ್ಳಿ. KMnO4 ಅಂದರೆ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್, ಓಕೆ. K2Cr2O7 ಇದೇನಿದು? ಪೊಟ್ಯಾಷಿಯಂ ಡೈಕ್ರೋಮೇಟ್. ಇವೆರಡು ಏನಿವೆರಡು ಸ್ಪೆಷಾಲಿಟಿ? ದೇ ಆರ್ ಆಕ್ಸಿಡೈಸಿಂಗ್ ಏಜೆಂಟ್ಸ್. ಓಕೆ, ಸೊ ಈ ಆಕ್ಸಿಡೈಸಿಂಗ್ ಏಜೆಂಟ್ ಆಲ್ಕಲೀನ್ KMnO4 ಅಥವಾ ಅಸಿಡಿಫೈಡ್ K2Cr2O7 ಇದನ್ನು ನಾನು ನನ್ನ ಕಾರ್ಬನ್ ಕಾಂಪೌಂಡ್ ಜೊತೆ ರಿಯಾಕ್ಟ್ ಮಾಡಿಸಿದ್ರೆ ಅದೇನು ಆಕ್ಸಿಜನ್ನ ಸಪ್ಲೈ ಮಾಡುತ್ತೆ. ಹೇಗೆ ಆಕ್ಸಿಜನ್ ಸಪ್ಲೈ ಮಾಡುತ್ತೆ? ವಾಟ್ ಡು ದೇ ಡೂ? ದೇ ಆಕ್ಸಿಡೈಸ್ ಆಲ್ಕೋಹಾಲ್ಸ್ ಟು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್. ಸೊ ಇಲ್ಲಿ ನಾನು ಎಥನಾಲ್ ತೊಗೊಂಡಿದ್ದೀನಿ. ಸೊ ಎಥನಾಲಿಗೆ ನಾನು ಇದು ಆಕ್ಸಿಡೈಸಿಂಗ್ ಏಜೆಂಟ್ನ ಕೊಟ್ಟರೆ, ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಅಥವಾ ಪೊಟ್ಯಾಷಿಯಂ ಡೈಕ್ರೋಮೇಟ್ನ ನಾನು ಕೊಟ್ಟರೆ ಅದು ಎಥನಾಲ್ ಇದ್ದಿದ್ದು ಎಥನೋಯಿಕ್ ಆ್ಯಸಿಡ್ ಆಯಿತು. ಆಲ್ಕೋಹಾಲ್ ಇದ್ದಿದ್ದು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಆಯಿತು. ನಾನು ಪ್ರೊಪೆನಾಲ್ ಕೊಟ್ಟರೆ ಏನಾಗೋದು? ಪ್ರೊಪೆನೋಯಿಕ್ ಆ್ಯಸಿಡ್ ಆಗೋದು. ಬ್ಯೂಟೆನಾಲ್ ಕೊಟ್ಟಿದ್ರೆ ಬ್ಯೂಟೆನೋಯಿಕ್ ಆ್ಯಸಿಡ್ ಆಗೋದು. ಸೊ ದಿಸ್ ಈಸ್ ದ ಆಕ್ಸಿಡೇಷನ್ ಆಫ್ ಕಾರ್ಬನ್ ಕಾಂಪೌಂಡ್ಸ್. ನೆಕ್ಸ್ಟ್ ಕೆಮಿಕಲ್ ಪ್ರಾಪರ್ಟಿ ಏನು? ಅಡಿಷನ್. ಅಡಿಷನ್ ಅಂದರೆ ಏನೋ ಒಂದು ಆ್ಯಡ್ ಮಾಡೋದು ಅಂತ ಅಲ್ವಾ? ಏನು ಡೆಫಿನಿಷನ್ನು? ವೆನ್ ಹೈಡ್ರೋಜನ್ is added to an unsaturated hydrocarbon in the presence of catalysts such as palladium or nickel, okay, they become a saturated hydrocarbon. This is called an addition reaction. ಏನು
ಅಡಿಷನ್ ಇಲ್ಲಿ ಏನು ಆ್ಯಡ್ ಮಾಡ್ತಾ ಇದ್ದೀನಿ ನಾನು ಹೈಡ್ರೋಜನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ನಾನು ಯಾವುದೇ ಒಂದು ಅನ್ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ ಇದೆಯಲ್ಲ, ನಾನು ಈ ಅನ್ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ಗೆ ಹೈಡ್ರೋಜನ್ನ ನಾನು ಆ್ಯಡ್ ಮಾಡಿದ್ರೆ ಏನರಲ್ಲಿ ಇನ್ ದ ಪ್ರೆಸೆನ್ಸ್ ಆಫ್ ಕ್ಯಾಟಲಿಸ್ಟ್ ಸಚ್ ಆಸ್ ಏನು ಪೆಲೇಡಿಯಂ ಸಿಂಬಲ್ ಏನು PD, ಅಥವಾ ನಿಕೆಲ್ ಸಿಂಬಲ್ ಏನು Ni. ಓಕೆ, ಈ ಪೆಲೇಡಿಯಮು ನಿಕೆಲ್ ಕ್ಯಾಟಲಿಸ್ಟು ಈ ಮೆಟಲ್ ಮೇಲೆ ಹೈಡ್ರೋಜನ್ ಗ್ಯಾಸ್ ಕೂತ್ಕೊಳ್ಳುತ್ತೆ. ಈ ಹೈಡ್ರೋಜನ್ ಗ್ಯಾಸ್ನ ನಾನು ಆ್ಯಡ್ ಮಾಡಿದ್ರೆ, ಅಡಿಷನ್ ಮಾಡಿದ್ರೆ ಈ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ಗೆ ಏನಾಗುತ್ತೆ, ಸ್ಯಾಚುರೇಟೆಡ್ ಆಗುತ್ತೆ. ಓಕೆ, ಇದನ್ನು ನಾವು ಅಡಿಷನ್ ರಿಯಾಕ್ಷನ್ ಅಂತ ಕರಿತೀವಿ. ಓಕೆ, ಸೊ ಕ್ಯಾಟಲಿಸ್ಟ್ಸ್ ಏನು ಎಕ್ಸಾಕ್ಟ್ಲಿ? Catalysts are substances that cause a reaction to proceed at a faster rate than the reaction without the reaction being affected. ಸೊ ಈ ರಿಯಾಕ್ಷನ್ಗೆ ಈ ಕ್ಯಾಟಲಿಸ್ಟ್ ಇದೆಯಲ್ಲ ಏನು ಮಾಡ್ತಾ ಇಲ್ಲ, ಏನು ಡಿಫ್ರೆನ್ಸ್ ಮಾಡ್ತಾ ಇಲ್ಲ, ಬೇರೆ ಕೆಮಿಕಲ್ ಕಾಂಪೌಂಡ್ ಕೊಡ್ತಾ ಇಲ್ಲ. ಈ ರಿಯಾಕ್ಷನ್ನ ಫುಲ್ ಬೇಗ ಆಗೋ ಹಾಗೆ ಮಾಡ್ತಾ ಇದೆ. ಇಟ್ ಈಸ್ ಇನ್ಕ್ರೀಸಿಂಗ್ ದ ರೇಟ್ ಆಫ್ ದ ರಿಯಾಕ್ಷನ್. ಸೊ ವಾಟ್ ಈಸ್ ಅನ್ ಅಡಿಷನ್ ರಿಯಾಕ್ಷನ್? ಅಡಿಷನ್ ಆಫ್ ಹೈಡ್ರೋಜನ್ to an unsaturated compound in the presence of nickel or palladium catalyst to give a saturated hydrocarbon is called addition reaction. ಈಗ ಅಡಿಷನ್ ರಿಯಾಕ್ಷನ್ ಆ್ಯಕ್ಚುಲಿ ಹೇಗಾಗ್ತಾ ಇದೆ ಅನ್ನೋದು ಮೆಕ್ಯಾನಿಸಮ್ನ ನೋಡೋಣ. ಓಕೆ, ಸೊ ಏನಾಗುತ್ತೆ, ಡಬಲ್ ಬಾಂಡ್ ಇದ್ದಿದ್ದು ಸಿಂಗಲ್ ಬಾಂಡ್ ಆಗ್ತಾ ಇದೆ, ಅನ್ಸ್ಯಾಚುರೇಟೆಡ್ ಇದ್ದಿದ್ದು ಸ್ಯಾಚುರೇಟೆಡ್ ಆಗ್ತಾ ಇದೆ, ಹೈಡ್ರೋಜನ್ನು ಆ್ಯಡ್ ಆಗ್ತಾ ಇದೆ. ಓಕೆ, ಇದು ಹೇಗೆ ಎಕ್ಸಾಕ್ಟ್ಲಿ ಆಗ್ತಾ ಇದೆ ಅಂದರೆ, ಇಲ್ಲಿ C R ಇದೆಯಲ್ವಾ, ಈ R ಏನೇ ಇರ್ಬೋದು, ಇಟ್ ಕ್ಯಾನ್ ಬಿ ಎನಿ ಕಾರ್ಬನ್ ಚೈನ್ ಆರ್ ಹೈಡ್ರೋಜನ್ ಏನಾದರೂ ಇರಲಿ. ಇದಕ್ಕೆ ನಾನು ನಿಕೆಲ್ ಕ್ಯಾಟಲಿಸ್ಟ್ ಹೈಡ್ರೋಜನ್ ಕೊಟ್ಟಾಗ ಏನಾಗತ್ತೆ, ಇಲ್ಲಿ ಇದ್ದಿದ್ದು C ಇದೆಯಲ್ಲ, ಈ C ಇದ್ದಿದ್ದಕ್ಕೆ ಡಬಲ್ ಬಾಂಡ್ ಇದ್ದಿದ್ದಕ್ಕೆ ಹೀಗಿದೆಯಲ್ಲ, ಈ ಡಬಲ್ ಬಾಂಡು ಬ್ರೇಕ್ ಆಗ್ತಾ ಇದೆ, ಡಬಲ್ ಬಾಂಡ್ ಸಿಂಗಲ್ ಬಾಂಡ್ ಆಗ್ತಾ ಇದೆ. ಏನಾಗುತ್ತೆ, ಏನು ಡಿಫ್ರೆನ್ಸ್ ಆಗ್ತಾ ಇದೆ? ಸೊ ಡಬಲ್ ಬಾಂಡ್ ಇದ್ದಿದ್ದು ಸಿಂಗಲ್ ಬಾಂಡ್ ಆಗಿ ಈಚ್ ಎರಡು ಕಡೆ ಒಂದು ಹೈಡ್ರೋಜನ್ ಆ್ಯಡ್ ಆಗ್ತಾ ಇದೆ. ಇದನ್ನೇ ನಾನು ಇಲ್ಲಿ ಬರೆದಿದ್ದೀನಿ. ಓಕೆ, ಸೊ ಡಬಲ್ ಬಾಂಡ್ ಇದ್ದಿದ್ದು ಹೈಡ್ರೋಜನ್ ಆ್ಯಡ್ ಆಗ್ತಾ ಇರೋದ್ರಿಂದ ನಾವು ಅನ್ಸ್ಯಾಚುರೇಟೆಡ್ ಇರೋದು ಸ್ಯಾಚುರೇಟೆಡ್ ಆಗ್ತಾ ಇರೋದ್ರಿಂದ ಅಡಿಷನ್ ರಿಯಾಕ್ಷನ್ ಅಂತ ಕರಿತೀವಿ. ಇದಕ್ಕೆ ಎಕ್ಸಾಂಪಲ್ಸ್ ತೊಗೊಳ್ಳೋಣ ಬನ್ನಿ. ಎಕ್ಸಾಂಪಲ್ ಫಸ್ಟ್ ಒನ್, addition of hydrogen to ethene. Okay, ethene ಅಂದರೆ ಏನು ಫಾರ್ಮುಲಾ? C2H4 ಈಥೀನ್ ಅಲ್ವಾ. ಇದಕ್ಕೆ ನಾನು ನಿಕೆಲ್ ಕ್ಯಾಟಲಿಸ್ಟಲ್ಲಿ ಹೈಡ್ರೋಜನ್ನ ನಾನು ಆ್ಯಡ್ ಮಾಡಿದ್ರೆ, ಇದು ಅಡಿಷನ್ ರಿಯಾಕ್ಷನ್ ಮಾಡಿದ್ರೆ ಏನಾಗುತ್ತೆ, ಈಥೀನ್ ಇದ್ದಿದ್ದು ಏನಾಗ್ತಾ ಇದೆ, ಈಥೇನ್ ಆಗ್ತಾ ಇದೆ. ಸೊ ನೋಡಿ, C2H4 ಇತ್ತು, C2H4 ಏನಾಯಿತು, C2H6 ಆಯಿತು. ಹೈಡ್ರೋಜನ್ ವಾಸ್ ಆ್ಯಡೆಡ್, ಅನ್ಸ್ಯಾಚುರೇಟೆಡ್ ಇದ್ದಿದ್ದು ಸ್ಯಾಚುರೇಟೆಡ್ ಆಯಿತು, ಡಬಲ್ ಬಾಂಡಿಗೆ ಸಿಂಗಲ್ ಬಾಂಡ್ ಆಯಿತು. ಓಕೆ, ಈ ಅನ್ಸ್ಯಾಚುರೇಟೆಡ್ ಇರೋದನ್ನು ನಾವು ಸ್ಯಾಚುರೇಟೆಡ್ ಮಾಡೋದನ್ನೇ ನಾವು ಈ ಅಡಿಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಇನ್ನೊಂದು ಎಕ್ಸಾಂಪಲ್ ನೋಡಬೇಕು ಅಂದರೆ, ನಾನು ಪ್ರೋಪೈನ್ನ ತೊಗೊತೀನಿ. ಏನು ತೊಗೊತೀನಿ? ಪ್ರೋಪೈನ್, ವಿಚ್ ಇಸ್ HC ಟ್ರಿಪಲ್ ಬಾಂಡ್ C ಸಿಂಗಲ್ ಬಾಂಡ್ CH3. ಓಕೆ, ಇದೇನಿದು ಪ್ರೋಪೈನ್. ಇದಕ್ಕೆ ನಾನು ಹೈಡ್ರೋಜನನ್ನು ನಾನು ಆ್ಯಡ್ ಮಾಡಿದ್ರೆ ಏನಾಗುತ್ತೆ, ಇದಕ್ಕೆ ನಾನು ನಿಕೆಲ್ ಕ್ಯಾಟಲಿಸ್ಟ್ ಕೊಟ್ಬಿಟ್ಟು ಹೈಡ್ರೋಜನ್ನ ಒಂದ್ಸಲಿ ಕೊಟ್ಟರೆ ಏನಾಗುತ್ತೆ, ಟ್ರಿಪಲ್ ಬಾಂಡ್ ಇದ್ದಿದ್ದು ಡಬಲ್ ಬಾಂಡ್ ಆಯಿತು. ಯಾಕೆ? ಹೈಡ್ರೋಜನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಓಕೆ, ಫಸ್ಟು ಹೀಗಾಗತ್ತೆ, ಏನಾಗುತ್ತೆ, ಸೊ ಹೀಗೆ ಹೈಡ್ರೋಜನ್ನು ಎರಡು ಕಡೆ ಆ್ಯಡ್ ಆಯಿತು. ಓಕೆ, ಈ ಎರಡು ಕಡೆ ಆ್ಯಡ್ ಆಗಿದ್ದಕ್ಕೆ ಇನ್ನು ನಾನು ಹೈಡ್ರೋಜನ್ನ ನಾನು ಸಪ್ಲೈ ಮಾಡಿದ್ರೆ ಡಬಲ್ ಬಾಂಡ್ ಇದ್ದಿದ್ದು ಏನಾಗುತ್ತೆ, ಸಿಂಗಲ್ ಬಾಂಡ್ ಆಗೋಗುತ್ತೆ ಅಲ್ವಾ. ಡಬಲ್ ಬಾಂಡ್ ಇದ್ದಿದ್ದು ಏನಾಗುತ್ತೆ, ಸಿಂಗಲ್ ಬಾಂಡ್ ಆಗೋದ್ರಿಂದ ಏನು ಸಿಗುತ್ತೆ ನನಗೆ, CH3 CH2 CH3. ಸೊ ನೋಡಿ, ಪ್ರೋಪೈನ್ ಇದ್ದಿದ್ದು ಫಸ್ಟ್ ಏನಾಯಿತು, ಪ್ರೋಪೀನ್ ಆಯಿತು. ಆಮೇಲೆ ಪ್ರೋಪೀನ್ ಇದ್ದಿದ್ದು ಏನಾಯಿತು, ಪ್ರೋಪೇನ್.
ಸೊ ಹೀಗಿರೋದನ್ನ ನಾವು ಅಡಿಷನ್ ರಿಯಾಕ್ಷನ್ ಅಂತ ಕರಿತೀವಿ. ಅನ್ಸ್ಯಾಚುರೇಟೆಡ್ ಇದ್ದಿದ್ದು ಸ್ಯಾಚುರೇಟೆಡ್ ಆಗೋದನ್ನ. ವೈ ಅಡಿಷನ್ ಆಫ್ ಹೈಡ್ರೋಜನ್. ನಾವು ಈ ಅಡಿಷನ್ ರಿಯಾಕ್ಷನ್ಗಳನ್ನ ಎಲ್ಲಿ ಯೂಸ್ ಮಾಡ್ತೀವಿ? ಅಡಿಷನ್ ರಿಯಾಕ್ಷನ್ನು ಇಟ್ ಈಸ್ ಯೂಸ್ಡ್ ಇನ್ ದ ಪ್ರಾಸೆಸ್ ಆಫ್ ಹೈಡ್ರೋಜನೇಷನ್, ಅಂದರೆ ಇಂಡಸ್ಟ್ರಿಗಳಲ್ಲಿ ಟು ಪ್ರಿಪೇರ್ ವೆಜಿಟೇಬಲ್ ಗೀ, ಅಥವಾ ಇದನ್ನು ವನಸ್ಪತಿ ಗೀ ಅಂತಲೂ ಕರಿತೀವಿ, ಅಥವಾ ಡಾಲ್ಡಾ ಅಂತಲೂ ಕರೀತಾರೆ. ಓಕೆ, ಫ್ರಮ್ ವೆಜಿಟೇಬಲ್ ಆಯಿಲ್ಸ್. ವೆಜಿಟೇಬಲ್ ಆಯಿಲ್ಸು ಯೂಶ್ವಲಿ ಹೆಲ್ತಿ ಆಗಿರುತ್ತೆ. ಅದೇನು ಅನ್ಸ್ಯಾಚುರೇಟೆಡ್ ಫ್ಯಾಟ್ಸ್. ಯೂಶ್ವಲಿ ಅನ್ಸ್ಯಾಚುರೇಟೆಡ್ ಫ್ಯಾಟ್ಸ್ಗಳು ಹೆಲ್ತಿ, ಸ್ಯಾಚುರೇಟೆಡ್ ಫ್ಯಾಟ್ಸು ಅನ್ಹೆಲ್ತಿ. ಓಕೆ, ಬ್ಯಾಡ್ ಕೊಲೆಸ್ಟ್ರಾಲ್ ಕೊಡುತ್ತೆ ಅದು. ಓಕೆ, ಸ್ಯಾಚುರೇಟೆಡ್ ಫ್ಯಾಟ್ಸು ಕೊಲೆಸ್ಟ್ರಾಲ್ ಕೊಡುತ್ತೆ. ಬಟ್ ಏನು ಮಾಡ್ತಾರೆ ಈ ಇಂಡಸ್ಟ್ರಿಗಳಲ್ಲಿ ಅಂದರೆ, ಈ ವೆಜಿಟೇಬಲ್ ಗೀ ಅನ್ಸ್ಯಾಚುರೇಟೆಡ್ ಫ್ಯಾಟ್ಸು ಸ್ವಲ್ಪ ಕಾಸ್ಟ್ಲಿ. ಓಕೆ, ಈ ಕಾಸ್ಟನ್ನು ರೆಡ್ಯೂಸ್ ಮಾಡೋದಕ್ಕೆ ಹೈಡ್ರೋಜನನ್ನು ಆ್ಯಡ್ ಮಾಡ್ತಾರೆ. ಹೈಡ್ರೋಜನೇಟ್ ಮಾಡಿಬಿಟ್ಟು ಸ್ಯಾಚುರೇಟೆಡ್ ಫ್ಯಾಟ್ ಮಾಡ್ತಾರೆ. ಸ್ಯಾಚುರೇಟೆಡ್ ಫ್ಯಾಟ್ಸ್ ಆಲ್ಸೋ ದೇ ರಿಯಾಕ್ಟ್ ಲೆಸ್. ರಿಯಾಕ್ಟಿವಿಟಿ ಕಡಿಮೆ ಇರೋದ್ರಿಂದ ನಾವು ಶೆಲ್ಫಲ್ಲಿ ಅಥವಾ ಶೆಲ್ಫ್ ಲೈಫ್ ಜಾಸ್ತಿ ಆಗುತ್ತೆ, ಎಕ್ಸ್ಪೈರಿ ಡೇಟ್ ಜಾಸ್ತಿ ಆಗುತ್ತೆ. ಸೊ ಜಾಸ್ತಿ ದಿನ ಇರೋದ್ರಿಂದ ಅನ್ಸ್ಯಾಚುರೇಟೆಡ್ ಇರೋದನ್ನು ಸ್ಯಾಚುರೇಟೆಡ್ ಮಾಡ್ತಾರೆ. ಸೊ ವೆಜಿಟೇಬಲ್ ಆಯಿಲ್ಸಿಂದ ವೆಜಿಟೇಬಲ್ ಗೀ ಮಾಡೋದಕ್ಕೆ ಹೈಡ್ರೋಜನೇಷನ್ ಅಥವಾ ಈ ಅಡಿಷನ್ ರಿಯಾಕ್ಷನನ್ನು ಮಾಡಿಬಿಟ್ಟು ಈ ವನಸ್ಪತಿ ಗೀ ಅಥವಾ ಡಾಲ್ಡಾನ ತಯಾರಿಸ್ತಾರೆ. ಓಕೆ, ಸೊ ಈ ವೆಜಿಟೇಬಲ್ ಆಯಿಲ್ಸ್ ಅಂತ ಹೇಳೋದ್ನಲ್ಲ, ದೇ ಹ್ಯಾವ್ ಲಾಂಗ್ ಅನ್ಸ್ಯಾಚುರೇಟೆಡ್ ಕಾರ್ಬನ್ ಚೈನ್ಸ್. ಓಕೆ, ಸೊ ಯೂಶಲಿ ವೆಜಿಟೇಬಲ್ ಆಯಿಲ್ಸು ಹೆಲ್ತಿ. ಯಾಕೆ? ಲಾಂಗ್ ಅನ್ಸ್ಯಾಚುರೇಟೆಡ್ ಕಾರ್ಬನ್ ಚೈನ್ಗಳಿದೆ. ಆದರೆ ಅನಿಮಲ್ ಫ್ಯಾಟ್ಸ್ ಅಂದರೆ ಬೆಣ್ಣೆ, ತುಪ್ಪ, ಓಕೆ, ಹಾಲಿಂದ ಮಾಡೋದೆಲ್ಲ ದೇ ಹ್ಯಾವ್ ಸ್ಯಾಚುರೇಟೆಡ್ ಕಾರ್ಬನ್ ಚೈನ್ಸ್. ಸೊ ಅದಕ್ಕೆ ಯೂಶಲಿ ಸನ್ಫ್ಲವರ್ ಆಯಿಲ್ ಇಸ್ ಬೆಟರ್ ಫಾರ್ ಅವರ್ ಹಾರ್ಟ್ ದೆನ್ ಅನಿಮಲ್ ಫ್ಯಾಟ್ಸ್ ಅಂತ ಹೇಳ್ತಾರಲ್ವ. ಹಾಲಿಂದ ಬರೋ ಫ್ಯಾಟ್ಗಳೆಲ್ಲ ದೇ ಆರ್ ಯೂಶಲಿ ಮೋರ್ ಅನ್ಹೆಲ್ತಿ. ಈಗ ಲಾಸ್ಟ್ ಕೆಮಿಕಲ್ ಪ್ರಾಪರ್ಟಿ ಏನು ನೋಡ್ತೀವಿ? ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಈ ಸಬ್ಸ್ಟಿಟ್ಯೂಷನ್ ಅಂದರೆ ಏನು? ನಮ್ಮ ಸ್ಕೂಲಲ್ಲಿ ಯಾವುದೋ ಒಂದು ಟೀಚರ್ ಆಬ್ಸೆಂಟ್ ಆಗಿದ್ದಾಗ ಸಬ್ಸ್ಟಿಟ್ಯೂಟ್ ಟೀಚರ್ ಬಂದರು. ಸೊ ಒಬ್ಬರು ಟೀಚರ್ ಬದಲು ಇನ್ನೊಬ್ಬರು ಬರೋದನ್ನು ಸಬ್ಸ್ಟಿಟ್ಯೂಟ್ ಅಂತ ಹೇಳ್ತೀವಲ್ವ. ಸೊ ಕ್ರಿಕೆಟಲ್ಲಿ ನಾನು ಒಬ್ರಿಗೆ ಇಂಜುರಿ ಆಯಿತು, ಸಬ್ಸ್ಟಿಟ್ಯೂಟ್ ಕಳಿಸ್ರೋ, ಅವ್ನ ಬದಲು ಇನ್ನೊಬ್ಬನ ಆಡೋದಕ್ಕೆ ಕಳಿಸೋ ಅಂತ ಹೇಳ್ತೀವಲ್ವ. ಸೊ ಇಲ್ಲಿ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನಲ್ಲಿ ಏನಾಗ್ತಾ ಇದೆ, ಈ ರಿಯಾಕ್ಷನಲ್ಲಿ ಒಂದು ಹೈಡ್ರೋಜನ್ ಇದೆಯಲ್ಲ ಕಾರ್ಬನ್ ಆಟಮಲ್ಲಿ, ದಟ್ ಈಸ್ ಬೀಯಿಂಗ್ ಸಬ್ಸ್ಟಿಟ್ಯೂಟೆಡ್ ಬೈ ಅನ್ ಅದರ್ ಎಲಿಮೆಂಟ್ ಆರ್ ಅನ್ ಅದರ್ ಕಾಂಪೌಂಡ್. ಇದನ್ನು ನಾವು ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತೀವಿ. ಡೆಫಿನಿಷನ್ ಏನು? The reaction in which one or more hydrogen atoms of a hydrocarbon are replaced by atoms of other elements is called a substitution reaction. ಈ substitution reaction are a characteristic property of saturated hydrocarbons. ಇದು ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ತೋರಿಸೋ ಪ್ರಾಪರ್ಟಿ ಇದು. ಓಕೆ, ಸೊ ಇದಕ್ಕೆ ಒಂದು ಎಕ್ಸಾಂಪಲ್ ನೋಡೋಣ. ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸಬ್ಸ್ಟಿಟ್ಯೂಷನ್ ಆಫ್ ಕ್ಲೋರಿನ್ ಇಂಟು ಮೀಥೇನ್. ಸಬ್ಸ್ಟಿಟ್ಯೂಷನ್ ಆಫ್ ಮೀಥೇನ್ ವಿತ್ ಕ್ಲೋರಿನ್. ಓಕೆ, ನೋಡೋಣ ಏನಾಗುತ್ತೆ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಡೆಫಿನಿಷನ್ ಏನು ಕೊಟ್ಟೆ? ಹೈಡ್ರೋಜನ್ನು ಇಸ್ ಬೀಯಿಂಗ್ ಸಬ್ಸ್ಟಿಟ್ಯೂಟೆಡ್ ಬೈ ಅನ್ ಅದರ್ ಎಲಿಮೆಂಟ್. ಇದು ಎಕ್ಸಾಕ್ಟ್ಲಿ ಹೇಗಾಗ್ತಾ ಇದೆ? ಸೊ ನಾನಿಲ್ಲಿ ಈ ಮೀಥೇನ್ ಸ್ಟ್ರಕ್ಚರ್ನ ನಾನು ಬರೆದ್ರೆ ಹೀಗಿರುತ್ತಲ್ವ, CH4 ಅಲ್ವಾ ಇದು ಮೀಥೇನ್ ಅಂದರೆ. ಈ ಮೀಥೇನಿಗೆ ಕ್ಲೋರಿನ್ ಇದೆಯಲ್ವಾ, ಕ್ಲೋರಿನ್ Cl2ನ ನಾನು ಹೀಗೆ ಬರೀತೀನಿ. ಓಕೆ, Cl ಅಂತ. ಓಕೆ, ಕೋವಲೆಂಟ್ ಬಾಂಡ್ ನಾವು ಕಲ್ತಿದ್ದೀವಿ. ಏನಾಗ್ತಾ ಇದೆ, ಈ ಒಂದು ಹೈಡ್ರೋಜನ್ ಇದೆಯಲ್ಲ, ಇಟ್ ಈಸ್ ಬೀಯಿಂಗ್ ಸಬ್ಸ್ಟಿಟ್ಯೂಟೆಡ್ ಬೈ ಕ್ಲೋರಿನ್. ಈ ಹೈಡ್ರೋಜನ್ ಜಾಗದಲ್ಲಿ ಯಾರು ಬರ್ತಾ ಇದ್ದಾರೆ? ಕ್ಲೋರಿನ್ ಬರ್ತಾ ಇದ್ದಾರೆ. ಸೊ ಈ ಕ್ಲೋರಿನ್ ಇಲ್ಲಿ ಬರುತ್ತೆ, ಹೈಡ್ರೋಜನ್ ಇಲ್ಲಿ ಹೋಗುತ್ತೆ. ಓಕೆ, ಸೊ ಈ ಕ್ಲೋರಿನ್ ಇಲ್ಲಿ ಬಂದಾಗ ನನಗೆ ಏನು ಸಿಗತ್ತೆ? Cl ಬಂತು, ಜೊತೆಗೆ ಈ ಇನ್ನೊಂದು ಹೈಡ್ರೋಜನ್ನು ಕ್ಲೋರಿನ್ ಜೊತೆ ಸೇರಿಕೊಂಡು HCl ಕೊಡ್ತು. ಸೊ ಅದೇ ತಾನೇ CH4 + Cl2 ಏನು ಕೊಡ್ತು? CH3Cl + HCl. ಓಕೆ, ಬಟ್ ಇನ್ನೂ 3 ಹೈಡ್ರೋಜನ್ ಇದೆ ಅಣ್ಣ. ಈ 3 ಹೈಡ್ರೋಜನ್ಗಳು ನಾನು ಸಬ್ಸ್ಟಿಟ್ಯೂಟ್ ಮಾಡ್ಬೋದಾ ಇನ್ನೂ ಕ್ಲೋರಿನ್ ಜೊತೆ? ಮಾಡ್ಬೋದು. ಹೇಗೆ? ಸೊ ನನ್ನ ಹತ್ರ ಇವಾಗ ಆಗಲೇ ನನ್ನ ಹತ್ರ ಒಂದು CH3Cl ಇದೆಯಲ್ವಾ. ಓಕೆ, ಈ CH3Clನ ನಾನು ಇನ್ನೂ ಕ್ಲೋರಿನ್ ಕೊಡ್ತಾ ಇದ್ರೆ ಓಕೆ ಏನಾಗುತ್ತೆ? ಒಂದು ಈ ಹೈಡ್ರೋಜನ್ ಇದೆಯಲ್ಲ, ಇದು ದಿಸ್ ಗೆಟ್ಸ್ ಸಬ್ಸ್ಟಿಟ್ಯೂಟ್ ಆದಾಗ ಏನಾಗುತ್ತೆ? ಇಲ್ಲೂ Cl ಬಂತು, ಇಲ್ಲೂ Cl ಬಂತು, ಇಲ್ಲಿ H ಬಂತು, ಇಲ್ಲಿ H ಬಂತು. ಓಕೆ, ಜೊತೆಗೆ HCl ಉಳ್ಕೊಂತು. ಸೊ CH3Cl ಇದ್ದಿದ್ದು ಏನಾಯಿತು ನನಗೆ? CH2Cl2 ಕೊಡ್ತು. CH2Cl2 ಕರೆಕ್ಟಾ ಅಣ್ಣ? ಇನ್ನೂ 2 ಹೈಡ್ರೋಜನ್ ಇದೆಯಲ್ಲ, ಅದು ಇನ್ನೂ ಸಬ್ಸ್ಟಿಟ್ಯೂಟ್ ಮಾಡ್ಬೋದಾ? ಎಸ್, ಡೆಫಿನೆಟ್ಲಿ. ಸೊ ಈ
2Cl2 ಇದೆಯಲ್ಲ, ಇನ್ನು 2 ಹೈಡ್ರೋಜನ್ ಇದೆ. ಇದು ಪ್ಲಸ್ Cl2 ನಾನು ಮಾಡಿದಾಗ ಏನು ಸಿಗತ್ತೆ ನನಗೆ? CH3CHCl3 ಸಿಗತ್ತೆ ಪ್ಲಸ್ HCl. ಈ CHCl3 ಏನು? ಟ್ರೈಕ್ಲೋರೋಮೀಥೇನ್. ಓಕೆ, ಈ ಟ್ರೈಕ್ಲೋರೋಮೀಥೇನ್ ಇದಕ್ಕೆ ಇನ್ನೊಂದು ಹೆಸರೇನು? ಕ್ಲೋರೋಫಾರ್ಮ್. ಈ ಕ್ಲೋರೋಫಾರ್ಮ್ ಏನು? ಫಿಲಮ್ಗಳಲ್ಲೆಲ್ಲ ತೋರಿಸ್ತಾರಲ್ಲ, ಬಟ್ಟೆ ಮೇಲಿಂದ ಒಂದು ಹಾಕ್ಬಿಟ್ಟು ಮೂತಿ ಮೇಲೆ ಇಟ್ಬಿಟ್ಟು ಜನರೆಲ್ಲ ಫುಲ್ ಟುಸ್ಸಾಗ್ಬಿಡ್ತಾರಲ್ಲ, ಏನದು? ಕಿಡ್ನ್ಯಾಪ್ ಮಾಡೋದಕ್ಕೆ ಯೂಸ್ ಮಾಡೋ ಅನಸ್ತೇಷಿಯಾ ಕ್ಲೋರೋಫಾರ್ಮ್. ಹಳೆ ಕಾಲದಲ್ಲಿ ಇದನ್ನು ಅನಸ್ತೇಷಿಯಾ ಆಗೂ ಯೂಸ್ ಮಾಡ್ತಾಯಿದ್ರು, ಜನರನ್ನ ಫುಲ್ಲು ಲೈಕ್ ಅನಸ್ತೇಷಿಯಾ ಕೊಟ್ಬಿಟ್ಟು ಆಪ್ರೇಷನ್ ಎಲ್ಲ ಮಾಡಬೇಕಾದ್ರೆ. ಸೊ ಈ CHCl3 ಬಂತು. ಈ CHCl3ಯಲ್ಲಿ ಇನ್ನೂ ಒಂದು ಹೈಡ್ರೋಜನ್ ಇದೆ, ಇದನ್ನು ನಾನು ಸಬ್ಸ್ಟಿಟ್ಯೂಟ್ ಮಾಡ್ಬೋದಾ? ಯಾ, ಯು ಕ್ಯಾನ್ ಸಬ್ಸ್ಟಿಟ್ಯೂಟ್ ದಟ್ ಇವನ್ ಫರ್ದರ್. ಹೇಗೆ? ಲಾಸ್ಟ್ ಇದ್ದಿದ್ದು ಒಂದೇ ಒಂದು ಹೈಡ್ರೋಜನ್ ಇದೆ, ಇದನ್ನು ನಾನು Cl2 ಜೊತೆ ಮಾಡಿದಾಗ ಏನಾಗುತ್ತೆ? ಈ ಹೈಡ್ರೋಜನ್ನು ಸಬ್ಸ್ಟಿಟ್ಯೂಟ್ ಆಗಿ ಏನು ಸಿಗತ್ತೆ ನನಗೆ? CCl4 ಸಿಗತ್ತೆ. ಏನು? ಇಟ್ಸ್ ಕಾಲ್ಡ್ CCl4. ಓಕೆ, ಈ CCl4 ಅಂತ ನಾನು ಕರಿತೀನಿ ಇದನ್ನು. ಈ 4 ನೀಟಾಗಿ ಬರಿತೀನಿ ನಾನು, CCl4. ಸೊ ಈ CCl4 ಟೆಟ್ರಾಕ್ಲೋರೋಮೀಥೇನ್ ಅಂತಲೂ ಕರಿತೀವಿ, ಜೊತೆಗೆ HCl. ಇನ್ನು ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಮಾಡ್ಬೋದಾ? ಇಲ್ಲ. ಯಾಕೆ ಮಾಡೋಕ್ಕಾಗಲ್ಲ? ಇನ್ನು ಹೈಡ್ರೋಜನ್ಗಳೇ ಇಲ್ಲ. ಓಕೆ, ಸೊ ಎಲ್ಲ ಹೈಡ್ರೋಜನ್ಗಳು ಸಬ್ಸ್ಟಿಟ್ಯೂಟ್ ಆಗೋ ತನಕ ನಾನು ಈ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ನ ಮಾಡ್ಬೋದು. ಇಫ್ ಐ ಟೇಕ್ ಬಿಗ್ಗರ್ ಲಾಂಗ್ ಚೈನ್ ಕಾರ್ಬನ್ ಆಟಮ್ಸ್ ಸಚ್ ಆಸ್ ಡೆಕೇನ್ ಅಥವಾ ಹೆಪ್ಟೇನ್, ಈ ಥರ ದೊಡ್ಡ ದೊಡ್ಡ ಕಾರ್ಬನ್ ತೊಗೊಂಡಾಗ ಅಷ್ಟು ಹೈಡ್ರೋಜನ್ನು, ಓಕೆ, C10H22 ಆ ಥರ ದೊಡ್ಡದು ಕಾರ್ಬನ್ ಕಾಂಪೌಂಡ್ಗಳನ್ನು ನಾನು ತೊಗೊಂಡಾಗ ಇರೋ ಎಲ್ಲ ಹೈಡ್ರೋಜನ್ಗಳು ರೀಪ್ಲೇಸ್ ಆಗೋ ತನಕ ನಾನು ಈ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ನ ಮಾಡ್ಬೋದು. ಸೊ ದ ಸಬ್ಸ್ಟಿಟ್ಯೂಷನ್ ಆಫ್ ಹೈಡ್ರೋಜನ್ ವಿತ್ ಅನ್ ಅನದರ್ ಎಲಿಮೆಂಟ್ ಇಸ್ ಕಾಲ್ಡ್ ಅ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ನಾವು ಈ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಕಾರ್ಬನ್ನ ನೋಡಿದ್ಮೇಲೆ ನೆಕ್ಸ್ಟ್ ಏನು ನೋಡಬೇಕು? ಕಾರ್ಬನ್ದು ಕೆಲವು ಕಾಂಪೌಂಡ್ಸ್ಗಳನ್ನು ನೋಡೋಣ. ನಾವು ಈ ಚಾಪ್ಟರಲ್ಲಿ 2 ಸ್ಪೆಷಲ್ ಕಾಂಪೌಂಡ್ಗಳ ಬಗ್ಗೆ ಕಲಿತೀವಿ. ಫಸ್ಟ್ ಸ್ಪೆಷಲ್ ಕಾಂಪೌಂಡ್ ಯಾವುದು? ಎಥನಾಲ್. ಓಕೆ, ಈ ಎಥನಾಲ್ ಇನ್ನೊಂದು ಹೆಸರೇನು? ಈಥೈಲ್ ಆಲ್ಕೋಹಾಲ್ ಅಂತಲೂ ಅದರದ್ದು ಒಂದು ಕಾಮನ್ ನೇಮ್ ಇದೆ. ಓಕೆ, ಈ ಎಥನಾಲ್ ಇನ್ನೊಂದು ಹೆಸರು ಈಥೈಲ್ ಆಲ್ಕೋಹಾಲ್. ಓಕೆ, ಎತ್ ಅಂದರೆ ಎಷ್ಟು ಕಾರ್ಬನ್ ಆಟಮು? 2. ಆಲ್ ಅಂದರೆ ಆಲ್ಕೋಹಾಲ್ ಅಲ್ವಾ? ಸೊ OH ಹೈಡ್ರಾಕ್ಸಿಲ್ ಫಂಕ್ಷನಲ್ ಗ್ರೂಪ್ ಇರಬೇಕು. ಸೊ ಅದು ಸ್ಟ್ರಕ್ಚರು ಹೀಗಿರುತ್ತೆ ಅಲ್ವಾ? ಅಲ್ವಾ? ಸೊ ಇದು ಅದು ಸ್ಟ್ರಕ್ಚರ್. ಓಕೆ, ಇದನ್ನು ಕೆಮಿಕಲ್ ಫಾರ್ಮುಲಾ ಟೆಕ್ಸ್ಟ್ ಬುಕ್ಕಲ್ಲಿ 2 ಥರನೂ ಬರೀತಾರೆ. ಓಕೆ, 2 ಕರೆಕ್ಟು. ಹೇಗೆ ಬರಿಬೋದು ಇದನ್ನು? C2H5OH ಅಂತಲೂ ಬರಿಬೋದು, ಅಥವಾ CH2OH ಅಂತಲೂ ಬರಿಬೋದು. ಓಕೆ, ಸೊ C2H5OH ಆರ್ CH3CH2OH 2 ಕರೆಕ್ಟ್. ಸರಿನಾ? ಸೊ ಈ ಆಲ್ಕೋಹಾಲು ಇದನ್ನು ಜನರಲ್ ಆಗಿ ಜಸ್ಟ್ ಆಲ್ಕೋಹಾಲ್ ಅಂತಲೂ ಕರೀತಾರೆ. ಹೇಗೆ ತಯಾರಿಸ್ತಾರೆ ಅಣ್ಣ ಇದನ್ನು? ಇದು ಹೇಗೆ ತಯಾರಿಸ್ತದೆ ಅಂದರೆ ಅಕ್ಕಿ ಅಥವಾ ಬಾರ್ಲಿ, ಓಕೆ, ಇಂಥದ್ದು ಅಥವಾ ಕಬ್ಬು, ಓಕೆ, ಶುಗರ್ ಕೇನ್ ಇದನ್ನೆಲ್ಲ ತೊಗೊಂಡು ಹೋಗ್ಬಿಟ್ಟು ಫರ್ಮೆಂಟ್ ಮಾಡ್ತಾರೆ. ಇದನ್ನು ಫರ್ಮೆಂಟ್ ಮಾಡಿದಾಗ ಏನಾಗುತ್ತೆ? ಇದರಲ್ಲಿದ್ದಿದ್ದು ಗ್ಲೂಕೋಸ್ C6H12O6, ಈ ಗ್ಲೂಕೋಸಿನ ಅಂಶ ಆಲ್ಕೋಹಾಲಿಗೆ ಕನ್ವರ್ಟ್ ಆಗುತ್ತೆ. ಏನು? C2H5OHಗೆ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ಇದು ಹೇಗೆ ಲೈಕ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಹೀಗೆ ಇದನ್ನು ತಯಾರಿಸ್ತಾರಲ್ವಾ? ಸೊ ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಪ್ರೊಡ್ಯೂಸ್ಡ್ ಕೆಮಿಕಲ್ಸ್. ಸೊ ಇದು ಯಾಕೆ ಎಲ್ಲೆಲ್ಲಿ ಯೂಸ್ ಮಾಡ್ತೀವಣ್ಣ ಇದನ್ನು ನೋಡೋಣ, ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ. ಓಕೆ, ಸೊ ಈ ಆಲ್ಕೋಹಾಲ್ ಅನ್ನೋದು, ಆಸ್ ಐ ಸೆಡ್, ಆಫ್ಟರ್ ಇಟ್ಸ್ ಪ್ರಿಪೇರ್ಡ್ ಫ್ರಮ್ ಫರ್ಮೆಂಟೇಷನ್, ವೇರ್ ಆಲ್ ಡು ವಿ ಯೂಸ್ ದಿಸ್? ಇದು ಕೆಮಿಕಲ್ ಫಾರ್ಮುಲಾ ನಾನು ಹೇಳ್ದಂಗೆ CH3CH2OH, ಜೊತೆಗೆ ಅದು ಲಿಕ್ವಿಡ್ ಅಟ್ ರೂಮ್ ಟೆಂಪ್ರೇಚರ್. ಓಕೆ, ನಿಮ್ಮ ಲ್ಯಾಬಲ್ಲಿ ಎಥನಾಲ್ ಅಂತ ಹೋಗಿ ಕೇಳಿ, ಅದು ಲಿಕ್ವಿಡ್ ಇನ್ ರೂಮ್ ಟೆಂಪ್ರೇಚರ್ ಇರುತ್ತೆ. ಸರಿನಾ?
used in medicines like tincture iodine, cough syrups, tonic, since it's a very good solvent. Solvent ಅಂದರೆ ಏನು, ಆ ಈಥೈಲ್ ಆಲ್ಕೋಹಾಲಲ್ಲಿ ನಾನು ಎಷ್ಟೊಂದು ಪದಾರ್ಥಗಳನ್ನು ಹಾಕಿದಾಗ ಅದು ಚೆನ್ನಾಗೇ ಡಿಸಾಲ್ವ್ ಆಗುತ್ತೆ. ಸೊ ಹಾಗಾಗಿ ನಾವು ಈಥೈಲ್ ಆಲ್ಕೋಹಾಲ್ನ ಎಷ್ಟೊಂದು ತರಹದ್ದು ಔಷಧಿಗಳನ್ನು ತಯಾರಿಸೋದಕ್ಕೆ ಉಪಯೋಗಿಸ್ತೀವಿ. ಓಕೆ, ಯಾಕೆ ಎಷ್ಟೊಂದು ಔಷಧಿಗಳನ್ನು ನಾನು ಆಲ್ಕೋಹಾಲಲ್ಲಿ ಹಾಕಿದ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಆ್ಯಂಡ್ ಅದನ್ನು ನಾನು ಟಿಂಕ್ಚರ್ ಅಯೋಡಿನ್ ಅಂದರೆ ನಾನು ಅದನ್ನು ನನ್ನ ಗಾಯ ಏನಾದರೂ ಆಗಿದ್ರೆ ಅದ್ರ ಮೇಲೆ ಹಚ್ಬೋದು. ಓಕೆ, ಜೊತೆಗೆ ಅದು ಸಾಲ್ಯುಬಲ್ ಇನ್ ವಾಟರ್, ನೀರಲ್ಲಿ ಹಾಕಿದ್ರೆ ಈಥೈಲ್ ಆಲ್ಕೋಹಾಲು ಡಿಸಾಲ್ವ್ ಆಗುತ್ತೆ. ಓಕೆ, ಸೊ ಈ ಎಥನಾಲು ಆಲ್ಸೋ ಜನರು ಯೂಸ್ ಇಟ್ ಆ್ಯಸ್ ಅ ರೆಕ್ರಿಯೇಷನಲ್ ಡ್ರಿಂಕ್. ಓಕೆ, ಟು ಸೆಲಿಬ್ರೇಟ್ ಹಾಗೆಲ್ಲ ಮಾಡೋದಕ್ಕೆ ದೇ ಯೂಸ್ ಎಥನಾಲ್, ಆಲ್ಕೋಹಾಲ್ ಅಂತೀವಲ್ಲ ಅದನ್ನು ಡ್ರಿಂಕ್ ಆಗು ಉಪಯೋಗಿಸ್ತಾರೆ. ಅದ್ರದ್ದು ಏನು ಜ್ಞಾಪಕ ಇಟ್ಕೊಬೇಕು ಅಂದರೆ, ನಾವು ಜನರು ಕುಡಿಯೋ ಆಲ್ಕೋಹಾಲು ಇಟ್ ಈಸ್ ಹೈಲಿ ಡೈಲ್ಯೂಟೆಡ್. ಅದನ್ನು ಡೈಲ್ಯೂಟ್ ಮಾಡಿ ಪೀಪಲ್ ಡ್ರಿಂಕ್ ಇಟ್ ಆ್ಯಂಡ್ ಪ್ಯೂರ್ ಆಲ್ಕೋಹಾಲ್ ಈಸ್ ಡೆಡ್ಲಿ. ಓಕೆ, ತುಂಬ ಪಾಯ್ಸನಸ್ ಅದು. ಈಗ ನಾವು ಇಂಡಸ್ಟ್ರಿಗಳಲ್ಲಿ ತಯಾರಿಸ್ತಾರಲ್ವಾ, ತಯಾರಿಸೋ ಆಲ್ಕೋಹಾಲ್ನ ಅದನ್ನು ಈ C2H5OH ಇದು ಇಂಡಸ್ಟ್ರಿಗಳಲ್ಲಿ ತಯಾರಿಸೋ ಈ ಆಲ್ಕೋಹಾಲ್ನ ಜನರು ಅದನ್ನು ಮಿಸ್ಯೂಸ್ ಮಾಡದೇ ಇರಲಿ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ ಇಂಡಸ್ಟ್ರಿಗಳಲ್ಲಿ, ಇದನ್ನು ಮೆಥೆನಾಲ್ ಜೊತೆ ಮಿಕ್ಸ್ ಮಾಡ್ತಾರೆ. ಮೆಥೆನಾಲ್ ಫಾರ್ಮುಲಾ ಏನು? ಓಕೆ, ಮೆಥೆನಾಲ್ ಜೊತೆ ಮಿಕ್ಸ್ ಮಾಡ್ತಾರೆ. ಇದನ್ನು ಎರಡು ಮಿಕ್ಸ್ ಮಾಡಿದಾಗ ಏನು ಸಿಗುತ್ತೆ, ಇದನ್ನು ನಾವು ಡಿನೇಚರ್ಡ್ ಆಲ್ಕೋಹಾಲ್ ಅಂತ ಕರಿತೀವಿ. ಡಿನೇಚರ್ಡ್ ಆಲ್ಕೋಹಾಲ್ ಅಂತ ಕರಿತೀವಿ. ಈ ಡಿನೇಚರ್ಡ್ ಆಲ್ಕೋಹಾಲು ಪಾಯ್ಸನಸ್. ಅಪ್ಪಿ ಅದನ್ನು ಕುಡಿದ್ಬಿಟ್ರೆ ಕಣ್ಣು ಕುರುಡಾಗಿ ಇಟ್ ವಿಲ್ ಕಾಸ್ ಡೆತ್. ಓಕೆ, ಸೊ ದಿಸ್ ಈಸ್ ಇನ್ ಜನರಲ್ ಅಬೌಟ್ ಎಥನಾಲ್. ಹೇಗೆ ತಯಾರಿಸ್ತೀವಿ, ಫರ್ಮೆಂಟೇಷನ್ ಆಫ್ ರೈ, ಶುಗರ್ ಕೇನ್ ಹಾಕಿ ತಯಾರಿಸ್ಬಿಟ್ಟು ಆ ಶುಗರ್ ಕೇನಲ್ಲಿ ಇದ್ದಿದ್ದು ಶುಗರ್ ಮೊಲಾಸಸ್ ಆಗಿ ಅದನ್ನು ಫರ್ದರ್ ಕನ್ವರ್ಟ್ ಮಾಡಿಬಿಟ್ಟು ನಮಗೆ CH3CH2OH ಎಥನಾಲ್ ಸಿಗುತ್ತೆ. ಇದು ಅದ್ರ ಯೂಸಸ್ಸು. ಇವಾಗ ಇದ್ರದ್ದು ಕೆಮಿಕಲ್ ಪ್ರಾಪರ್ಟಿ, ಕೆಲವು ರಿಯಾಕ್ಷನ್ಗಳನ್ನ ಓದೋಣ ಬನ್ನಿ. ಫಸ್ಟ್ ಕೆಮಿಕಲ್ ರಿಯಾಕ್ಷನ್ ಆಫ್ ಎಥನಾಲ್ ಏನು, ರಿಯಾಕ್ಷನ್ ವಿತ್ ಸೋಡಿಯಂ. ಈ ಸೋಡಿಯಂ ಮೆಟಲ್ ಜೊತೆ ನಾನು ರಿಯಾಕ್ಟ್ ಮಾಡಿಸಿದಾಗ ಏನಾಗುತ್ತೆ, C2H5OH ಎಥನಾಲ್ ವಿತ್ ಸೋಡಿಯಂ ಏನಾಗುತ್ತೆ, C2H5ONA. ಓಕೆ, ಈ ONA ಹೊರಗೆ ಆಗ್ಬಿಟ್ಟು ಏನಂತ ಕರಿತೀವಿ ಈ ಸಾಲ್ಟ್ನ, ಸೋಡಿಯಂ ಎಥಾಕ್ಸೈಡ್ ಅಂತ ಕರಿತೀವಿ ಈ ಸಾಲ್ಟ್ನ. ಜೊತೆಗೆ ಯಾವ ಗ್ಯಾಸ್ ಲಿಬರೇಟ್ ಆಗ್ತಾ ಇದೆ, ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗ್ತಾ ಇದೆ. ಓಕೆ, ಸೊ ಈ ರಿಯಾಕ್ಷನ್ ಗಿವ್ಸ್ ಅಸ್ ಎವಲ್ಯೂಷನ್ ಆಫ್ ಹೈಡ್ರೋಜನ್. ಓಕೆ, ಸೊ ಈಥೈಲ್ ಆಲ್ಕೋಹಾಲ್ ಆರ್ ಎಥನಾಲ್ ವೆನ್ ರಿಯಾಕ್ಟೆಡ್ ವಿತ್ ಸೋಡಿಯಂ ಗಿವ್ಸ್ ಅಸ್ ಸೋಡಿಯಂ ಎಥಾಕ್ಸೈಡ್ ಆ್ಯಂಡ್ ಹೈಡ್ರೋಜನ್. ಜ್ಞಾಪಕ ಇಟ್ಕೊಳ್ಳಿ, ಬ್ಯಾಲೆನ್ಸ್ ಮಾಡಬೇಕು ರಿಯಾಕ್ಷನ್ನ. ಬ್ಯಾಲೆನ್ಸ್ಡ್ ಆಗಿದೆ. ಓಕೆ, ಮರಿಬೇಡಿ ಅದನ್ನು. ರಿಯಾಕ್ಷನ್ ವಿತ್ ಸೋಡಿಯಂ ನೋಡಾದ್ಮೇಲೆ ನೆಕ್ಸ್ಟ್ ಏನು, ಡಿಹೈಡ್ರೇಷನ್. ಡಿಹೈಡ್ರೇಷನ್ ಅಂದರೆ ಏನು, ಅಯ್ಯೋ ಅವನಿಗೆ ಫುಲ್ ಹುಷಾರಿಲ್ಲ, ಡಿಹೈಡ್ರೇಟ್ ಆಗಿಬಿಟ್ಟಿದ್ದಾನೆ, ನೀರು ಕುಡಿಬೇಕು ಅವನು, ಅಯ್ಯೋ ನಾನು ಫುಲ್ ಡಿಹೈಡ್ರೇಟ್ ಆಗಿದ್ದೀನಿ, ನೀರು ಕೊಡಿ ಅಲ್ವಾ. ಡಿಹೈಡ್ರೇಷನ್ ಅಂದರೆ ಏನು, ಯಾವುದರಿಂದ ಅದು ನೀರನ್ನು ಹೊರಗೆ ತೆಗೆಯೋದನ್ನು ನಾನು ಡಿಹೈಡ್ರೇಷನ್ ಅಂತ ಕರಿತೀನಿ. ಓಕೆ, ನೀರಿನ ಅಂಶನ ಹೊರಗೆ ತೆಗೆಯೋದನ್ನು ಡಿಹೈಡ್ರೇಷನ್. ನಮ್ಮಲ್ಲಿರೋ ನೀರಿನ ಅಂಶ ಕಡಿಮೆ ಆದಾಗ ಐ ಆಮ್ ಡಿಹೈಡ್ರೇಟೆಡ್ ಅಂತ ಹೇಳ್ತೀವಿ ಅಲ್ವಾ. ಸೊ ಇಲ್ಲಿ ಡಿಹೈಡ್ರೇಷನ್ ಆಫ್ ಎಥೆನಾಲ್ ಅಂದರೆ ಈ ಎಥೆನಾಲಿಂದ H2Oನ ಹೊರಗೆ ತೆಗೆಯೋದು. ಓಕೆ, ಈ H2Oನ ಹೇಗೆ ಹೊರಗೆ ತೆಗಿಬೇಕು, ಏನ್ರ ಜೊತೆ ರಿಯಾಕ್ಟ್ ಮಾಡಿಸ್ಬೇಕು ನಾನು, ಹಾಟ್ ಕಾನ್ಸಂಟ್ರೇಟೆಡ್ H2SO4. ಸಲ್ಫ್ಯೂರಿಕ್ ಆ್ಯಸಿಡ್ ಇದೆಯಲ್ಲ ಅದು ಕಾನ್ಸಂಟ್ರೇಟೆಡ್ ಆಗಿರಬೇಕು, ಜೊತೆಗೆ ಬಿಸಿ ಅಟ್ ಅ ಹಾಟ್ ಟೆಂಪ್ರೇಚರ್. ಯಾವ ಟೆಂಪ್ರೇಚರು, 443 ಕೆಲ್ವಿನ್. ಜ್ಞಾಪಕ ಇಟ್ಕೊಳ್ಳಿ. ಈ ಹಾಟ್ ಕಾನ್ಸಂಟ್ರೇಟೆಡ್ H2SO4 ಜೊತೆ ರಿಯಾಕ್ಟ್ ಮಾಡಿಸಿದಾಗ ಈ ಎಥೆನಾಲಲ್ಲಿ ಇದ್ದಿದ್ದು H2O ಹೊರಗೆ ಹೋಗಿ H2O ಸಿಗುತ್ತೆ. ಎಥೆನಾಲ್ ಏನಕ್ಕೆ ಕನ್ವರ್ಟ್ ಆಗುತ್ತೆ, ಈಥೀನಿಗೆ ಕನ್ವರ್ಟ್ ಆಗುತ್ತೆ. CH2CH2. ಓಕೆ, C2H4ಗೆ ಕನ್ವರ್ಟ್ ಆಗುತ್ತೆ. ಸೊ ಏನಾಗ್ತಾ ಇದೆ ಇಲ್ಲಿ, ಓಕೆ, ಈ ಹಾಟ್ ಕಾನ್ಸಂಟ್ರೇಟೆಡ್ H2SO4 ಜೊತೆ ರಿಯಾಕ್ಟ್ ಮಾಡಿಸಿದಾಗ ಏನಾಗುತ್ತೆ, ಈ ಹಾಟ್ ಕಾನ್ಸಂಟ್ರೇಟೆಡ್ H2SO4 ಜೊತೆ ರಿಯಾಕ್ಟ್ ಮಾಡಿಸಿದಾಗ ಈ ವಾಟರ್ ಕಂಟೆಂಟ್ ಇದ್ದಿದ್ದು ಹೊರಗೆ ಹೋಗುತ್ತೆ. ವಾಟರ್ ಕಾಂಟೆಂಟ್ ಹೊರಗೆ ಹೋಗ್ಬಿಟ್ಟು HOH ಹೊರಗೆ ಹೋದಾಗ H2O ಹೊರಗೆ ಹೋಗುತ್ತೆ. ಇದು ಮಧ್ಯ ಏನು ಕೂತ್ಕೊಳ್ಳುತ್ತೆ, ಒಂದು ಡಬಲ್ ಬಾಂಡ್ ಬರುತ್ತೆ. ಓಕೆ, ಸೊ ಏನು ಬರುತ್ತೆ ಇಲ್ಲಿ,
ಪ್ಲಸ್ H2O ಬಂತು. ಸೊ ಏನು ಸಿಕ್ತು ನನಗೆ? ಎಥೆನಾಲಿಂದ ಏನು ಸಿಕ್ತು? ಈಥೀನ್ ಸಿಕ್ತು. ಸೊ ದಿಸ್ ಇಸ್ ದ ಡಿಹೈಡ್ರೇಷನ್ ರಿಯಾಕ್ಷನ್. ಎಥೆನಾಲ್ ನೋಡಿದ್ಮೇಲೆ ನೆಕ್ಸ್ಟ್ ಸ್ಪೆಷಲ್ ಕಾಂಪೌಂಡ್ ಯಾವುದು? ಎಥೆನೋಯಿಕ್ ಆ್ಯಸಿಡ್. ಈ ಎಥೆನೋಯಿಕ್ ಆ್ಯಸಿಡ್ ಕಾಮನ್ ನೇಮ್ ಏನು? ಅಸೆಟಿಕ್ ಆ್ಯಸಿಡ್ ಅಂತಲೂ ಕರಿತೀವಿ. ಎಥೆನೋಯಿಕ್ ಆ್ಯಸಿಡ್ ಅಥವಾ ಅಸೆಟಿಕ್ ಆ್ಯಸಿಡ್. ಏನಣ್ಣ ಎಥೆನೋಯಿಕ್ ಆ್ಯಸಿಡ್ ಫಾರ್ಮುಲಾ? ಎಥೆನೋಯಿಕ್ ಆ್ಯಸಿಡ್ ಫಾರ್ಮುಲಾ CH3COOH. ಓಯಿಕ್ ಆ್ಯಸಿಡ್ ಅಂದರೆ ನಿಮ್ಗೆ ಏನು ತಲೆಯಲ್ಲಿ ಬರಬೇಕು? ಕಾರ್ಬಾಕ್ಸಿಲ್ ಫಂಕ್ಷನಲ್ ಗ್ರೂಪ್ ಬರಬೇಕು. ಕಾರ್ಬಾಕ್ಸಿಲ್ ಫಂಕ್ಷನಲ್ ಗ್ರೂಪ್ ಯಾವುದು? C ಡಬಲ್ ಬಾಂಡು ಸಿಂಗಲ್ ಬಾಂಡ್ OH ಅಲ್ವಾ? ಈ C ಡಬಲ್ ಬಾಂಡು ಸಿಂಗಲ್ ಬಾಂಡ್ OH ಬಂದೆ ಎಥೆನೋಯಿಕ್. ಎತ್ ಅಂದರೆ ಎಷ್ಟು ಕಾರ್ಬನ್ ಆಟಮು? 2 ತಾನೆ. ಸೊ 2 ಕಾರ್ಬನ್ ಆಟಮ್ ಹಿಂಗಿರಬೇಕು. ಸೊ CH3COOH ಇದು ನಮ್ಮದು ಎಥೆನೋಯಿಕ್ ಆ್ಯಸಿಡ್. ಓಕೆ, ಇದು ಎಥೆನೋಯಿಕ್ ಆ್ಯಸಿಡು ವೀಕ್ ಆ್ಯಸಿಡ್ಡು. ನಾನು ಸ್ಟ್ರಾಂಗ್ ಆ್ಯಸಿಡ್ ವೀಕ್ ಆ್ಯಸಿಡ್ ಅಂತೆಲ್ಲ ಹೇಳ್ಕೊಟ್ಟಿದ್ದೆ ನಾಪ್ಕ ಇದೆ ಆ್ಯಸಿಡ್ ಬೇಸಿಸ್ ಆ್ಯಂಡ್ ಸಾಲ್ಟ್ಸಲ್ಲಿ. ಸೊ ಎಥೆನೋಯಿಕ್ ಆ್ಯಸಿಡ್ ಇಸ್ ಅ ವೀಕ್ ಆ್ಯಸಿಡ್. ಓಕೆ, ಯಾಕೆ? ಪಾರ್ಷಿಯಲಿ ಅಯೋನೈಸ್ ಆಗುತ್ತೆ ಅಂತ ಹೇಳ್ತೀವಿ. ಓಕೆ, ಇದು ಬಿಲಾಂಗ್ಸ್ ಟು ಅ ಗ್ರೂಪ್ ಕಾಲ್ಡ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ ನಾನು ಹೇಳ್ದಂಗೆ. ಓಕೆ, ಈ 5 to 8% ಎಥೆನೋಯಿಕ್ ಆ್ಯಸಿಡ್ನ ನಾವು, ಈ ಅಸೆಟಿಕ್ ಆ್ಯಸಿಡ್ನ ನಾವು ವಿನೆಗರ್ ಅಂತ ಕರಿತೀವಿ. ಮನೇಲಿ ಇರುತ್ತಲ್ಲ ಅಡುಗೆ ಮಾಡೋದಕ್ಕೆ ಉಪಯೋಗಿಸ್ತೀವಲ್ಲ ಈ ವಿನೆಗರು, ಇದು 5 to 8% ಅಸೆಟಿಕ್ ಆ್ಯಸಿಡ್. ಅಂದರೆ 100 ml ಆಫ್ ವಾಟರಲ್ಲಿ ಒಂದು 5 ml ಅಸೆಟಿಕ್ ಆ್ಯಸಿಡ್, ಒಂದು 8 ml ಅಸೆಟಿಕ್ ಆ್ಯಸಿಡ್ ಈ ಮಧ್ಯದಲ್ಲಿ ಏನಾದರೂ ನಾನು ಹಾಕಿದ್ರೆ ನನಗೆ ವಿನೆಗರ್ ತಯಾರಾಗುತ್ತೆ. ನಾವು ಈ ವಿನೆಗರ್ನ ನಾವು ಅಡುಗೆಗಳಲ್ಲಿ ಉಪಯೋಗಿಸ್ತೀವಿ. ವಿ ಯೂಸ್ ಇಟ್ ಟು ಪ್ರಿಸರ್ವ್. ಓಕೆ, ಪ್ರಿಸರ್ವ್ ಮಾಡೋದಕ್ಕೆ ಫುಡ್ನ ವಿ ಯೂಸ್ ವಿನೆಗರ್. ನಾವು ಇದು ಇನ್ನೊಂದು ಹೆಸರು ಎಥೆನೋಯಿಕ್ ಆ್ಯಸಿಡ್ ಏನು ಇನ್ನೊಂದು ಹೆಸರು? ಇದು ಇನ್ನೊಂದು ಹೆಸರು ಗ್ಲೇಷಿಯಲ್ ಅಸೆಟಿಕ್ ಆ್ಯಸಿಡ್ ಅಂತಲೂ ಕರಿತೀವಿ. ಯಾಕೆ ಗ್ಲೇಷಿಯಲ್ ಅಂತ ಕರೆಯೋದು? ಇದು ವಿಂಟರಲ್ಲಿ ಯಾವುದಾದ್ರು ಚಳಿಗಾಲದಲ್ಲೆಲ್ಲ ಅದಾಗದೇ ಫ್ರೀಸ್ ಆಗೋಗುತ್ತೆ ಅಸೆಟಿಕ್ ಆ್ಯಸಿಡ್ಡು. ಓಕೆ, ಯಾಕೆ? ಇಟ್ ಹ್ಯಾಸ್ ಅ ವೆರಿ ಅದಾಗದೇ ಫ್ರೀಸ್ ಆಗೋದಕ್ಕೆ ಅದ್ರದ್ದು ಇನ್ನೊಂದು ಹೆಸರು ಗ್ಲೇಷಿಯಲ್ ಅಸೆಟಿಕ್ ಆ್ಯಸಿಡ್. ಸೊ ಇದು ನಮ್ಮ ಇಂಟ್ರೊಡಕ್ಷನ್ನು ಈ ಅಸೆಟಿಕ್ ಆ್ಯಸಿಡ್ ಬಗ್ಗೆ. ಈಗ ಬನ್ನಿ ರಿಯಾಕ್ಷನ್ಸ್ ಆಫ್ ಎಥೆನೋಯಿಕ್ ಆ್ಯಸಿಡ್ನ ನೋಡೋಣ. ಈ ರಿಯಾಕ್ಷನ್ಸ್ ಆಫ್ ಎಥೆನೋಯಿಕ್ ಆ್ಯಸಿಡಲ್ಲಿ ಫಸ್ಟ್ ರಿಯಾಕ್ಷನ್ ಯಾವುದು? ಎಸ್ಟರಿಫಿಕೇಷನ್. ಓಕೆ, ಈ ಎಸ್ಟರಿಫಿಕೇಷನ್ ರಿಯಾಕ್ಷನಲ್ಲಿ ಏನಾಗುತ್ತೆ? ಎಸ್ಟರ್ ಅನ್ನೋ ಕೆಮಿಕಲ್ ಕಾಂಪೌಂಡ್ ನಮಗೆ ಸಿಗುತ್ತೆ. ಓಕೆ, ಈ ಎಸ್ಟರ್ ಪ್ರೊಡ್ಯೂಸ್ ಆಗೋ ಕೆಮಿಕಲ್ ರಿಯಾಕ್ಷನ್ನ ನಾನು ಎಸ್ಟರಿಫಿಕೇಷನ್ ಅಂತ ಹೇಳ್ತೀನಿ. ಈ ಎಸ್ಟರಿಫಿಕೇಷನ್ನಲ್ಲಿ ಎಸ್ಟರ್ ಹೇಗೆ ಸಿಗುತ್ತಣ್ಣ? ಇಟ್ ಈಸ್ ಕಾಮನ್ಲಿ ಫಾರ್ಮ್ಡ್ ಬೈ ಅ ರಿಯಾಕ್ಷನ್ ಆಫ್ ಎನ್ ಆ್ಯಸಿಡ್ ಆ್ಯಂಡ್ ಎನ್ ಆಲ್ಕೋಹಾಲ್. ಒಂದು ಆ್ಯಸಿಡ್ ಆಲ್ಕೋಹಾಲ್ ರಿಯಾಕ್ಟ್ ಆದಾಗ ನನಗೆ ಎಸ್ಟರ್ ಹೊರಗೆ ಸಿಗುತ್ತೆ. ಈಗ ನಮಗೆ ಗೊತ್ತಿರೋ ಆ್ಯಸಿಡ್ ಯಾವುದು? ಎಥೆನೋಯಿಕ್ ಆ್ಯಸಿಡ್. ಗೊತ್ತಿರೋ ಆಲ್ಕೋಹಾಲು ಎಥೆನಾಲ್ ಅಲ್ವಾ? ಸೊ ಈ ಎಥೆನೋಯಿಕ್ ಆ್ಯಸಿಡು ಎಥೆನಾಲ್ ಜೊತೆಗೆ ಆಗೋ ರಿಯಾಕ್ಷನ್ನ ನಾವಿಲ್ಲಿ ಓದೋಣ ಬನ್ನಿ. ಓಕೆ, ಸೊ ಯಾವ ಆ್ಯಸಿಡ್ ಗೊತ್ತು ಅಂದರೆ ನಾನು ಎಥೆನೋಯಿಕ್ ಆ್ಯಸಿಡ್ ಗೊತ್ತು. ಎಥೆನೋಯಿಕ್ ಆ್ಯಸಿಡ್ ಸ್ಟ್ರಕ್ಚರ್ ಬರೀಲ್ಲ, ನೀವೇ ಕ್ವಿಕ್ಕಾಗಿ ಬರೆದು ಬಿಡಬೇಕು. ಏನು? CH3COOH ಅಲ್ವಾ? ಡಬಲ್ ಬಾಂಡು ಸಿಂಗಲ್ ಬಾಂಡ್ OH ಜೊತೆಗೆ ಯಾವುದು? ಎಥೆನಾಲ್. ನಾನು ಈ ಎಥೆನಾಲ್ನ ನಾನಿಲ್ಲಿ ಸ್ವಲ್ಪ ಉಲ್ಟಾ ಬರಿತೀನಿ. OHನ ಈ ಕಡೆ ಹಾಕೋ ಬದಲು ಆ ಕಡೆ ಹಾಕ್ತೀನಿ. ಹಾಕಿದಾಗ ಹೇಗೆ ಕಾಣುತ್ತೆ? OH ಹೀಗಿದ್ಬಿಟ್ಟು ಓಕೆ, ಸೊ CH3CH2OH. ಓಕೆ, ಇದು ಎಥೆನಾಲು, ಇದು ಎಥೆನೋಯಿಕ್ ಆ್ಯಸಿಡ್. ಇವೆರಡು ರಿಯಾಕ್ಟ್ ಆದಾಗ ಏನಾಗುತ್ತೆ? ಎಥೆನಾಲಲ್ಲಿ ಇದ್ದಿದ್ದು OH ಜೊತೆಗೆ ಎಥೆನೋಯಿಕ್ ಆ್ಯಸಿಡಲ್ಲಿ ಇದ್ದಿದ್ದು ಹೆಚ್ಚು ಒಟ್ಟಿಗೆ ಸೇರಿಕೊಳ್ಳುತ್ತೆ. ಓಕೆ, ಇವೆರಡು ಒಟ್ಟಿಗೆ ಸೇರಿಕೊಂಡು OH ಒಟ್ಟಿಗೆ ಸೇರಿಕೊಂಡ್ರೆ ಏನಾಗುತ್ತೆ? H2O ಹೊರಗಡೆ ನನಗೆ ವಾಟರ್ ಹೊರಗೆ ಬಂತು, H2O ಹೊರಗೆ ಬರುತ್ತೆ. ಈ ಹೊರಗಡೆ H2O ಹೊರಗೆ ಬಂದಮೇಲೆ ಇವೆರಡು ಇದ್ದಿದ್ದು ಜೊತೆಗೆ ಕಂಬೈನ್ ಆಗುತ್ತೆ. ಕಂಬೈನ್ ಆದಾಗ ನನಗೆ ಏನು ಸಿಗುತ್ತೆ? ಅದ್ರದ್ದು ಸ್ಟ್ರಕ್ಚರ್ ಹೇಗೆ ಕಾಣುತ್ತೆ ನನಗೆ? ಓಕೆ, ಸೊ ಇದು ನಂದು ಫೈನಲ್ ಸ್ಟ್ರಕ್ಚರ್. ಏನಂತ ಕರಿತೀನಿ ಇದನ್ನು ನಾನು ಇಲ್ಲಾಗಿದ್ದೇನೆ ನಾನು ಎಸ್ಟರ್ ಅಂತ ಕರಿತೀನಿ. ಓಕೆ, ದಿಸ್ ಈಸ್ ಎಸ್ಟರ್.
ಇದ್ರದ್ದು ಇನ್ನೊಂದು ಹೆಸರು ಏನು ಗೊತ್ತಾ, ಇದನ್ನು ನಾವು ಈಥೈಲ್ ಎಥೆನೋಯೇಟ್ ಅಂತಲೂ ಕರಿತೀವಿ. ಸೊ ಅದನ್ನೇ ನಾನಿಲ್ಲಿ ಬರೀತೀನಿ, ಈಥೈಲ್ ಎಥೆನೋಯೇಟ್. ಓಕೆ, ಸೊ ಎಸ್ಟರ್ ಅಥವಾ ಈಥೈಲ್ ಎಥೆನೋಯೇಟ್ ಫಾರ್ಮುಲಾ ಏನಣ್ಣ, ಏನು ಈ ಫಾರ್ಮುಲಾ ಅಂದರೆ CH3 COO C2H5. ಓಕೆ, ಸೊ ಇದು ಈಥೈಲ್ ಎಥೆನೋಯೇಟ್ ಫಾರ್ಮುಲಾ. ಜೊತೆಗೆ ಮರಿಬಾರ್ದು, ಈ ಎಸ್ಟರ್ ಜೊತೆ ಏನು ಹೊರಗೆ ಬರುತ್ತೆ, ಹೊರಗಡೆ ಇದ್ರ ಜೊತೆ H2O ವಾಟರು ಹೊರಗೆ ಬರುತ್ತೆ. ಕರೆಕ್ಟಾ? ಸೊ ಇದು ನನ್ನ ಎಸ್ಟರಿಫಿಕೇಷನ್ ರಿಯಾಕ್ಷನ್. ಸೊ ನಮ್ಮ ಎಸ್ಟರಿಫಿಕೇಷನ್ ರಿಯಾಕ್ಷನನ್ನು ನೋಡಿದ್ರೆ ಏನಾಗುತ್ತೆ, ಎಥೆನೋಯಿಕ್ ಆ್ಯಸಿಡ್ಡು ಎಥೆನಾಲ್ ಜೊತೆ ರಿಯಾಕ್ಟ್ ಆಗಿಬಿಟ್ಟು ಏನಾಗುತ್ತೆ, ಇದು H+ ಅಂತ ಬರೆದಿದ್ದೀವಲ್ಲ, ಏನಕ್ಕೆ ಅಂದರೆ ಇದು ಅಸಿಡಿಕ್ ಮೀಡಿಯಮಲ್ಲಿ ಕಂಡಕ್ಟ್ ಮಾಡ್ತೀವಿ ಈ ರಿಯಾಕ್ಷನ್ನ. ಓಕೆ, ಬಟ್ ಇವೆರಡು ರಿಯಾಕ್ಟ್ ಆದಾಗ ನನಗೆ ಹೊರಗಡೆ ಎಸ್ಟರ್ ಸಿಗುತ್ತೆ, ಎಸ್ಟರ್ ಜೊತೆ ವಾಟರು ಹೊರಗೆ ಬರುತ್ತೆ. ನಾವು ಎಸ್ಟರ್ಸ್ ಆರ್ ಸ್ವೀಟ್ ಸ್ಮೆಲ್ಲಿಂಗ್ ಸಬ್ಸ್ಟೆನ್ಸಸ್ ಯೂಸ್ ಟು ಮೇಕ್ ಪರ್ಫ್ಯೂಮ್ಸ್ ಆ್ಯಂಡ್ ಫ್ಲೇವರಿಂಗ್ ಏಜೆಂಟ್ಸ್. ಈ ಎಸ್ಟರು ಸ್ಮೆಲ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನೇ ಉಪಯೋಗಿಸ್ಬಿಟ್ಟು ಪರ್ಫ್ಯೂಮು ಮತ್ತು ಫ್ಲೇವರ್ಗಳನ್ನೆಲ್ಲ ತಯಾರಿಸೋದಕ್ಕೆ ಉಪಯೋಗಿಸ್ತಾರೆ. ಸೊ ಇದು ಎಸ್ಟರಿಫಿಕೇಷನ್. ಎಸ್ಟರಿಫಿಕೇಷನ್ ರಿಯಾಕ್ಷನ್ ನೋಡಿದ್ಮೇಲೆ ಸಪಾನಿಫಿಕೇಷನಿಗೆ ಬರೋಣ. ಓಕೆ, ಈ ಸಪಾನಿಫಿಕೇಷನ್ ಅಂದರೆ ಏನು ರಿಯಾಕ್ಷನ್ ಆಗ್ತಾ ಇದೆ, ದ ರಿಯಾಕ್ಷನ್ ಆಫ್ ಎಸ್ಟರ್ಸ್ ಕನ್ವರ್ಟಿಂಗ್ ಬ್ಯಾಕ್ ಟು ಇಟ್ಸ್ ಆಲ್ಕೋಹಾಲ್ ಆ್ಯಂಡ್ ದ ಸೋಡಿಯಂ ಸಾಲ್ಟ್ ಆಫ್ ಇಟ್ಸ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಆನ್ ಟ್ರೀಟ್ಮೆಂಟ್ ವಿತ್ ಅನ್ ಆಲ್ಕೆಲಿ. ಓಕೆ, ಏನು ಅರ್ಥ ಮಾಡ್ಕೊಬೇಕು ಇದರಲ್ಲಿ, ಎಸ್ಟರ್ ಇದ್ದರೆ ಎಸ್ಟರ್ ಇದ್ದಿದ್ದು ಏನಿಗೆ ಕನ್ವರ್ಟ್ ಆಗ್ತಾ ಇದೆ, ಫಸ್ಟು ಇಟ್ಸ್ ಆಲ್ಕೋಹಾಲ್, ಅದು ಆಲ್ಕೋಹಾಲಿಗೆ ವಾಪಸ್ ಕನ್ವರ್ಟ್ ಆಗ್ತಾ ಇದೆ. ಜೊತೆಗೆ ಏನಕ್ಕೆ ಕನ್ವರ್ಟ್ ಆಗ್ತಾ ಇದೆ, ಸೋಡಿಯಂ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಓಕೆ, ಸೊ ಈ ರಿಯಾಕ್ಷನ್ ಆಗ್ತಾಯಿದೆ ಸಪಾನಿಫಿಕೇಷನಲ್ಲಿ. ಸೊ ಇದಕ್ಕೆ ಎಕ್ಸಾಂಪಲ್ ತೊಗೊಬೇಕು ನಾನು ಅಂದರೆ, ಸೊ ನಾನೀಗ ಈಥೈಲ್ ಎಥೆನೋಯೇಟ್ ಅದ್ರ ಬಗ್ಗೆ ಮಾತಾಡೋದ್ನಲ್ವಾ. ಸೊ ಈಥೈಲ್ ಎಥೆನೋಯೇಟ್ ನಾನು ತೊಗೊಂಡ್ರೆ ಅದ್ರ ಸ್ಟ್ರಕ್ಚರ್ ಬರುತ್ತೆ, ನಾನು CH3 COO C2H5. ಈ ಈಥೈಲ್ ಎಥೆನೋಯೇಟಲ್ಲಿ ಇದ್ದಿದ್ದು ಆಲ್ಕೋಹಾಲ್ ಯಾವುದು, ಎಥೆನಾಲ್ ತಾನೆ. ಸೊ ನಾನು ಇದನ್ನು ಆಲ್ಕಲಿ ಜೊತೆ, ಯಾವ ಆಲ್ಕಲಿ ತೊಗೊಳ್ಳಿ, NaOH. ಆಲ್ಕಲಿ ಅಂದರೆ ಸ್ಟ್ರಾಂಗ್ ಬೇಸ್ ಅಲ್ವಾ. ಸೊ ನಾನು NaOH ಜೊತೆ ರಿಯಾಕ್ಟ್ ಮಾಡಿಸಿದಾಗ ಅದು ಆಲ್ಕೋಹಾಲ್ ಆಗುತ್ತೆ. ಓಕೆ, ನನಗೆ ಅದರಲ್ಲಿ ಇದ್ದಿದ್ದು ಆಲ್ಕೋಹಾಲ್ ವಾಪಸ್ ಬರುತ್ತೆ. ಯಾವ ಆಲ್ಕೋಹಾಲ್ ಯೂಸ್ ಮಾಡಿದ್ದು, ಎಥೆನಾಲ್ ತಾನೆ. ಸೊ ವಾಪಸ್ ನನಗೆ ಎಥೆನಾಲ್ ಬರಬೇಕು, ಎಥೆನಾಲ್ ಬಂತು. ಜೊತೆಗೆ ಅದು ಇದ್ದಿದ್ದು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಯಾವುದು, ಅಸೆಟಿಕ್ ಆ್ಯಸಿಡ್, ಎಥೆನೋಯಿಕ್ ಆ್ಯಸಿಡ್ ಅಲ್ವಾ. ಸೊ ಎಥೆನೋಯಿಕ್ ಆ್ಯಸಿಡ್ ಬರಬೇಕು, CH3COOH. ಬಟ್ ನನಗೆ ಅದ್ರ ಎಥೆನೋಯಿಕ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಬರ್ತಿಲ್ಲ, ಏನು ಬರ್ತಾ ಇದೆ, ಸೋಡಿಯಂ ಸಾಲ್ಟ್ ಆಫ್ ಇಟ್ಸ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಬರ್ತಾ ಇರೋದು. ಸೊ ಸೋಡಿಯಂ ಸಾಲ್ಟ್ ಆಫ್ ಇಟ್ಸ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಅಂದರೆ H ಇರಲ್ಲ, H ಬದಲು ಏನಿರುತ್ತೆ, Na. ಸೊ ಹೇಗೆ ಇಲ್ಲಿದ್ದು ಎಸ್ಟರು ಗೇವ್ ಬ್ಯಾಕ್ ಇಟ್ಸ್ ಆಲ್ಕೋಹಾಲ್ ಆ್ಯಂಡ್ ಇಟ್ಸ್ ಸೋಡಿಯಂ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಅಂತೀವಲ್ಲ, ಈ ರಿಯಾಕ್ಷನ್ನ ನಾವು ಸಪಾನಿಫಿಕೇಷನ್ ಅಂತ ಕರಿತೀವಿ. ಸೊ ಕರೆಕ್ಟಾಗಿ ಈ ರಿಯಾಕ್ಷನ್ನ ಮತ್ತೆ ನೋಡೋಣ ನಾವು. ಸೊ ಈ ಕರೆಕ್ಟಾಗಿ ನಾವು ಈ ರಿಯಾಕ್ಷನ್ನ ನಾವು ನೋಡಿದ್ರೆ ಏನಾಗ್ತಾ ಇದೆ, ದ ರಿಯಾಕ್ಷನ್ ಆಫ್ ಎಸ್ಟರ್ಸ್ ಕನ್ವರ್ಟಿಂಗ್ ಬ್ಯಾಕ್ ಅಂತ ಹೇಳ್ದಂಗೆ ಈಥೈಲ್ ಎಥೆನೋಯೇಟು ವಾಪಸ್ಸು ಎಥೆನಾಲ್ ಜೊತೆಗೆ ಸೋಡಿಯಂ ಸಾಲ್ಟ್ ಆಫ್ ಇಟ್ಸ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್, ಸೋಡಿಯಂ ಎಥೆನೋಯೇಟ್ ಆಯಿತು. ಇದನ್ನು ನಾವು ಏನಂತ ಕರಿತೀವಿ, ಸೋಡಿಯಂ ಎಥೆನೋಯೇಟ್ ಅಂತ ಕರಿತೀವಿ. ಓಕೆ, ಈ ರಿಯಾಕ್ಷನ್ ಎಲ್ಲಿ ಯೂಸ್ ಮಾಡ್ತೀವಿ, ಇಟ್ ಈಸ್ ಯೂಸ್ ಟು ಮ್ಯಾನುಫ್ಯಾಕ್ಚರ್ ಸೋಪ್ಸ್. ಓಕೆ, ಈ ಸೋಪ್ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ಇದ್ರ ಹೆಸರೇನು, ಸಪಾನಿಫಿಕೇಷನ್. ಇನ್ನು ಕೆಲವು ರಿಯಾಕ್ಷನ್ಗಳನ್ನ ನೋಡೋಣ. ಎಥೆನೋಯಿಕ್ ಆ್ಯಸಿಡ್ ಏನು, ಆ್ಯಸಿಡ್. ಓಕೆ, ಈ ಎಥೆನೋಯಿಕ್ ಆ್ಯಸಿಡ್ ರಿಯಾಕ್ಷನ್ ವಿತ್ ಎ ಬೇಸ್ ಏನಾಗಬೇಕು, ಆ್ಯಸಿಡ್ ಆ್ಯಂಡ್ ಅ ಬೇಸ್ ರಿಯಾಕ್ಟ್ ಆದರೆ ನನಗೆ ಏನು ಸಿಗಬೇಕು, ಆ್ಯಸಿಡ್ಸ್ ಬೇಸಿಸ್ ಆ್ಯಂಡ್ ಸಾಲ್ಟ್ಸ್ ಚಾಪ್ಟರ್ ನೋಡಿದ್ದೀರಾ ತಾನೆ. ಏನು, ನನಗೆ ಸಾಲ್ಟ್ ಆ್ಯಂಡ್ ವಾಟರ್ ಹೊರಗೆ ಬರಬೇಕು, ಅದೇ ಆಗ್ತಾಯಿದೆ. ಲೈಕ್ ಮಿನರಲ್ ಆ್ಯಸಿಡ್ಸ್, ಇದು ರಿಯಾಕ್ಟ್ಸ್ ವಿತ್ ಬೇಸಿಸ್ ಟು ಗಿವ್ ಸಾಲ್ಟ್ ಆ್ಯಂಡ್ ವಾಟರ್ ಆ್ಯಸ್ ಪ್ರಾಡಕ್ಟ್ಸ್.
ಸೊ ಅಸೆಟಿಕ್ ಆ್ಯಸಿಡ್ CH3COH ವಿತ್ ಬೇಸ್ NaOH ಬೇಸ್ ಜೊತೆ ರಿಯಾಕ್ಟ್ ಆದಾಗ ನನಗೆ ಏನು ಸಿಗುತ್ತೆ, H2O ವಾಟರ್ ಜೊತೆಗೆ ಸಾಲ್ಟ್. ಯಾವ ಸಾಲ್ಟ್ ಸಿಕ್ತು? ಲಾಸ್ಟಲ್ಲಿ ನೋಡೋದ್ನಲ್ಲ, ಸೋಡಿಯಂ ಸಾಲ್ಟ್ ಸಿಕ್ತು. ಯಾವುದು? CH3COONA, ಸೋಡಿಯಂ ಎಥೆನೋಯೇಟ್. ಓಕೆ, ಆ ಸಾಲ್ಟ್ ಸಿಕ್ತು. ನೆಕ್ಸ್ಟು ರಿಯಾಕ್ಷನ್ ವಿತ್ ಕಾರ್ಬೊನೇಟ್ಸ್ ಆ್ಯಂಡ್ ಬೈಕಾರ್ಬೊನೇಟ್ಸ್. ಓಕೆ, ಈ ರಿಯಾಕ್ಷನ್ ವಿತ್ ಕಾರ್ಬೊನೇಟ್ಸ್ ಆ್ಯಂಡ್ ಬೈಕಾರ್ಬೊನೇಟ್ಸ್ ನೋಡಿದಾಗ ಅಸೆಟಿಕ್ ಆ್ಯಸಿಡ್ ರಿಯಾಕ್ಟ್ಸ್ ವಿತ್ ಕಾರ್ಬೊನೇಟ್ಸ್ ಆ್ಯಂಡ್ ಬೈಕಾರ್ಬೊನೇಟ್ಸ್ ಟು ಫಾರ್ಮ್ ಸಾಲ್ಟ್, ವಾಟರ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್. ನಾವು ಆ್ಯಸಿಡ್ ಬೇಸಿಸ್ ಆ್ಯಂಡ್ ಸಾಲ್ಟ್ಸ್ ಚಾಪ್ಟರಲ್ಲಿ ಏನು ನೋಡಿದ್ವಿ? ಮೆಟಲ್ ಕಾರ್ಬೊನೇಟ್ಸ್ ಆ್ಯಂಡ್ ಮೆಟಲ್ ಬೈಕಾರ್ಬೊನೇಟ್ಸ್ ಆರ್ ಬೇಸಿಕ್ ಇನ್ ನೇಚರ್ ಅಲ್ವಾ? ಸೊ ಈ ಅಸೆಟಿಕ್ ಆ್ಯಸಿಡ್ಡು ಇದ್ರ ಜೊತೆ ರಿಯಾಕ್ಟ್ ಆಗಿಬಿಟ್ಟು ಏನು ಸಿಗುತ್ತೆ? ಸಾಲ್ಟ್, ವಾಟರ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್. ಸೊ ನೋಡಿ, ಅಸೆಟಿಕ್ ಆ್ಯಸಿಡ್ CH3COH ಪ್ಲಸ್ ಸೋಡಿಯಂ ಕಾರ್ಬೊನೇಟ್ Na2CO3 ರಿಯಾಕ್ಟ್ ಆದಾಗ ನನಗೆ ಏನು ಸಿಕ್ತು? CH3CONA, ಸಾಲ್ಟ್ ಪ್ಲಸ್ H2O ವಾಟರ್ ಪ್ಲಸ್ CO2 ಕಾರ್ಬನ್ ಡೈಆಕ್ಸೈಡ್. CH3COH ಅಸೆಟಿಕ್ ಆ್ಯಸಿಡ್ ಪ್ಲಸ್ NaHCO3 ಸೋಡಿಯಂ ಬೈಕಾರ್ಬೊನೇಟ್ ಏನು ಸಿಕ್ತು? CH3CONA ಮತ್ತು ಸಾಲ್ಟು H2O ಕಾರ್ಬನ್ ಡೈಆಕ್ಸೈಡ್ CO2 ಸಿಕ್ತು. ಸೊ ದಿಸ್ ಇಸ್ ದ ರಿಯಾಕ್ಷನ್ ವಿತ್ ಕಾರ್ಬೊನೇಟ್ಸ್ ಆ್ಯಂಡ್ ಬೈಕಾರ್ಬೊನೇಟ್ಸ್. ಈಗ ಬನ್ನಿ ಈ ಪಾಠದಲ್ಲಿರೋ ಲಾಸ್ಟ್ ಟಾಪಿಕ್ನ ಓದೋಣ. ಈ ಲಾಸ್ಟ್ ಟಾಪಿಕ್ ಏನು? ಸೋಪ್ಸ್ ಅಲ್ವಾ? ಈ ಕೋವಿಡ್ ಬಂದಮೇಲೆ ಅಂತೂ ಎಲ್ಲರೂ ಸೋಪಲ್ಲಿ ಕೈ ತೊಳ್ಕೊಂಡು ಅದೇ ಆಗೋಗಿದೆ ಎಲ್ಲರ ಕೆಲಸ ಅಲ್ವಾ? ಸೊ ನಾನು ಈ ಕೆಮಿಸ್ಟ್ರಿ ಓದಿದಾಗ ನಾವು ಯೂಸ್ ಮಾಡೋ ಸೋಪಲ್ಲೂ ಏನಿದೆ ಅನ್ನೋದನ್ನು ನಾವು ಕಲಿಬೋದು. ಓಕೆ, ಸೊ ದ ಮಾಲಿಕ್ಯೂಲ್ಸ್ ಆಫ್ ಸೋಪ್ ಆರ್ ಸೋಡಿಯಂ ಆರ್ ಪೊಟ್ಯಾಷಿಯಮ್ ಸಾಲ್ಟ್ಸ್ ಆಫ್ ಲಾಂಗ್ ಚೈನ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್. ಓಕೆ, ಸೊ ಏನಿದು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಅಂದರೆ? ಫಸ್ಟ್ ಆಫ್ ಆಲ್ ಏನು? ಇಷ್ಟೊತ್ತಿಗೆ ನೀವು ಟಕ್ ಅಂತ ಹೇಳಬೇಕು. ಎನಿಥಿಂಗ್ RC⋯OH ಇದನ್ನು ನಾನು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಅಂತ ಹೇಳ್ತೀನಲ್ವಾ? ಸೊ ಸೋಡಿಯಂ ಆರ್ ಪೊಟ್ಯಾಷಿಯಮ್ ಸಾಲ್ಟ್ ಅಂದರೆ ಏನು? ಈ ಹೈಡ್ರೋಜನ್ ಬದಲು ಏನಿರುತ್ತೆ? ಸೋಡಿಯಂ ಅಥವಾ ಪೊಟ್ಯಾಷಿಯಮ್ ಇರುತ್ತೆ. ಓಕೆ, ಸೊ ಇಲ್ಲಿ ಸೋಡಿಯಂ ಇರುತ್ತೆ, ಇದು ಸೋಡಿಯಂ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಆಯಿತು. ಅಥವಾ ಇಲ್ಲಿ ನಾನು ಓಕೆ ಅಂತ ಬರೆದ್ರೆ ಇದು ಪೊಟ್ಯಾಷಿಯಮ್ ಸಾಲ್ಟ್ ಆಯಿತು. ಸೋಪ್ ಮಾಲಿಕ್ಯೂಲ್ ಏನು? ಸೋಪ್ ಮಾಲಿಕ್ಯೂಲ್ ಏನು ಅಂದರೆ, ಈ ಆರ್ ಅಂತ ಹೇಳಿದ್ನಲ್ಲ, ಈ ಕಾರ್ಬನ್ ಚೈನ್ ಇದೆಯಲ್ಲ, ಇದು ಲಾಂಗ್ ಚೈನ್ ಆಗಿರುತ್ತೆ. ಓಕೆ, ಲಾಂಗ್ ಚೈನ್ ಅಂದರೆ ಎಷ್ಟು ಕಾರ್ಬನ್ ಆಟಮ್ಸು? 17. ಹಾಗೆ ಅಷ್ಟು ದೊಡ್ಡ ಕಾರ್ಬನ್ ಚೈನ್ ಇರೋದು. ಅಷ್ಟು ದೊಡ್ಡ ಕಾರ್ಬನ್ ಚೈನ್ ಇದ್ಬಿಟ್ಟು ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಇದ್ದರೆ ಅದನ್ನು ನಾನು ಸೋಪ್ ಮಾಲಿಕ್ಯೂಲ್ ಅಂತ ಹೇಳ್ತೀನಿ. ಸೊ ನಾನು ಈ ಲಾಂಗ್ ಚೈನ್ನ ತೋರಿಸೋದಕ್ಕೆ ನಾನು ಏನು ಬರೀತೀನಿ? ನಾನು ಸುಮ್ಮನೆ ಒಂದು ಈ ಲಾಂಗ್ ಚೈನ್ನ ಬರೆಯೋದಕ್ಕೆ ನಾನು ಹೀಗೆ ತೋರಿಸ್ತೀನಿ ಸುಮ್ಮನೆ. ಏನಿದು? ಲಾಂಗ್ ಚೈನ್. ಓಕೆ, ಸೊ ದಿಸ್ ಇಸ್ ಅ ಲಾಂಗ್ ಚೈನ್. ಸೊ ಈ ಲಾಂಗ್ ಚೈನ್ ಇದ್ಬಿಟ್ಟು ಲಾಸ್ಟಲ್ಲಿ ನಾವು ಒಂದು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಗ್ರೂಪ್ ಹಾಕಿದ್ರೆ ಹೀಗೆ C⋯O, ಓಕೆ, ONA. ಏನಿದು? ಲಾಂಗ್ ಚೈನ್ ಸಾಲ್ಟ್ ಆಫ್ ಏನು? ಸೋಡಿಯಂ ಸಾಲ್ಟ್ ಆಫ್ ಅ ಲಾಂಗ್ ಚೈನ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಅಂತ ಹೇಳ್ಬೋದು. ಓಕೆ, ಇದು ಒಂದು ಲಾಂಗ್ ಚೈನ್ ಇದೆ, ಸೋಡಿಯಂ ಸಾಲ್ಟ್ ಆಫ್ ಅ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಸೊ ದಿಸ್ ಈಸ್ ಅ ಸೋಪ್ ಮಾಲಿಕ್ಯೂಲ್. ಏನು ಸೋಪ್ ಮಾಲಿಕ್ಯೂಲು? ಸೊ ನಾನು ಸೋಪ್ ಮಾಲಿಕ್ಯೂಲ್ ಹೇಗಿರುತ್ತೆ ಅಂದರೆ ನೀವು ಹೇಳಬೇಕು ಟಕ್ ಅಂತ. ಏನು? ಲಾಂಗ್ ಚೈನ್ ಸಾಲ್ಟ್ ಆಫ್ ಅ ಲಾಂಗ್ ಚೈನ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಸೊ C⋯ONA. ಓಕೆ, ಅಬ್ಸರ್ವ್ ಮಾಡಿ. ಇದನ್ನು ನಾನು ಇನ್ನೊಂದು ರೀತಿ ಹೇಗೆ ಬರಿಬೋದು ಅಂದರೆ, ಇದನ್ನು ಸಿಂಪಲಾಗಿ ಬರಿಬೇಕು ಅಂದರೆ ನಾನು ಸುಮ್ಮನೆ ಸೋಪ್ ಮಾಲಿಕ್ಯೂಲ್ ಬರೀರಿ ಅಂತ ಹೇಳಿದ್ರೆ ನೀವು ಸುಮ್ಮನೆ ಹಿಂಗೆ ಬರೆದ್ಬಿಟ್ಟು ಹಿಂಗೆ ಬರೆದ್ಬಿಡ್ಬೋದು, ಒಂದು ಸರ್ಕಲ್ ಹಾಕ್ಬಿಡ್ಬೋದು ಇದ್ರ ಬದಲು. ಅದಕ್ಕೆ ಏನು ಹೇಳ್ತೀವಿ ನಾವು? ಸೋಪ್ ಮಾಲಿಕ್ಯೂಲ್ಸ್ ಹ್ಯಾವ್ ಅ ಟ್ಯಾಡ್ಪೋಲ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಓಕೆ, ಟ್ಯಾಡ್ಪೋಲ್ ಅಂದರೆ ಏನು? ಕಪ್ಪೆ ಮರಿಗಳು. ಈ ಕಪ್ಪೆ ಮರಿಗಳು ನೀವು ನೋಡಿದರೆ ಇದೇ ಥರ ನೀರಲ್ಲಿ ಫುಲ್ ಗುಯಿ ಅಂತ ಈಜಾಡ್ತಾ ಇರುತ್ತೆ. ಸೇಮ್ ಅದೇ ಥರ ಸ್ಟ್ರಕ್ಚರ್ ಇದೆ. ಏನು ಸ್ಪೆಷಾಲಿಟಿ ಇದರಲ್ಲಿ? ಈ ಸೋಪ್ ಮಾಲಿಕ್ಯೂಲಲ್ಲಿ ಒನ್ ಎಂಡು ಅಯಾನಿಕ್. ಓಕೆ, ಸೊ ಒನ್ ಎಂಡ್ ಅಯಾನಿಕ್ ಈ ಸೋಪ್ ಮಾಲಿಕ್ಯೂಲಲ್ಲಿ. ಯಾವ ಎಂಡ್ ಅಯಾನಿಕ್ಕು? ಈ NA ಇದೆಯಲ್ಲ, ಈ ಎಂಡ್ ಇದೆಯಲ್ಲ, ದಿಸ್ ಎಂಡ್ ಇಸ್ ಅಯಾನಿಕ್. ಇನ್ನೊಂದು ಎಂಡು
ಈ ಇನ್ನೊಂದು ಎಂಡ್ ಇದೆಯಲ್ಲ, ಈ ಇನ್ನೊಂದು ಎಂಡು ನಾನ್ ಅಯಾನಿಕ್, ಇದು ಅಯಾನಿಕ್ ಅಲ್ಲ. ಈ ಅಯಾನಿಕ್ಗೆ ಇನ್ನೊಂದು ಹೆಸರು ಹೇಳ್ತಾರೆ, ಏನಂತ ಹೆಸರು ಹೇಳ್ತಾರೆ, ಪೋಲಾರ್ ಅಂತಲೂ ಹೇಳ್ತಾರೆ. ಓಕೆ, ಸೊ ಒಂದು ಸೋಪ್ ಮಾಲಿಕ್ಯೂಲಲ್ಲಿ ಒನ್ ಎಂಡು ಪೋಲಾರು, ಇನ್ನೊಂದು ಎಂಡ್ ನಾನ್ ಪೋಲಾರ್. ಒನ್ ಎಂಡ್ ಅಯಾನಿಕ್, ಇನ್ನೊಂದು ಎಂಡು ನಾನ್ ಅಯಾನಿಕ್. ಓಕೆ, ಸೊ ಇದು ನನ್ನ ಸೋಪ್ ಮಾಲಿಕ್ಯೂಲ್. ಈ ಸೋಪ್ ಮಾಲಿಕ್ಯೂಲಲ್ಲಿ ಈ ಅಯಾನಿಕ್ ಎಂಡ್ ಇದೆಯಲ್ಲ, ಈ ಅಯಾನಿಕ್ ಎಂಡು ಹೈಡ್ರೋಫಿಲಿಕ್ ಅಂತ ಹೇಳ್ತೀವಿ. ಹೈಡ್ರೋಫಿಲಿಕ್. ಏನಣ್ಣ ಈ ಹೈಡ್ರೋಫಿಲಿಕ್ ಅಂದರೆ? ಫಿಲಿಕ್ ಅಂದರೆ ಇಷ್ಟ, ತುಂಬ ಇಷ್ಟಪಡೋದು ಅಂತ. ಈ ಎಂಡು ಹೈಡ್ರೋ ಅಂದರೆ ವಾಟರ್, ಹೈಡ್ರೋಫಿಲಿಕ್ ಅಂದರೆ ನೀರನ್ನು ತುಂಬ ಇಷ್ಟಪಡುತ್ತೆ, ಡಿಸಾಲ್ವ್ಸ್ ಇನ್ ವಾಟರ್. ಓಕೆ, ಸೊ ನೀರು ಹತ್ರ ಅದು ನೀರನ್ನು ತುಂಬ ಇಷ್ಟಪಡೋದ್ರಿಂದ ಇದು ಹೈಡ್ರೋಫಿಲಿಕ್, ಇಟ್ ಡಿಸಾಲ್ವ್ಸ್ ಇನ್ ವಾಟರ್. ಇದು ನಾನ್ ಅಯಾನಿಕ್ ಎಂಡ್ ಇದೆಯಲ್ಲ, ಹೈಡ್ರೋಫೋಬಿಕ್. ಇದು ಈ ಎಂಡು ಹೈಡ್ರೋಫೋಬಿಕ್. ಸೊ ನೋಡಿ ಎಷ್ಟು ಸ್ಪೆಷಲ್ ಒಂದು ಸೋಪ್ ಮಾಲಿಕ್ಯೂಲು. ಈ ಒಂದೇ ಸೋಪ್ ಮಾಲಿಕ್ಯೂಲಲ್ಲಿ ಒಂದು ಅಯಾನಿಕ್ ಎಂಡ್ ಇದೆ, ನಾನ್ ಅಯಾನಿಕ್ ಎಂಡ್ ಇದೆ. ಈ ಅಯಾನಿಕ್ ಎಂಡು ಹೈಡ್ರೋಫಿಲಿಕ್, ನೀರನ್ನು ಇಷ್ಟಪಟ್ಟರೆ, ಈ ನಾನ್ ಅಯಾನಿಕ್ ಎಂಡು ಹೈಡ್ರೋಫೋಬಿಕ್ ಫೋಬಿಯಾ ಅಂದರೆ ಇಷ್ಟಪಡಲ್ಲ, ನನಗೆ ಇಷ್ಟ ಇಲ್ಲ, ಸೊ ನೀರನ್ನು ಇಷ್ಟಪಡದೇ ಇರೋ ಎಂಡ್ ಇದು. ಓಕೆ, ಸೊ ವಾಟರಲ್ಲಿ ಡಿಸಾಲ್ವ್ ಆಗದೇ ಇರೋ ಎಂಡು. ಇವೆರಡು ಒಂದೇ ಸೋಪ್ ಮಾಲಿಕ್ಯೂಲಲ್ಲಿದೆ. ಇವಾಗ ನೋಡೋಣ ಈ ಸೋಪ್ ಮಾಲಿಕ್ಯೂಲಲ್ಲಿರೋ ಹೈಡ್ರೋಫಿಲಿಕ್ ಎಂಡು, ಹೈಡ್ರೋಫೋಬಿಕ್ ಎಂಡು ಹೇಗೆ ನಮಗೆ ಹೆಲ್ಪ್ ಮಾಡಿಬಿಟ್ಟು ಸೋಪ್ಸ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ಕಲಿಯೋಣ. ನಾನು ಹೇಳ್ದಂಗೆ ನೋಡಿ, ಒನ್ ಎಂಡ್ ನಾನ್ ಅಯಾನಿಕ್ ಎಂಡ್ ಹೈಡ್ರೋಫೋಬಿಕ್ ಟೇಲ್ ಆಫ್ ದ ಸೋಪ್ ಮಾಲಿಕ್ಯೂಲ್ ಇಸ್ ಹೈಡ್ರೋಕಾರ್ಬನ್ ಚೈನ್ ವಿಚ್ ಇಸ್ ಹೈಡ್ರೋಫೋಬಿಕ್. ಓಕೆ, ಹೈಡ್ರೋಫೋಬಿಕ್ ಅಂದರೆ ನೀರಲ್ಲಿ ಡಿಸಾಲ್ವ್ ಆಗಲ್ಲ, ನೀರು ಇಷ್ಟ ಇಲ್ಲ. ಬಟ್ ಯಾವುದ್ರಲ್ಲಿ ಡಿಸಾಲ್ವ್ ಆಗುತ್ತೆ? ಆಯಿಲಲ್ಲಿ ಡಿಸಾಲ್ವ್ ಆಗುತ್ತೆ. ಓಕೆ, ಆಯಿಲ್ ಹತ್ರ ಹೋಗುತ್ತೆ ಅದು. ಇನ್ನೊಂದು ಎಂಡು ಶಾರ್ಟ್ ಅಯಾನಿಕ್ ಎಂಡ್ ಆಫ್ ದ ಹೈಡ್ರೋಫಿಲಿಕ್ ಹೆಡ್ ಅಂತ ಹೇಳೋದ್ನಲ್ಲ, ಅದು ದೇರ್ ಈಸ್ ಅ ಕಾರ್ಬಾಕ್ಸಿಲೇಟ್ ಅಯಾನ್, ಒಂದು ಅಯಾನ್ ಇದೆ. ಓಕೆ, ಅಯಾನಿಕ್ ಎಂಡ್ ಇರೋದ್ರಿಂದ ಅದು ಏನು ಹೇಳ್ತೀವಿ, ಅದು ಹೈಡ್ರೋಫಿಲಿಕ್. ಓಕೆ, ನೀರಲ್ಲಿ ಡಿಸಾಲ್ವ್ ಆಗುತ್ತೆ ಬಟ್ ಇನ್ಸಾಲ್ಯುಬಲ್ ಇನ್ ಆಯಿಲ್. ಓಕೆ, ಸೊ ಇದು ಒಂದು ಸೋಪ್ ಮಾಲಿಕ್ಯೂಲ್ ಸ್ಟ್ರಕ್ಚರ್. ಸೊ ಈ ಸೋಪ್ ಮಾಲಿಕ್ಯೂಲ್ ಸ್ಟ್ರಕ್ಚರ್ ಹೇಗೆ ವರ್ಕ್ ಆಗುತ್ತೆ ಅಣ್ಣ, ಇದು ಹೇಗೆ ಕೊಳೆ ತೆಗೆಯುತ್ತೆ ಇದನ್ನು ನೋಡೋಣ ಬನ್ನಿ. ಓಕೆ ಅಣ್ಣ, ನಾವು ಸೋಪ್ ಮಾಲಿಕ್ಯೂಲ್ ಹೇಗಿರುತ್ತೆ ಏನೋ ಹೇಳಿದ್ರಿ, ಒಂದು ಹೈಡ್ರೋಫೋಬಿಕ್ ಎಂಡು, ಹೈಡ್ರೋಫಿಲಿಕ್ ಎಂಡು, ಕಪ್ಪೆ ಮರಿ ಥರ ಇರುತ್ತೆ. ಈಗ ಇದು ಎಕ್ಸಾಕ್ಟ್ಲಿ ಹೇಗೆ ವರ್ಕ್ ಆಗುತ್ತೆ, ಸೋಪ್ ಹೇಗೆ ಕೊಳೆ ತೆಗೆಯುತ್ತೆ ಅಂದರೆ, ಹೇಗೆ ಕೊಳೆ ತೆಗೆಯುತ್ತೆ? ಥ್ರೂ ದ ಫಾರ್ಮೇಷನ್ ಆಫ್ ಮಿಸೆಲ್. ಈ ಮಿಸೆಲ್ ಅಂದರೆ ಏನು ನೋಡೋಣ ಬನ್ನಿ. ನಾನು ಹೇಳ್ದಂಗೆ ಯಾವುದೋ ಒಂದು ಕೊಳೆ ಇತ್ತು ಅಂತ ಅಂದ್ಕೊಳ್ಳಿ. ಓಕೆ, ಸೊ ಯಾವುದೋ ಒಂದು ಕೊಳೆ ಪೀಸ್ ಇತ್ತು. ಸೊ ಇಲ್ಲಿ ಯಾವುದೋ ಒಂದು ಕೊಳೆ ಇದೆ ಹಿಂಗೆ. ಓಕೆ, ಸೊ ಯಾವುದೋ ಒಂದು ಕೊಳೆ ಆಗಿದ್ದರೆ ಏನಾಗುತ್ತೆ, ನಮ್ಮ ಹತ್ರ ಇರೋ ಕೊಳೆ ಇದೆಯಲ್ಲ, ಇಟ್ ಈಸ್ ಯೂಶ್ವಲಿ ಆಯಿಲಿ ಇನ್ ನೇಚರ್. ಸೊ ಈ ಕೊಳೆ ಗಲೀಜೆಲ್ಲ ಇಟ್ ವಿಲ್ ಬಿ ಆಯಿಲಿ ಇನ್ ನೇಚರ್. ಅದನ್ನೇ ಬರೆದಿದ್ದೀನಿ ಇಲ್ಲಿ, ದ ಡರ್ಟ್ ಫೌಂಡ್ ಆನ್ ಅವರ್ ಕ್ಲೋತ್ಸ್ ಆರ್ ಹ್ಯಾಂಡ್ಸ್ ಈಸ್ ಆಯಿಲಿ ಇನ್ ನೇಚರ್. ಸೊ ಈ ಆಯಿಲಿ ಇನ್ ನೇಚರ್ ಅಂದರೆ ಏನದು? ಸಿನ್ಸ್ ಇಟ್ ಈಸ್ ಆಯಿಲಿ ಇನ್ ನೇಚರ್, ಸೋಪ್ ಮಾಲಿಕ್ಯೂಲ್ಸ್ ಹೇಗಿರುತ್ತೆ? ನಾನು ಹೇಳ್ದಂಗೆ ಸೋಪ್ ಮಾಲಿಕ್ಯೂಲ್ಗಳಲ್ಲಿ ಏನಿದೆ, ಈ ಎಂಡ್ ಏನು? ಹೈಡ್ರೋಫಿಲಿಕ್. ಹೈಡ್ರೋಫಿಲಿಕ್ ಅಂದರೆ ಏನು? ನೀರಿಷ್ಟ. ಹೈಡ್ರೋಫಿಲಿಕ್ ಅಂದರೆ ನೀರಿಷ್ಟ, ಆಯಿಲ್ ಹತ್ರ ಹೋಗಲ್ಲ. ಇದು ಹೈಡ್ರೋಫೋಬಿಕ್. ಹೈಡ್ರೋಫೋಬಿಕ್ ಏನು? ನೀರನ್ನು ಇಷ್ಟಪಡಲ್ಲ. ಏನನ್ನು ಇಷ್ಟಪಡುತ್ತೆ? ಆಯಿಲಲ್ಲಿ ಡಿಸಾಲ್ವ್ ಆಗುತ್ತೆ. ಓಕೆ, ಸೊ ಈ ಹೈಡ್ರೋಫೋಬಿಕ್ ಎಂಡ್ ಇದೆಯಲ್ಲ, ಸೊ ಈ ಹೈಡ್ರೋಫೋಬಿಕ್ ಎಂಡು ಹೋಗಿ ಈ ಕೊಳೆ ಹತ್ರ ಬೀಳತ್ತೆ. ಓಕೆ, ಸೊ ಏನು ಮಾಡುತ್ತೆ ಈ ಸೋಪ್ ಮಾಲಿಕ್ಯೂಲ್ಗಳೆಲ್ಲ? ಈ ಸೋಪ್ ಮಾಲಿಕ್ಯೂಲ್ ಎಲ್ಲ ಬಂದ್ಬಿಟ್ಟು ಈ ಕೊಳೆನ ಫುಲ್ಲು ಕೂಡಾಕತ್ತೆ. ಹೇಗೆ ಕೂಡಾಕತ್ತೆ? ಹೈಡ್ರೋಫೋಬಿಕ್ ಎಂಡ್ಗಳಿದೆಯಲ್ಲ, ಅದೆಲ್ಲ ಬರುತ್ತೆ ಈ ಥರ ಕೊಳೆ ಹತ್ರ. ಈ ಹೈಡ್ರೋಫೋಬಿಕ್ ಎಂಡ್ಗಳೆಲ್ಲ ಬಂದ್ಬಿಟ್ಟು ಫುಲ್ಲು ಈ ಕೊಳೆನ ಫುಲ್ ಬಂದು ಅಟ್ಯಾಕ್ ಮಾಡುತ್ತೆ. ಯಾಕೆ? ಈ ಹೈಡ್ರೋಫೋಬಿಕ್ ಎಂಡ್ಗಳಿಗೆ ನೀರು ಇಷ್ಟ ಇಲ್ಲ. ಸೊ ಬಂದು ಈ ಕೊಳೆನ, ಆಯಿಲ್ನ ಬಂದ್ಬಿಟ್ಟು ಫುಲ್ ಬಂದ್ಬಿಟ್ಟು ಈ ಥರ ಒಂದು ಕೂಡ್ ಹಾಕುತ್ತೆ. ಈ ಹೈಡ್ರೋಫಿಲಿಕ್ ಅಯಾನಿಕ್ ಎಂಡು ಹೊರಗೆ ಈ ಥರ ಇರುತ್ತೆ ನೀರಲ್ಲಿ. ಸೊ
ಸೊ ಅದನ್ನೇ ನಾನು ಇಲ್ಲಿ ಬರೆದಿದ್ದೀನಿ ನೋಡಿ. ದ ಲಾಂಗ್ ನಾನ್ ಪೋಲಾರ್ ಎಂಡ್ ಆಫ್ ಸೋಪ್ ಗ್ರಾವಿಟೇಟ್ಸ್ ಟುವರ್ಡ್ಸ್ ಆ್ಯಂಡ್ ಸರೌಂಡ್ಸ್ ದ ಡರ್ಟ್ ಆ್ಯಂಡ್ ಅಬ್ಸಾರ್ಬ್ಸ್ ದ ಡಸ್ಟ್ ಇನ್ ಇಟ್. ಸೊ ಕೂಡಾಕ್ಬಿಡ್ತು ಕೊಳೆನ. ದ ಶಾರ್ಟ್ ಪೋಲಾರ್ ಎಂಡ್ಸ್ +++ ಅಂತ ಬರೆದಿದ್ದೀನಲ್ಲ, with the short polar end with the carboxylate ion repels the water away from the dirt. ಓಕೆ, ಸೊ ಇದಿರೋದು ನೀರಿನ ಅಂಶ ಎಲ್ಲ ಹೊರಗೆ ಕಳಿಸುತ್ತೆ. ಸೊ ಏನಾಯಿತು, ಕೊಳೆ ಒಳಗಡೆ ಕೂಡಾಕೊಂಡು ಬಿಟ್ಟಿದೆ ಈ ಮಿಸೆಲ್ಲು. ಸೊ ಇಲ್ಲಿ ಆಯ್ತಲ್ಲ, ಇಲ್ಲಿ ನಾನು ಇದೊಂದು ಸ್ಟ್ರಕ್ಚರ್ ಬರೆದಿದ್ದೀನಲ್ಲ, ಈ ಸ್ಟ್ರಕ್ಚರು a spherical cluster of soap molecules is formed. Okay, a spherical cluster of soap molecules is formed in the soap solution and this is called a micelle. So ಇದನ್ನ ನಾನು micelle ಅಂತ ಕರಿತೀನಿ. Okay, micelle ಅಂತ ಕರಿತೀನಿ. So fine, this is how a micelle is formed. So ನಾನು ಹೇಳ್ದಂಗೆ ಏನು, a spherical cluster of soap molecules is formed in the soap solution. What is it called? A micelle. So ಹೀಗಿರುತ್ತೆ. ಸೊ ಈ ಆಯಿಲ್ ಡ್ರಾಪ್ಲೆಟ್, ಈ ಕೊಳೆನ ಹೇಗೆ ನೋಡಿ, ಹೇಗೆ ಮಧ್ಯದಲ್ಲಿ ಒಳಗಡೆ ಕೂಡಾಕೊಂಡ್ಬಿಟ್ಟಿದೆ. ಸೊ ಇದು ಸ್ಪೆರಿಕಲ್. ಸೊ ಎಲ್ಲ ಕಡೆಯಿಂದ ಈ ಸೋಪ್ ಮಾಲಿಕ್ಯೂಲ್ ಬಂದ್ಬಿಟ್ಟು ಈ ಕೊಳೆನ ಬಂದು ಕೂಡಾಕೊಂಡ್ಬಿಡುತ್ತೆ. ಓಕೆ, ಸೊ ಈ ಕೂಡಾಕೊಂಡಿರೋ ಮಿಸೆಲ್ಗಳು ಹೇಗೆ ಕೊಳೆನ ಕ್ಲೀನ್ ಮಾಡುತ್ತೆ, ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ನೋಡಿ ಕ್ಲೆನ್ಸಿಂಗ್ ಆ್ಯಕ್ಷನ್ ಆಫ್ ಮಿಸೆಲ್ಸ್ನ ನೋಡೋಣ, ಹೇಗೆ ಮಿಸೆಲ್ಗಳು ಕ್ಲೀನ್ ಮಾಡ್ತಾ ಇದೆ ಅಂತ. ಓಕೆ, ಸೊ ಏನಾಗುತ್ತೆ, ಆಯಿಲ್ ಆ್ಯಂಡ್ ಡರ್ಟ್ ವಿಲ್ ಬಿ ಕಲೆಕ್ಟೆಡ್ ಇನ್ ದ ಸೆಂಟರ್ ಆಫ್ ದ ಮಿಸೆಲ್. ನಾ ತೋರಿಸ್ದಂಗೆ ಮಿಸೆಲ್ ಸೆಂಟರಲ್ಲಿ ಏನಿದೆ, ಆಯಿಲ್ ಇದೆ, ಗಲೀಜಿದೆ. ಸೊ ಇದನ್ನು ಕೂಡಾಕ್ತು ಈ ಮಿಸೆಲ್ಲು. ಕೂಡಾಕೊಂಡ್ಮೇಲೆ ಈ ಮಿಸೆಲ್ಲು ದೇ ಸ್ಟೇ ಇನ್ ದ ಸೊಲ್ಯೂಷನ್ ಆಸ್ ಅ ಕೊಲಾಯ್ಡ್ ಆ್ಯಂಡ್ ವಿಲ್ ನಾಟ್ ಪ್ರೆಸಿಪಿಟೇಟ್ ಡ್ಯೂ ಟು ಅಯಾನ್ ರಿಪಲ್ಷನ್. ಸೊ ಈ ಮಿಸೆಲ್ ಫಾರ್ಮ್ ಆದಮೇಲೆ ಈ ಮಿಸೆಲ್ಗಳು ಆ ಸೋಪ್ ಸೊಲ್ಯೂಷನಲ್ಲಿ ಕೊಲಾಯ್ಡ್ ಪಾರ್ಟಿಕಲ್, ನೀವು ಓದಿದ್ದೀರಾ ಅಲ್ವಾ ಕೊಲಾಯ್ಡಲ್ ಪಾರ್ಟಿಕಲ್ಸ್ ಅಂತ, ಈ ಕೊಲಾಯ್ಡಲ್ ಪಾರ್ಟಿಕಲ್ಗಳ ಹಾಗೆ ಮಿಸೆಲ್ಗಳಿರುತ್ತೆ. ಇದು ಪ್ರೆಸಿಪಿಟೇಟ್ ಆಗಲ್ಲ, ಅಂದರೆ ಈ ಸೊಲ್ಯೂಷನ್ ಸೋಪ್ ನೀರಲ್ಲೇ ತೇಲಾಡ್ತಾ ಇರುತ್ತೆ, ಅದು ಬಂದ್ಬಿಟ್ಟು ಫುಲ್ಲು ಸೆಟಲ್ ಡೌನ್ ಆಗಲ್ಲ ಅದು. ಓಕೆ, ಸೊ ಈ ಗಲೀಜನ್ನ ಕಲೆಕ್ಟ್ ಮಾಡಿಬಿಟ್ಟು ನೀರಲ್ಲೇ ಇದೆ. ಸೊ ನಾವು ನೆಕ್ಸ್ಟು ಈ ಡರ್ಟ್ ಸಸ್ಪೆಂಡೆಡ್ ಇನ್ ದ ಮಿಸೆಲ್ಸ್ ಇಸ್ ಈಸಿಲಿ ರಿನ್ಸ್ಡ್ ಅವೇ. ಸೊ ಕೂಡಾಕೊಂಬಿಟ್ಟು ನಾನು ಕೈ ತೊಳ್ಕೊಂಡ್ರೆ ಸೋಪ್ ನೊರೆ ನೀರಿರುತ್ತಲ್ಲ, ಆ ನೊರೆ ನೀರಿನ ಜೊತೆ ಇದ್ದಿದ್ದ ಕೊಳೆನೂ ಎಲ್ಲ ಕಂಪ್ಲೀಟಾಗಿ ಹೊಟ್ಟೋಗುತ್ತೆ. ಸೊ ನೋಡಿ ಹೇಗೆ ಈ ಸೋಪ್ ಮಾಲಿಕ್ಯೂಲ್ಸ್, ನನ್ನ ಕೈ ಮೇಲೆ ಕೊಳೆ ಇತ್ತು ಅಂದ್ಕೊಳ್ಳಿ, ಕೊಳೆನೆಲ್ಲ ಬಂದು ಕೂಡಾಕೊಂಬಿಟ್ಟು ಆ ನೊರೆ ರಿನ್ಸ್ ಸೊಲ್ಯೂಷನಲ್ಲಿ ನಾನು ಕೈ ತೊಳ್ಕೊಂಡಾಗ ಕೊಳೆನೂ ಎತ್ಕೊಂಡು ಹೊಟ್ಟೋಯ್ತು. ಓಕೆ, ಸೊ ಸೋಪ್ ಮಿಸೆಲ್ಸ್ ಆರ್ ಲಾರ್ಜ್ ಇನಫ್ ಟು ಸ್ಕ್ಯಾಟರ್ ಲೈಟ್ ಆ್ಯಂಡ್ ಹೆನ್ಸ್ ಅ ಸೋಪ್ ಸೊಲ್ಯೂಷನ್ ಅಪಿಯರ್ಸ್ ಕ್ಲೌಡಿ. ಸೊ ನಾನು ಅದನ್ನು ನೀವು ಸೋಪ್ ಸೊಲ್ಯೂಷನಲ್ಲಿ ನೀರು ಬಿಟ್ಟರೆ ಅದು ಫುಲ್ ನೊರೆ ಕಾಣುತ್ತೆ ಅಂತ ಇಷ್ಟೊತ್ತು ಹೇಳ್ತಾ ಇದ್ನಲ್ಲ, ಯಾಕೆ, ಮಿಸೆಲ್ಸ್ ಫಾರ್ಮ್ ಅ ಕೊಲಾಯ್ಡ್, ಮಿಸೆಲ್ಸ್ ಆ್ಯಕ್ಟ್ ಲೈಕ್ ಕೊಲಾಯ್ಡಲ್ ಪಾರ್ಟಿಕಲ್ಸ್. ಸೊ ನೋಡಿ ಅದೇ ಡಯಾಗ್ರಾಮ್ ಬರೆದಿದ್ದೀನಿ. ಹೈಡ್ರೋಫಿಲಿಕ್ ಎಂಡು ಹೈಡ್ರೋಫೋಬಿಕ್ ಎಂಡ್ಗಳಿದೆಯಲ್ಲ, ಹೈಡ್ರೋಫೋಬಿಕ್ ಎಂಡ್ಗಳು ಬಂದು ಕೊಳೆ ಮೇಲೆ ಕೂತ್ಕೊಳ್ಳುತ್ತೆ, ಈ ಥರ ಬಂದು ಅಟ್ಯಾಕ್ ಮಾಡಿ ಈ ಥರ ಒಂದು ಕೂಡಾಕೊಂಡ್ಬಿಡುತ್ತೆ ಕೊಳೆನ. ಕೂಡಾಕೊಂಡ್ಮೇಲೆ ನಾನು ನೀರು ಜೊತೆ ತೊಳ್ಕೊಂಡಾಗ ಕೊಳೆನೂ ಹಾಗೆ ಹೊಟ್ಟೋಗುತ್ತೆ. ಸೊ ದಿಸ್ ಈಸ್ ಹೌ ಸೋಪ್ಸ್ ವರ್ಕ್ ಇನ್ ಆರ್ಡರ್ ಟು ರಿಮೂವ್ ದ ಡರ್ಟ್. ಸೋಪ್ಸ್ ನೋಡಾಯಿತು. ಡಿಟರ್ಜೆಂಟ್ಸ್ ಏನು, ಡಿಟರ್ಜೆಂಟ್ಸ್ ಅಂದರೆ ಏನು, ಏನಕ್ಕೆ ಯೂಸ್ ಮಾಡ್ತೀವಿ. ಓಕೆ, ಸೊ ಫಸ್ಟ್ ಆಫ್ ಆಲ್ ದೇರ್ ಆರ್ 2 types ಆಫ್ ವಾಟರ್, ಹಾರ್ಡ್ ವಾಟರ್ ಮತ್ತು ಸಾಫ್ಟ್ ವಾಟರ್ ಅಂತ ಹೇಳ್ತೀವಿ. ಸಾಫ್ಟ್ ವಾಟರಲ್ಲಿ ಸೋಪು ಫುಲ್ಲು ನೊರೆ ಫಾರ್ಮ್ ಮಾಡುತ್ತೆ. ಓಕೆ, ಸೊ ಫುಲ್ ನೊರೆ ಫಾರ್ಮ್ ಮಾಡುತ್ತೆ ಸೋಪು ಇನ್ ಸಾಫ್ಟ್ ವಾಟರ್. ಏನೂ ಪ್ರಾಬ್ಲಮ್ ಇಲ್ಲ, ನಾನು ಬಟ್ಟೆ ಒಗಿಬೇಕು, ಸ್ನಾನ ಮಾಡಬೇಕು ಸಾಫ್ಟ್ ವಾಟರಲ್ಲಿ ಅಂದರೆ ನೋ ಪ್ರಾಬ್ಲಮ್. ಬಟ್ ನದಿ ಹತ್ರ ನೀವಿದ್ದರೆ, ಓಕೆ, ಅಥವಾ ಸಮುದ್ರದ ಹತ್ರ ಇದ್ದರೆ ಅಲ್ಲಿ ನೀರು ಯೂಶ್ವಲಿ ಹಾರ್ಡ್ ವಾಟರ್ ಆಗಿರುತ್ತೆ. ಹಾರ್ಡ್ ವಾಟರ್ ಅಂದರೆ ಏನು, ಹಾರ್ಡ್ ವಾಟರಲ್ಲಿ ಏನಿರುತ್ತೆ, ಹಾರ್ಡ್ ವಾಟರಲ್ಲಿ ಕ್ಯಾಲ್ಶಿಯಂ ಮತ್ತು ಮ್ಯಾಗ್ನೀಷಿಯಂ ಸಾಲ್ಟ್ಸ್ ಇರುತ್ತೆ. ಓಕೆ, ಸೊ ಈ ಕ್ಯಾಲ್ಶಿಯಂ ಆ್ಯಂಡ್ ಮ್ಯಾಗ್ನೀಷಿಯಂ ಸಾಲ್ಟ್ಸ್ ಇರುತ್ತೆ ಈ ಹಾರ್ಡ್ ವಾಟರಲ್ಲಿ. ಸೊ ಏನಾಗುತ್ತೆ, ಈ ಕ್ಯಾಲ್ಶಿಯಮು ಮ್ಯಾಗ್ನೀಷಿಯಂ ಸಾಲ್ಟ್ಸ್ ಇದ್ದರೆ ಸೋಪ್ ಇದೆಯಲ್ಲ, ಆ ಸೋಪ್ ಅಂತ ಏನು ಹೇಳಿದ್ದೆ, ಕಾರ್ಬಾಕ್ಸಿಲಿಕ್ ಆ್ಯಸಿಡ್ದು ಯಾವ ಸಾಲ್ಟ್ಸು, ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಮ್ ಸಾಲ್ಟ್ಸ್ ಆಫ್ ಲಾಂಗ್ ಚೈನ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ ಹೇಳಿದ್ದೆ ಅಲ್ವಾ. ಸೊ ಈ ಸೋಪ್ ಮಾಲಿಕ್ಯೂಲ್ಸು ಈ ಕ್ಯಾಲ್ಶಿಯಮು ಮ್ಯಾಗ್ನೀಷಿಯಮ್ ಸಾಲ್ಟ್ಸ್ ಜೊತೆನೇ ರಿಯಾಕ್ಟ್ ಆಗಿಬಿಟ್ಟು ಒಂಥರ ಸ್ಕಮ್ ಅನ್ನೋದು ಫಾರ್ಮ್ ಆಗುತ್ತೆ. ಏನದು, ಅದು ಒಂಥರ ವೈಟ್ ಸಬ್ಸ್ಟೆನ್ಸ್ ಥರ ಫಾರ್ಮ್ ಆಗುತ್ತೆ.
ಸೊ ಈ ವೈಟ್ ಸಬ್ಸ್ಟೆನ್ಸ್, ಈ ಕ್ಯಾಲ್ಶಿಯಮ್ ಮೆಗ್ನೀಷಿಯಮ್ ಸಾಲ್ಟ್ಸ್ ರಿಯಾಕ್ಟ್ ಆಗಿಬಿಟ್ಟು ಸ್ಕಮ್ ಫಾರ್ಮ್ ಮಾಡಿಬಿಟ್ಟು ಸೋಪ್ ಕೆಲಸ ಮಾಡೋಕ್ಕೆ ಬಿಡಲ್ಲ. ಓಕೆ, ಸೊ ಸೋಪ್ಗಳು ಸರಿಯಾಗಿ ಹಾರ್ಡ್ ವಾಟರಲ್ಲಿ ವರ್ಕ್ ಆಗಲ್ಲ, ಸರಿಯಾಗಿ ಗಲೀಜನ್ನು ತೆಗಿಯಲ್ಲ. ಯಾಕೆ? ಗಲೀಜನ್ನು ತೆಗಿಯೋ ಬದಲು ಇದು ಕ್ಯಾಲ್ಶಿಯಮ್ ಮೆಗ್ನೀಷಿಯಮ್ ಜೊತೆ ರಿಯಾಕ್ಟ್ ಆಗಿಬಿಡುತ್ತೆ. ಸೊ ಅದಕ್ಕೆ ನಾವು ಏನು ಮಾಡಬೇಕು, ಸೋಪ್ಗಳ ಬದಲು ನಾವು ಏನು ಮಾಡ್ತೀವಿ, ಡಿಟರ್ಜೆಂಟ್ಸ್ ಅನ್ನೋದನ್ನು ಯೂಸ್ ಮಾಡ್ತೀವಿ. ಡಿಟರ್ಜೆಂಟ್ಸ್ ಏನಣ್ಣ? Detergents are ammonium sulfate salts of long chain carboxylic acids. So sodium and potassium salts alla. Yav salts? Ammonium or sulfonate salts. Okay? ಈ ಅಮೋನಿಯಮ್ ಆರ್ ಸಲ್ಫೋನೇಟ್ ಸಾಲ್ಟ್ಸು ಈ ಕ್ಯಾಲ್ಶಿಯಮು ಮೆಗ್ನೀಷಿಯಮ್ ಸಾಲ್ಟ್ಸ್ಗಳ ಜೊತೆ ರಿಯಾಕ್ಟ್ ಮಾಡಲ್ಲ. ಸೊ ರಿಯಾಕ್ಟ್ ಮಾಡದೇ ಇದ್ದಾಗ ಏನಾಗುತ್ತೆ, ದೇ ಕ್ಯಾನ್ ಬಿ ಯೂಸ್ಡ್ ಇನ್ ಹಾರ್ಡ್ ವಾಟರ್ ಆಸ್ ದೇ ಡೋಂಟ್ ಫಾರ್ಮ್ ಇನ್ಸಾಲ್ಯುಬಲ್ ಪ್ರೆಸಿಪಿಟೇಟ್ಸ್, ಅಂದರೆ ಸ್ಕಮ್ ಫಾರ್ಮ್ ಮಾಡಲ್ಲ. ಯಾವ್ದ್ರ ಜೊತೆ? ಈ ಕ್ಯಾಲ್ಶಿಯಮು ಮೆಗ್ನೀಷಿಯಮ್ ಸಾಲ್ಟ್ಸ್ ಈ ಅಯಾನ್ಸ್ಗಳ ಜೊತೆ ರಿಯಾಕ್ಟ್ ಆಗಿಬಿಟ್ಟು ಈ ಸ್ಕಮ್ ಫಾರ್ಮ್ ಮಾಡಲ್ಲ. ಓಕೆ, ಅದಕ್ಕೆ ಯೂಶಲಿ ಡಿಟರ್ಜೆಂಟ್ಸ್ ಆರ್ ಹಾರ್ಡರ್. ಓಕೆ, ಹಾರ್ಡರ್ ಅಂದರೆ ಲೈಕ್ ಇನ್ನೂ ಸ್ಟ್ರಾಂಗರ್ ದೆನ್ ಸೋಪ್ಸ್. ಸೊ ಈ ಸೋಪ್ಗಳು ಸ್ವಲ್ಪ ಜೆಂಟಲ್ ಆಗಿರುತ್ತೆ. ಓಕೆ, ಸೊ ಈ ಡಿಟರ್ಜೆಂಟ್ಸ್ನ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ? ವಿ ಯೂಸ್ ಇಟ್ ಟು ಮೇಕ್ ಶ್ಯಾಂಪೂಸ್ ಆ್ಯಂಡ್ ಪ್ರಾಡಕ್ಟ್ಸ್ ಫಾರ್ ಕ್ಲೀನಿಂಗ್ ಕ್ಲೋತ್ಸ್. ಓಕೆ, ಸೊ ಬಟ್ಟೆ ಒಗೆಯೋದಕ್ಕೆ, ಯಾಕೆ ಬಟ್ಟೆಯಲ್ಲಿ ಕೊಳೆನೂ ಜಾಸ್ತಿ ಇರುತ್ತೆ. ಸೊ ನಮಗೆ ಸ್ಟ್ರಾಂಗರ್ ಸಬ್ಸ್ಟೆನ್ಸ್ ಬೇಕು. ಡಿಟರ್ಜೆಂಟ್ಸ್ ಆರ್ ಸ್ಟ್ರಾಂಗರ್ ದೆನ್ ಸೋಪ್ಸ್. ನಾವು ಮೈಗೆ ಯೂಸ್ ಮಾಡೋ ಸೋಪಲ್ಲಿ ನೀವು ಬಟ್ಟೆ ಒಗೆಯೋಕ್ಕೆ ಹೋದರೆ ಅದು ಅಷ್ಟೊಂದು ಚೆನ್ನಾಗಿ ಕೆಲಸ ಮಾಡಲ್ಲ. ಸೊ ಇದು ಡಿಟರ್ಜೆಂಟ್ಸ್. ಸೊ ನಾವು ಏನು ನೋಡಿದ್ವಿ? ಸೋಪ್ಸು ನೋಡಿದ್ವಿ, ಡಿಟರ್ಜೆಂಟ್ಸು ನೋಡಿದ್ವಿ. ಸೊ ಇಲ್ಲಿಗೆ ನಮ್ಮ ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೌಂಡ್ಸ್ ಪಾಠ ಮುಗಿತಾ ಬಂತು. ಓಕೆ, ಸೊ ಏನೇನು ಕಲ್ತ್ವಿ ಇದರಲ್ಲಿ? ಕಾರ್ಬನ್ ಏನು, ಕಾರ್ಬನ್ ಸ್ಪೆಷಲ್ ಪ್ರಾಪರ್ಟೀಸ್ ಏನು, ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಹೇಗೆ ಬರೆಯೋದು ಅನ್ನೋದು ಕಲ್ತ್ವಿ. ಆಮೇಲೆ ಎಷ್ಟೊಂದು ಹೈಡ್ರೋಕಾರ್ಬನ್ಸ್, ಅದಕ್ಕೆ ಕಾರ್ಬನ್ ಕಾಂಪೌಂಡ್ಸ್ದು ಸ್ಟ್ರಕ್ಚರ್ನ ಬರೆದ್ಬಿಟ್ಟು ಅದನ್ನು ಹೇಗೆ ನಾಮಕರಣ ಮಾಡೋದು, ಅದ್ರದ್ದು ಫಂಕ್ಷನಲ್ ಗ್ರೂಪ್ಸು, ಇದನ್ನೆಲ್ಲ ನೋಡಿದ್ವಿ. ಜೊತೆಗೆ ಏನು ನೋಡಿದ್ವಿ? ಸ್ವಲ್ಪ ಕೆಮಿಕಲ್ ಪ್ರಾಪರ್ಟೀಸ್ ನೋಡಿಬಿಟ್ಟು ವಿ ಸಾ ಎಥನಾಲ್ ಮತ್ತು ಎಥನೋಯಿಕ್ ಆ್ಯಸಿಡ್ ಬಗ್ಗೆ ಕಲ್ತ್ವಿ. ಫೈನಲಿ ಸೋಪ್ಸ್ ಮತ್ತು ಡಿಟರ್ಜೆಂಟ್ಸ್ ಬಗ್ಗೆ ಕಲ್ತ್ವಿ. ಸೊ ನಾನೀಗ ಏನು ಮಾಡ್ಬೋದು, ನಾನು ಸೋಪ್ ಹಾಕಿ ತೊಳ್ಕೊಂಬಿಟ್ಟು ಈ ಲೆಸನ್ನ ಮುಗಿಸ್ಬೋದು. ಸೊ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ, ಯಾವುದೇ ಥರದ ಕ್ವೆಶನ್ಗಳಿದ್ರೆ ನೀವು ಕಾಮೆಂಟ್ಸಲ್ಲಿ ಕಾಮೆಂಟ್ ಮಾಡಿ. ಜೊತೆಗೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಾಪ್ ನಂಬರು ಮತ್ತು ನಮ್ಮ ಇಮೇಲ್ ಇದೆ. ಸೊ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಮೆಸೇಜ್ ಮಾಡಿ, ಯಾವುದೇ ಹೆಸಿಟೇಷನ್ ಬೇಡ. ಸೊ ಇಲ್ಲಿಗೆ ನಮ್ಮ ಪಾಠ ಮುಗಿತಾ ಬಂತು. ಸೊ ಪ್ರಾಕ್ಟೀಸ್ ಮಾಡಿ. ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಓಕೆ, ಧನ್ಯವಾದಗಳು.